ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಯೋಗ ಪ್ರೇರಣಾ ಅಕಾಡೆಮಿಯಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರೇರಣಾ ಅಕಾಡೆಮಿಯಲ್ಲಿ ನಾವು KPSC PDO ಸೇರಿದಂತೆ ಇತರ ಎಲ್ಲ ಗ್ರೂಪ್ಸ್ ಎಕ್ಸಾಮ್ಗೆ ಗೊತ್ತುಪಡಿಸಿರುವಂಥ ಎಲ್ಲ ವಿಶೇಷ ಟಾಪಿಕ್ಸ್ಗಳನ್ನು ನಾವು ಕವರ್ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಪ್ರಯತ್ನದ ಭಾಗವಾಗಿ ಇವತ್ತಿನ ಈ ಕ್ಲಾಸಲ್ಲಿ ನಾನು ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳಿಗೆ ರಿಲೇಟೆಡ್ ಆಗಿ ಕೆಲವೊಂದು ವಿಷಯಗಳು ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಬೇಕು ಹಾಗೂ ಸದಾ ನಮ್ಮ ಜೊತೆ ನೋಟಿಫೈಡ್ ಆಗಿರಬೇಕು. ಈ ಮೂಲಕ ನೀವು ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗುವಂಥ ಪ್ರತಿಯೊಂದು ತರಗತಿಯನ್ನು ನೀವು ನೋಡ್ಬೋದಾಗಿದೆ, ಅದರ ಲಾಭವನ್ನು ಕೂಡ ನೀವು ಪಡ್ಕೊಳ್ಬೋದಾಗಿದೆ. ಸ್ಪೆಷಲಿ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳಿಗೆ ರಿಲೇಟೆಡ್ ಆಗಿರುವಂಥ ಇವತ್ತಿನ ಈ ಕ್ಲಾಸಲ್ಲಿ ಭಾರತೀಯ ಜಾತಿ ವ್ಯವಸ್ಥೆ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಅದರ ಜೊತೆಗೆ ಭಾರತೀಯ ಕುಟುಂಬ ವ್ಯವಸ್ಥೆ ಬಗ್ಗೆ ಕೂಡ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಓಕೆ, ಅದರ ಜೊತೆಗೆ ಪ್ರೀವಿಯಸ್ ಎಕ್ಸಾಮಲ್ಲಿ 2 ಟಾಪಿಕ್ಸ್ ಮೇಲೆ ಬಂದಿರುವಂಥ ಕ್ವಶನ್ಸನ್ನು ಕೂಡ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಇದರಿಂದ ನೀವು ಕಂಟೆಂಟನ್ನು ಅರ್ಥ ಮಾಡ್ಕೋಬೋದು. ಅದರ ಜೊತೆಗೆ ಈ ಕಂಟೆಂಟ್ ಮೇಲೆ ಯಾವ ರೀತಿ ಕ್ವಶನ್ಸ್ಗಳು ಬರಬಹುದು ಅನ್ನುವಂಥ ಒಂದು ಐಡಿಯಾ ಕೂಡ ನೀವು ಪಡ್ಕೊಳ್ಬೋದಾಗಿದೆ. ಹಾಗಾದರೆ ಬನ್ನಿ, ಮೊದಲನೇದಾಗಿ ಭಾರತೀಯ ಜಾತಿ ವ್ಯವಸ್ಥೆ ರಿಲೇಟೆಡ್ ಆಗಿ ನೋಡ್ತಾ ಹೋಗೋಣ. ಭಾರತೀಯ ಜಾತಿ ವ್ಯವಸ್ಥೆಗೆ ರಿಲೇಟೆಡ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥ ಒಬ್ಬ ಸ್ಪರ್ಧಾರ್ಥಿಯಾಗಿ ನಮ್ಗೆ ಏನೆಲ್ಲ ಗೊತ್ತಿರಬೇಕು ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಜಾತಿ ಪದದ ಮೂಲ ಅಥವಾ ಉತ್ಪತ್ತಿ ಯಾವ ರೀತಿ ಆಯಿತು, ಅಂದರೆ ಯಾವ ಪದದಿಂದ ಈ ಪದ ಬಂತು ಅನ್ನೋದು ಸ್ವಲ್ಪ ಕ್ಲಿಯರ್ ಆಗಿರಬೇಕು. ಜಾತಿಗೆ ಸಂಬಂಧಿಸಿದಂಥ ವ್ಯಾಖ್ಯಾನಗಳು ಗೊತ್ತಿರಬೇಕು. ಪ್ರಸಿದ್ಧ ಚಿಂತಕರು ನೀಡಿರುವಂಥ ವ್ಯಾಖ್ಯಾನಗಳು ನಮಗೆ ಗೊತ್ತಿರಬೇಕು. ಭಾರತೀಯ ಜಾತಿ ವ್ಯವಸ್ಥೆಯ ಸಾಂಪ್ರದಾಯಿಕ ಲಕ್ಷಣಗಳು ಗೊತ್ತಿರಬೇಕು. ಮತ್ತು ಭಾರತೀಯ ಸಾಂಪ್ರದಾಯಿಕ ಜಾತಿ ವ್ಯವಸ್ಥೆ ಲಕ್ಷಣಗಳೇನಿದ್ದಾವಲ್ವ, ಆ ಲಕ್ಷಣಗಳು ಯಾವ ರೀತಿ ಬದಲಾವಣೆ ಅನ್ನೋದು ಗೊತ್ತಿರಬೇಕು. ಬದಲಾವಣೆಗೆ ಕಾರಣವಾದ ಅಂಶಗಳು ನಮಗೆ ಇಂಪಾರ್ಟೆಂಟ್ ಆಗ್ತವೆ. ಅದರ ಜೊತೆಗೆ ಪ್ರಬಲ ಜಾತಿಯ ಕಾನ್ಸೆಪ್ಟ್ ಕೂಡ ನಮಗೆ ಗೊತ್ತಿರಬೇಕು. ಇವೆಲ್ಲವೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್ ಅಂತ ಗುರುತಿಸಬಹುದಾಗಿದೆ. ಮೊದಲನೇದಾಗಿ ಜಾತಿ ಪದದ ಉತ್ಪತ್ತಿ ಅಂತ ನೋಡ್ತಾ ಹೋದರೆ ನಾವು ಇಲ್ಲಿರುವಂಥ ಕೆಲವೊಂದು ಪಾಯಿಂಟ್ಸ್ಗಳ ಮೂಲಕ ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬಹುದು. ಜಾತಿ ಅನ್ನುವಂಥ ಕನ್ನಡ ಪದದ ಆಂಗ್ಲ ರೂಪಾಂತರವಾದಂಥ ಕಾಸ್ಟ್ ಅನ್ನುವಂಥ ವರ್ಡ್ ಏನಿದೆ ಅಲ್ವಾ, ಈ ಕಾಸ್ಟ್ ಅನ್ನುವಂತಹ ವರ್ಡು ಸ್ಪ್ಯಾನಿಷ್ ಅಥವಾ ಪೋರ್ಚುಗೀಸ್ ಭಾಷೆಯ ಕಾಷ್ಟ ಅನ್ನುವಂಥ ವರ್ಡಿಂದ ಬಂದಿರೋದು ಕಂಡುಬರುತ್ತೆ. ಕಾಷ್ಟ ಅಂದರೆ ಇದು ತಳಿ, ಜನಾಂಗ ಅಥವಾ ಅನುವಂಶತೆಯ ಗುಣಗಳನ್ನು ಅನ್ನುವಂತಹ ಅರ್ಥವನ್ನು ಸೂಚಿಸುವಂತಹ ಪದವಾಗಿದೆ. ಸ್ಪೆಷಲಿ ಕಾಸ್ಟ್ ಅನ್ನುವಂತಹ ಪದವನ್ನು ಮೊದಲ ಬಾರಿಗೆ ಪೋರ್ಚುಗೀಸರು ಬಳಕೆ ಮಾಡಿರೋದು ಕಂಡುಬರುತ್ತೆ. ಸ್ಪೆಷಲಿ ಭಾರತದಲ್ಲಿದ್ದಂತಹ ಜಾತಿ ವ್ಯವಸ್ಥೆಯನ್ನು ಅಥವಾ ಭಾರತದಲ್ಲಿರುವಂಥ ಜಾತಿಗಳನ್ನು ಸೂಚಿಸಲಿಕ್ಕೆ ಅವರು ಈ ಪದವನ್ನು ಮೊದಲ ಬಾರಿಗೆ ಬಳಕೆ ಮಾಡಿದ್ರು ಅನ್ನುವಂಥ ವಿಚಾರ ಕೂಡ ನಾವು ಭಾರತೀಯ ಸಮಾಜದ ಇತಿಹಾಸದಿಂದ ನಾವು ತಿಳಿದುಕೊಳ್ಬಹುದಾಗಿದೆ. ಓಕೆ, ಇದಕ್ಕೆ ರಿಲೇಟೆಡ್ ಆಗಿ ವ್ಯಾಖ್ಯಾನಗಳನ್ನು ನೋಡ್ತಾ ಹೋದರೆ ಸಾಕಷ್ಟು ಚಿಂತಕರು ಭಾರತೀಯ ಜಾತಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಕಾಮನ್ ಆಗಿ ಬಂದ ಜಾತಿ ವ್ಯವಸ್ಥೆಗೆ ರಿಲೇಟೆಡ್ ಆಗಿ ವ್ಯಾಖ್ಯಾನ ನೀಡಿರೋದು ಕಂಡುಬರುತ್ತೆ. ಅದರಲ್ಲಿ ಕೆಲ ಪ್ರಸಿದ್ಧ ಚಿಂತಕರ ವ್ಯಾಖ್ಯಾನಗಳು ನಮಗೆ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಆ ವ್ಯಾಖ್ಯಾನಗಳ ಜೊತೆಗೆ ಪ್ರಸಿದ್ಧ ಚಿಂತಕರು ತಮ್ಮ ಯಾವ ಕೃತಿಯಲ್ಲಿ ವ್ಯಾಖ್ಯಾನ ನೀಡಿದ್ದಾರೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾವು ಪ್ರೀವಿಯಸ್ ಒಂದು 2-3 ವರ್ಷದ ಗ್ರೂಪ್ ಸಿ ಕ್ವಶನ್ ಪೇಪರ್ ನೋಡಿದ್ರೆ ಅವರ ವ್ಯಾಖ್ಯಾನಕ್ಕಿಂತ ಹೆಚ್ಚಾಗಿ ಅವರ ವ್ಯಾಖ್ಯಾನಗಳು ಯಾವ ಕೃತಿಯಲ್ಲಿ ಉಲ್ಲೇಖ ಮಾಡಿದಾರಲ್ವ ಆ ಕೃತಿಗಳನ್ನು ಹೆಚ್ಚು ಫೋಕಸ್ ಆಗಿ ಕ್ವಶನ್ ಬಂದಿರೋದು ಕಂಡುಬರುತ್ತೆ. ಸ್ಪೆಷಲಿ ಹರ್ಬರ್ಟ್ ರಿಸ್ಲೆ ಅವರು ತಮ್ಮ ದ ಪೀಪಲ್ ಆಫ್ ಇಂಡಿಯಾ ಅನ್ನುವಂಥ ಕೃತಿಯಲ್ಲಿ ಜಾತಿಗೆ ಸಂಬಂಧಿಸಿದಂತೆ ಅವರು ತಮ್ಮದೇ ಆದ ವ್ಯಾಖ್ಯಾನ ನೀಡಿರೋದು ಕಂಡುಬರುತ್ತೆ. ಹರ್ಬರ್ಟ್ ರಿಸ್ಲೆ ಅವರ ವ್ಯಾಖ್ಯಾನ ಒಬ್ಬ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥ ಸ್ಪರ್ಧಾರ್ಥಿಯಾಗಿ ವ್ಯಾಖ್ಯಾನಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್. ಅವ್ರು ಬರೆದಿರುವಂಥ ಈ ಕೃತಿ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಚ್ ದಿ ಫಾಲೋವಿಂಗ್ ರೂಪದಲ್ಲಿ ಅಥವಾ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ರೀತಿಯಲ್ಲಿ ಅಥವಾ ಡೈರೆಕ್ಟಾಗಿ ನೇರವಾಗಿ ಕೃತಿ ಹೆಸರನ್ನು ಕೊಟ್ಟು ಯಾರು ಇದನ್ನು ಬರೆದಿದ್ದಾರೆ ಅಂತ ಈ ರೀತಿ ಸಾಕಷ್ಟು ಬಾರಿ ಕ್ವಶನ್ಸ್ಗಳು ರಿಪೀಟ್ ಆಗಿರೋದು ಕಂಡುಬರುತ್ತೆ. ಹಾಗಾಗಿ ಹರ್ಬರ್ಟ್ ರಿಸ್ಲೆ ಅವರ ದ ಪೀಪಲ್ ಆಫ್ ಇಂಡಿಯಾ ಅನ್ನುವಂಥ ಕೃತಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಕೃತಿಯಲ್ಲಿ ಅವರು ಏನು ವ್ಯಾಖ್ಯಾನ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋದರೆ, ಸ್ಪೆಷಲಿ ಜಾತಿಗೆ ರಿಲೇಟೆಡ್ ಆಗಿ ಬಂದಾಗ ಒಂದೇ ವೃತ್ತಿಯನ್ನು ಕೈಗೊಳ್ಳುವ ಏಕರೂಪ ಸಮುದಾಯವೇ ಜಾತಿ ಅಂತ ಅವ್ರು ವ್ಯಾಖ್ಯಾನಿಸಿರೋದು ಕಂಡುಬರುತ್ತೆ. ಭಾರತೀಯ ಸಮಾಜದ ಇತಿಹಾಸವನ್ನು ನೋಡಿದಾಗ ಬಹುತೇಕ ಒಂದು ಸಮುದಾಯ, ಒಂದು ಜಾತಿಯ ಜನರು ಒಂದೇ ರೀತಿಯ ವೃತ್ತಿಯನ್ನು ಕೈಗೊಳ್ಬೋದಾಗಿತ್ತು. ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ಅದು ಇಷ್ಟ ಇರ್ಬೋದು, ಇಷ್ಟ ಇಲ್ಲದೆ ಇರ್ಬೋದು, ಅವರು ಆ ವೃತ್ತಿಯನ್ನೇ ಅವರು ಆನುವಂಶಿಕವಾಗಿ ಮುಂದುವರಿಸ್ಕೊಂಡು ಹೋಗ್ಬೋದಾಗಿತ್ತು. ಇದನ್ನು ಬೇಸಾಗಿಟ್ಕೊಂಡು ಹರ್ಬರ್ಟ್ ರಿಸ್ಲೆ ಅವರು ತಮ್ಮ ದ ಪೀಪಲ್ ಆಫ್ ಇಂಡಿಯಾ ಅನ್ನುವಂಥ ಕೃತಿಯಲ್ಲಿ ಜಾತಿಗೆ ವ್ಯಾಖ್ಯಾನ ನೀಡಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, SV ಕೇತ್ಕರ್ ಅವರು ಕೂಡ ತಮ್ಮ ದ ಹಿಸ್ಟ್ರಿ ಆಫ್ ಕ್ಯಾಸ್ಟ್ ಇನ್ ಇಂಡಿಯಾ ಅನ್ನುವಂಥ ಕೃತಿಯಲ್ಲಿ ಜಾತಿಯು 2 ಪ್ರಮುಖ ಲಕ್ಷಣಗಳ ಸಮೂಹವಾಗಿದೆ ಅಂತ ವ್ಯಾಖ್ಯಾನಿಸಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಅವರ ವ್ಯಾಖ್ಯಾನವೂ ಇಂಪಾರ್ಟೆಂಟ್ ಆಗುತ್ತೆ. ವ್ಯಾಖ್ಯಾನಕ್ಕಿಂತ ಹೆಚ್ಚಾಗಿ ಅವರ ಕೃತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದ ಹಿಸ್ಟ್ರಿ ಆಫ್ ಕ್ಯಾಸ್ಟ್ ಇನ್ ಇಂಡಿಯಾ ಅನ್ನೋದು SV ಕೇತ್ಕರ್ ಅವರು ಬರೆದಿರುವಂಥ ಒಂದು ಕೃತಿಯಾಗಿದೆ. ಈ ಕೃತಿಯಲ್ಲಿ ಅವರು ಜಾತಿ ಅನ್ನೋದು 2 ಪ್ರಮುಖ ಲಕ್ಷಣಗಳ ಸಮೂಹವಾಗಿದೆ ಅಂತ ಹೇಳಿದ್ದಾರೆ. ಓಕೆ, ಹಾಗಾದರೆ ಯಾವ 2 ಪ್ರಮುಖ ಲಕ್ಷಣಗಳಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಸದಸ್ಯತ್ವವು ಹುಟ್ಟಿಗೆ ಸೀಮಿತವಾಗಿರುವುದು ಅನ್ನೋದು. ಅಂದರೆ ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಭಾರತೀಯ ಇತಿಹಾಸ ಆಗಿರ್ಬೋದು ಅಥವಾ ಪ್ರೆಸೆಂಟಲ್ಲೂ ಕೂಡ ನೋಡ್ತಾ ಹೋದಾಗೆ ವ್ಯಕ್ತಿಯ ಜಾತಿ ಸದಸ್ಯತ್ವ ಎಲ್ಲ ಡಿಸೈಡ್ ಆಗೋದು ಆತನ ಜನ್ಮದಿಂದಲೇ ಅಂತ ನಾವು ಗುರುತಿಸ್ಬೋದಾಗಿದೆ. ಇದು ಒಂದು ಪ್ರಮುಖ ಲಕ್ಷಣ ಅಂತ ಗುರುತಿಸಿದ್ದಾರೆ. ಅದರ ಜೊತೆಗೆ ಒಳ ಬಾಂಧವ್ಯ ಏನಿದೆ ಅಲ್ವಾ, ಅದು ಕೂಡ ಒಂದು ಪ್ರಮುಖ ಲಕ್ಷಣ ಅಂತ ಗುರುತಿಸಿದ್ದಾರೆ. ಈ 2 ಪ್ರಮುಖ ಲಕ್ಷಣಗಳ ಸಮೂಹಕ್ಕೆ ಅವರು ಜಾತಿ ಅಂತ ವ್ಯಾಖ್ಯಾನಿಸಿರೋದು ಕಂಡುಬರುತ್ತೆ. SV ಕೇತ್ಕರ್ ಅವರ ಈ ಕೃತಿ ಕೂಡ ನಿಮಗೆ ಗೊತ್ತಿರಬೇಕು.
ಓಕೆ, ಅದರ ಜೊತೆಗೆ ಇಲ್ಲಿ ಒಂದು ವರ್ಡ್ ಬಳಕೆ ಆಗಿತ್ತು, ಒಳ ಬಾಂಧವ್ಯ ಅಂತ. ಸ್ಪೆಷಲಿ 2 ಪ್ರಮುಖ ಲಕ್ಷಣಗಳ ಸಮೂಹ ಅಂತ ವ್ಯಾಖ್ಯಾನಿಸಿದಾರಲ್ವಾ. ಮೊದಲನೇದು ಆಲ್ರೆಡಿ ಗೊತ್ತಿರುವಂಥ ಕಂಟೆಂಟ್ ಆಗಿದೆ. 2ನೇ ಪಾಯಿಂಟ್ ಕೂಡ ಸುಮಾರು ಜನರಿಗೆ ಗೊತ್ತಿರುತ್ತೆ, ಅಥವಾ ಯಾರಾದರೂ ಬಿಗಿನರ್ಸ್ ಇದ್ರೆ ಆ ವರ್ಡ್ ಗೊತ್ತಿಲ್ಲ ಅಂದರೆ ಒನ್ ಟೈಮ್ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಒಳ ಬಾಂಧವ್ಯ ಅಂದರೆ ಏನು ಅಂತ ನೋಡ್ತಾ ಹೋದರೆ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೋದು. ಸದಸ್ಯರು ತಮ್ಮ ಸಮೂಹದ ಒಳಗೆ ಮಾತ್ರ ವಿವಾಹವಾಗಬೇಕು, ಅಂದರೆ ತಮ್ಮ ಬಾಳ ಸಂಗಾತಿಯನ್ನು ತಮ್ಮ ಸಮೂಹದ ಒಳಗೆ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು. ತಮ್ಮ ಸಮೂಹದ ಹೊರಗೆ ಇರುವಂಥ ವ್ಯಕ್ತಿಯನ್ನು ತಮ್ಮ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಳೋ ಹಾಗಿರಲಿಲ್ಲ. ಇದಕ್ಕೆ ನಾವು ಒಳ ಬಾಂಧವ್ಯ ಅಂತ ಕರೀತಾರೆ. ಹಾಗಾಗಿ SV ಕೇತ್ಕರ್ ಅವರು ಸದಸ್ಯತ್ವವು ಹುಟ್ಟಿಗೆ ಸೀಮಿತವಾಗಿದೆ ಅನ್ನೋದು ಮತ್ತು ಒಳ ಬಾಂಧವ್ಯ ಅನ್ನುವಂಥ 2 ಪ್ರಮುಖ ಲಕ್ಷಣಗಳ ಸಮೂಹವಾಗಿದೆ ಅನ್ನುವ ರೀತಿಯಲ್ಲಿ ಈ ವ್ಯಾಖ್ಯಾನ ನೀಡಿರೋದು ಕಂಡುಬರುತ್ತೆ. ಇನ್ನು DN ಮಜುಮ್ದಾರ್ ಮತ್ತು TN ಮದನ್ ಅವರು ಕೂಡ ಜಾತಿಗೆ ತಮ್ಮದೇ ಆದಂಥ ಒಂದು ವಿಭಿನ್ನ ವ್ಯಾಖ್ಯಾನ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಇವರು ನೀಡಿರುವಂಥ ವ್ಯಾಖ್ಯಾನ ಬಹಳ ವಿಭಿನ್ನ ವಿಶಿಷ್ಟವಾದದಂತ ಗುರುತಿಸ್ಬೋದು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ಕೇಳುವಂಥ ಸಾಧ್ಯತೆ ಇರುತ್ತೆ. ಏನು ಹೇಳಿದ್ದಾರೆ ಇವರು ವ್ಯಾಖ್ಯಾನ ಅಂತ ನೋಡ್ತಾ ಹೋದರೆ, ಜಾತಿಯು ಒಂದು ಮುಚ್ಚಿದ ಸಮೂಹವಾಗಿದೆ ಅಂತ ಹೇಳಿದ್ದಾರೆ, ಅಥವಾ ಜಾತಿಯು ಒಂದು ಅಮುಕ್ತ ಸಮೂಹವಾಗಿದೆ ಅಂತ ಹೇಳಿದ್ದಾರೆ, ಅಥವಾ ಅದನ್ನೇ ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನಿಸೋದಾದರೆ ಜಾತಿಯು ಒಂದು ನಿರ್ಬಂಧಿತ ಸಮೂಹವಾಗಿದೆ ಅಂತ ಹೇಳಿದ್ದಾರೆ. ಜಾತಿ ಅನ್ನೋದೊಂದು ಸಮೂಹ ಅನ್ನೋದು ಆಲ್ರೆಡಿ ಗೊತ್ತಿರುವಂಥ ವಿಚಾರ. ಎಂತಹ ಸಮೂಹ ಅಂದರೆ ಅದು ನಿರ್ಬಂಧಗಳಿಂದ ಕೂಡಿರುವಂಥ ಸಮೂಹವಾಗಿದೆ. ಅಲ್ಲಿ ಸಾಕಷ್ಟು ಕಂಡೀಷನ್ಸ್ಗಳಿರ್ತವೆ. ಅದು ಮುಕ್ತವಾಗಿರೋದಿಲ್ಲ, ಅದು ಅಮುಕ್ತವಾಗಿರುತ್ತೆ, ಅದು ಮುಚ್ಚಿದ ಸಮೂಹವಾಗಿರುತ್ತೆ. ಆ ರೀತಿಯಲ್ಲಿ ವ್ಯಾಖ್ಯಾನಿಸಿರೋದು ಕಂಡುಬರುತ್ತೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೇರವಾಗಿ ಇದೇ ಪದಗಳನ್ನು ಬಳಕೆ ಮಾಡಿರ್ಬೋದು ಅಥವಾ ಮಾಡಿಲ್ದೇನೂ ಇರ್ಬೋದು. ಆದರೆ ಆ ಸೆಂಟೆನ್ಸಲ್ಲಿರುವಂಥ ಅರ್ಥವನ್ನು ನಾವು ಗ್ರಹಿಸಿಕೊಂಡು ಇದು ಯಾರ ವ್ಯಾಖ್ಯಾನ ಅಂತ ನಾವು ಆನ್ಸರನ್ನು ಗುರುತಿಸಬೇಕಾಗುತ್ತೆ. ಹಾಗಾಗಿ ಈ ವ್ಯಾಖ್ಯಾನಗಳನ್ನು ಡೈರೆಕ್ಟಾಗಿ ನೀವು ಬೈಪಾಠ ಮಾಡೋದು ಆ ರೀತಿ ಮಾಡೋಂಥ ಅವಶ್ಯಕತೆ ಇಲ್ಲ. ಏನು ಹೇಳಿದ್ದಾರೆ ಅನ್ನೋದು ನೀವು ಅರ್ಥವನ್ನು ಗ್ರಹಿಸ್ಕೊಳ್ಬೇಕು. ಆ ವ್ಯಾಖ್ಯಾನಗಳ ಸಾರಾಂಶವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅವಾಗ ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದನ್ನು ಅಪ್ಲೈಡ್ ಆಗೋ ಬೇರೆ ಅರ್ಥದಲ್ಲಿ ಅಥವಾ ಬೇರೆ ಪದಗಳನ್ನು ಬಳಸಿ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡ್ಬೋದಾಗಿದೆ. ಓಕೆ, ಇದಿಷ್ಟು ಭಾರತೀಯ ಜಾತಿ ವ್ಯವಸ್ಥೆಗೆ ರಿಲೇಟೆಡ್ ಆಗಿ ಬಂದಾಗ ಅತ್ಯಂತ ಪ್ರಮುಖ ಚಿಂತಕರು ನೀಡಿರುವಂಥ ವ್ಯಾಖ್ಯಾನಗಳಾಗಿದ್ದಾವೆ. ಓಕೆ, ನಾವು ಜಾತಿ ಪದದ ಮೂಲದ ಬಗ್ಗೆ ಕ್ಲಿಯರ್ ಮಾಡ್ಕೊಂಡೇವೆ. ಜಾತಿಗೆ ಸಂಬಂಧಿಸಿದಂತೆ ಪ್ರಮುಖ ಚಿಂತಕರು ನೀಡಿರುವಂಥ ವ್ಯಾಖ್ಯಾನಗಳ ಬಗ್ಗೆ ಕೂಡ ನಾವು ಕ್ಲಿಯರ್ ಮಾಡ್ಕೊಂಡೇವೆ. ನೆಕ್ಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಅಥವಾ ಒಬ್ಬ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥ ಸ್ಪರ್ಧಾರ್ಥಿಯಾಗಿ ನಮಗೆ ಗೊತ್ತಾಗಬೇಕಾಗಿರುವಂಥ ವಿಚಾರವೇನೆಂದರೆ, ಭಾರತೀಯ ಜಾತಿ ವ್ಯವಸ್ಥೆಯ ಸಾಂಪ್ರದಾಯಿಕ ಲಕ್ಷಣಗಳು ಯಾವುವು ಅನ್ನೋದು ನಮಗೆ ಗೊತ್ತಾಗಬೇಕು. ಓಕೆ, ಇದಕ್ಕೆ ರಿಲೇಟೆಡ್ ಆಗಿ ಬಂದಾಗ ಎಕ್ಸಾಮಲ್ಲಿ ನಿಮಗೆ ಇದನ್ನು ನೇರವಾಗಿ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಮಾಜದ ಜಾತಿ ವ್ಯವಸ್ಥೆಯ ಸಾಂಪ್ರದಾಯಿಕ ಲಕ್ಷಣಗಳು ಆಗಿವೆ ಅಥವಾ ಆಗಿಲ್ಲ, ಈ ರೀತಿ ಕೇಳ್ಬೋದು. ಓಕೆ, ಅಂಥವೆಲ್ಲ ನಾವು ಆಲ್ಮೋಸ್ಟ್ ಅಲ್ಲಿ ಈಸಿಯಾಗಿ ಗೆಸ್ ಮಾಡ್ಬೋದು. ನಾವು PUCಯಲ್ಲಿ ಅಥವಾ ಡಿಗ್ರಿಯಲ್ಲಿ ಸೋಷಿಯಾಲಜಿ ಓದಿರ್ಬೋದು, ಓದಿಲ್ಲದೆ ಇದ್ರೂ ಕೂಡ ನಾವು ಸಮಾಜದ ಭಾಗವಾಗಿರೋದ್ರಿಂದ ಜಾತಿ ವ್ಯವಸ್ಥೆಯನ್ನು ನಾವು ಕಣ್ಣಾರೆ ನೋಡಿದ್ದೇವೆ, ಅನುಭವಿಸಿದ್ದೇವೆ, ಇನ್ನೂ ಕೂಡ ಅನುಭವಿಸ್ತಾ ಇದ್ದೇವೆ. ಅದ್ರ ಬಗ್ಗೆ ಸಾಕಷ್ಟು ಬೇರೆ ಬೇರೆ ಕಡೆ ಕೂಡ ಇನ್ಫಾರ್ಮೇಷನ್ ತೆಗೆದುಕೊಂಡಿರ್ತೇವೆ. ಹಾಗಾಗಿ ಈಸಿಯಾಗಿ ಗೆಸ್ ಮಾಡ್ಬೋದು ನನ್ನ ಪ್ರಕಾರ. ಹಾಗಾಗಿ ಸ್ಪೆಷಲಿ ನಮಗೆ ಭಾರತೀಯ ಸಮಾಜದ ಜಾತಿ ವ್ಯವಸ್ಥೆಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ನಾನು ಜನರಲೈಸ್ ಆಗಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇಲ್ಲ. ಬಿಕಾಸ್ ಸಾಕಷ್ಟು ಲಕ್ಷಣಗಳನ್ನ ನಾನು ಪಟ್ಟಿ ಮಾಡ್ತಾ ಹೋಗ್ಬೋದು. ಸ್ಪೆಷಲಿ ಇಲ್ಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬರುವಂಥ ಸ್ಪರ್ಧಾರ್ಥಿಯಾಗಿ ನಮಗೆ ಗೊತ್ತಿರಬೇಕಾಗಿರುವಂಥ ಭಾರತೀಯ ಜಾತಿ ವ್ಯವಸ್ಥೆಯ ಸಾಂಪ್ರದಾಯಿಕ ಲಕ್ಷಣಗಳಲ್ಲಿ ಸ್ಪೆಷಲಿ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತ ನಾವು ಗುರುತಿಸುವಂಥ GS ಘುರೆ ಅವರು ಗುರುತಿಸಿರುವಂತಹ ಸಾಂಪ್ರದಾಯಿಕ ಲಕ್ಷಣಗಳು ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಎಕ್ಸಾಮಲ್ಲಿ GS ಘುರೆ ಅವರು ಗುರುತಿಸಿರುವಂತಹ ಲಕ್ಷಣಗಳನ್ನೇ ಬೇಸ್ ಆಗಿಟ್ಕೊಂಡು ನಿಮ್ಗೆ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಕೆಲವೊಮ್ಮೆ GS ಘುರೆ ಅವರು ಯಾವ ಲಕ್ಷಣಗಳನ್ನು ಗುರುತಿಸಿದ್ದಾರೆ, ಯಾವ ಲಕ್ಷಣಗಳನ್ನು ಗುರುತಿಸಿಲ್ಲ, ಆ ರೀತಿ ಕೂಡ ಕ್ವಶನ್ ಕೇಳ್ಬೋದು. ಹಾಗಾಗಿ ಜನರಲೈಸ್ ಆಗಿ ನಾವು ಜಾತಿ ವ್ಯವಸ್ಥೆಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ಪಟ್ಟಿ ಮಾಡೋದರ ಬದಲಾಗಿ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಆಗಿರುವಂಥ GS ಘುರೆ ಅವರು ಗುರುತಿಸಿರುವಂಥ ಭಾರತೀಯ ಸಮಾಜದ ಜಾತಿ ವ್ಯವಸ್ಥೆಯ ಪ್ರಮುಖ ಸಾಂಪ್ರದಾಯಿಕ ಲಕ್ಷಣಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋದರೆ ಆ ಕಂಟೆಂಟ್ ನಮಗೆ ಯೂಸ್ ಆಗ್ಬೋದು ಅನ್ನೋದು ನನ್ನ ಒಪಿನಿಯನ್ ಆಗಿದೆ. ಸ್ಪೆಷಲಿ GS ಘುರೆ ಅವರು ತಮ್ಮ ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅನ್ನುವಂಥ ಕೃತಿಯಲ್ಲಿ ಭಾರತೀಯ ಜಾತಿ ವ್ಯವಸ್ಥೆಯ ಸಾಂಪ್ರದಾಯಿಕ ಲಕ್ಷಣಗಳ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ. ಓಕೆ, ಇಲ್ಲಿ ನಮಗೆ 2 ವಿಷಯಗಳು ಇಂಪಾರ್ಟೆಂಟ್ ಆಗ್ತವೆ. ಒಂದು, GS ಘುರೆ ಅವರು ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹರಾಗಿದ್ದಾರೆ ಅನ್ನೋದು ಗೊತ್ತಿರಬೇಕು, ಎಕ್ಸಾಮಲ್ಲಿ ಕೇಳ್ಬೋದು. ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕೃತಿಯಾಗಿದೆ. ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದು ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅಂತ, ಜಾತಿ ಮತ್ತು ಜನಾಂಗ, ಭಾರತದಲ್ಲಿ ಜಾತಿ ಮತ್ತು ಜನಾಂಗ ಅನ್ನುವಂಥ ಹೆಸರಲ್ಲಿ ಏನಿದೆ ಅಲ್ವಾ, ಬೆಟರ್ ಆ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳೋದು ಬೆಟರ್ ಆ ಕೃತಿಯ ಹೆಸರನ್ನು. ಕಾಸ್ಟ್ ಆ್ಯಂಡ್ ರೇಸ್ ಅಂದರೆ ಜನಾಂಗ ಇಲ್ಲಿ ಬಂದಾಗ ಭಾರತದಲ್ಲಿ ರಿಲೇಟೆಡ್ ಆಗಿ ಬಂದಿರುವಂಥ ಕೃತಿ ಇಂಪಾರ್ಟೆಂಟ್ ಆಗಿದೆ. ಈ ಕೃತಿಯಲ್ಲಿ ಅವರು ಭಾರತೀಯ ಜಾತಿ ವ್ಯವಸ್ಥೆಯ ಸಾಂಪ್ರದಾಯಿಕ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ನಮಗೆ ಇಂಪಾರ್ಟೆಂಟ್ ಅಂತ ನಾನು ಗುರುತಿಸ್ತಾ ಇರೋದು ಸ್ಪೆಷಲಿ. ಓಕೆ, ಯಾವೆಲ್ಲ ಪ್ರಮುಖ ಲಕ್ಷಣಗಳು ಇದ್ದಾವೆ ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಜಾತಿ ಸಮಾಜದ ಹೋಳಾದ ಭಾಗವಾಗಿದೆ ಅನ್ನುವಂಥ ಒಂದು ಲಕ್ಷಣವನ್ನು ಅವರು ಗುರುತಿಸಿರೋದು ಕಂಡುಬರುತ್ತೆ.
ಆಲ್ರೆಡಿ ಗೊತ್ತು ನಿಮಗೆ, ಭಾರತೀಯ ಸಮಾಜದಲ್ಲಿ ಅನೇಕ ಜಾತಿಗಳಿರೋದು ಕಂಡುಬರುತ್ತೆ. ಜಾತಿಯ ಒಳಗಡೆ ಅನೇಕ ಉಪಜಾತಿಗಳಿರೋದು ಕಂಡುಬರುತ್ತೆ. ಹಾಗಾಗಿ ಇವು ಸಮಾಜದ ಹೋಡಾದ ಭಾಗ ಅಥವಾ ಛಿದ್ರವಾದಂಥ ಭಾಗವಂತ ಗುರುತಿಸಲಾಗುತ್ತೆ. ಭಾರತೀಯ ಸಮಾಜದಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಅನೇಕ ಜಾತಿಗಳಿದ್ದಾವೆ. ಜಾತಿಯ ಒಳಗಡೆ ಮತ್ತು ಅನೇಕ ಉಪಜಾತಿಗಳಿದ್ದಾವೆ. ಪ್ರತಿಯೊಂದು ಜಾತಿಗೂ ಪ್ರತಿಯೊಂದು ಉಪಜಾತಿಗೆ ಬಂದಾಗಲೂ ತನ್ನದೇ ಆದ ರೂಢಿ, ಪದ್ಧತಿ, ಸಂಪ್ರದಾಯಗಳು, ಆಚರಣೆಗಳು, ಆಚಾರ ಅಥವಾ ವಿಚಾರಗಳಿರೋದೆಲ್ಲ ಕಂಡುಬರುತ್ತೆ. ಸ್ಪೆಷಲಿ ಇದನ್ನು ಇನ್ನೂ ಸ್ವಲ್ಪ ನಾವು ಡಿಟೇಲ್ ಆಗಿ ನೋಡ್ತಾ ಹೋದರೆ ಅಥವಾ GS ಗುರಿ ಅವರ ವಿಚಾರಗಳನ್ನು ನಾವು ನೋಡ್ತಾ ಹೋದಾಗ ಭಾರತೀಯ ಸಮಾಜದಲ್ಲಿ ಪ್ರತಿಯೊಂದು ಜಾತಿಯಲ್ಲೂ ಕೂಡ ತನ್ನದೇ ಆದಂತಹ ಜಾತಿ ಪಂಚಾಯಿತಿಗಳಿದ್ದದ್ದು ಕಂಡು ಬರುತ್ತೆ ಅನ್ನುವಂಥ ವಿಚಾರ ಕೂಡ ಅವರು ತಮ್ಮ ಈ ಕೃತಿಯಲ್ಲಿ ಉಲ್ಲೇಖ ಮಾಡಿರೋದು ಕಂಡುಬರುತ್ತೆ. ಅಂದರೆ ಪ್ರತಿಯೊಂದು ಜಾತಿಗೂ ತನ್ನದೇ ಆದ ಪಂಚಾಯಿತಿಗಳಿದ್ದವು ಅನ್ನುವಂಥ ವಿಚಾರ ಕೂಡ ಭಾರತೀಯ ಸಮಾಜದ ಇತಿಹಾಸದಲ್ಲಿ ನಾವು ಕಾಣ್ಬೋದಾಗಿದೆ. ಅದನ್ನು ಅವರು ಉಲ್ಲೇಖ ಮಾಡಿರೋದು ಸಹ ಕಂಡುಬರುತ್ತೆ. ಏನಿದು ಜಾತಿ ಪಂಚಾಯಿತಿ ಅಂತ ನೋಡ್ತಾ ಹೋದರೆ ಸಿಂಪಲ್ ಆಗಿ ಆಯಾ ಜಾತಿಯ ಹಿರಿಯ ಸದಸ್ಯರು ಅಥವಾ ಆಯಾ ಜಾತಿಯ ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡಿರುವಂಥ ಒಂದು ಆಡಳಿತ ಮಂಡಳಿ ಅಂತ ಗುರುತಿಸ್ಬೋದು. ಫಾರ್ ಎಕ್ಸಾಂಪಲ್, ಯಾವುದೊಂದು ವಿಲೇಜ್ ಇದೆ, ವಿಲೇಜಲ್ಲಿ ಒಂದು 4 ಜಾತಿಯ ಜನರು ವಾಸವಾಗಿದ್ದಾರೆ ಅಂದರೆ ಪ್ರತಿಯೊಂದು ಜಾತಿಗೂ ಅವ್ರದ್ದೇ ಆದ ಜಾತಿ ಪಂಚಾಯಿತಿ ಅಸ್ತಿತ್ವದಲ್ಲಿ ಇರ್ತಾ ಇತ್ತು. ಪ್ರತಿಯೊಂದು ಜಾತಿಯಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡಂಥ ಒಂದು ಆಡಳಿತ ಮಂಡಳಿಯ ರೂಪದಲ್ಲಿ ಈ ಜಾತಿ ಪಂಚಾಯಿತಿ ಅಸ್ತಿತ್ವದಲ್ಲಿದ್ದದ್ದು ಕಂಡುಬರುತ್ತೆ. ಈ ರೀತಿ ಇದ್ದಂತಹ ಜಾತಿ ಪಂಚಾಯಿತಿ ಏನು ಕೆಲಸ ಮಾಡ್ತಾ ಇತ್ತು ಅಂತ ನೋಡ್ತಾ ಹೋದರೆ ಸಿಂಪಲ್ ಆಗಿ ತನ್ನ ಜಾತಿಗೆ ಸಂಬಂಧಪಟ್ಟಂಥ ನೀತಿ ನಿಯಮಗಳನ್ನು ರಚನೆ ಮಾಡ್ತಾ ಇತ್ತು. ಆ ನೀತಿ ನಿಯಮಗಳನ್ನು ತಮ್ಮ ಜಾತಿಯ ಜನರು ಅನುಸರಿಸುವಂತೆ ನೋಡ್ಕೊಳ್ತಾ ಇತ್ತು. ಯಾರಾದ್ರೂ ಆ ನಿಯಮಗಳನ್ನು ಉಲ್ಲಂಘಿಸಿದ್ರೆ ಅವ್ರಿಗೆ ಶಿಕ್ಷೆ ಕೂಡ ವಿಧಿಸ್ತಾ ಇತ್ತು. ಮತ್ತು ಜಾತಿಯ ಸದಸ್ಯರ ನಡುವಿನ ವಿವಾದಗಳನ್ನು ಕೂಡ ಇದು ಬಗೆಹರಿಸ್ತಾ ಇತ್ತು ಅಂತ ಹೇಳ್ಬೋದು. ಈ ರೀತಿ ಜಾತಿ ಪಂಚಾಯಿತಿಯು ಅನೇಕ ಕಾರ್ಯಗಳನ್ನು ನಿರ್ವಹಿಸ್ತಾ ಇತ್ತು ತನ್ನ ಜಾತಿಗೆ ರಿಲೇಟೆಡ್ ಆಗಿ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೋದಾಗಿದೆ. ಸ್ಪೆಷಲಿ ಎಲ್ಲ ಅಂಶಗಳನ್ನು ನಾವು ಅವಲೋಕಿಸಿದಾಗ ಒಂದು ತೀರ್ಮಾನಕ್ಕೆ ಬರ್ಬೋದು, ಜಾತಿ ಪಂಚಾಯಿತಿಯು ವಿಸ್ತೃತವಾದ ವ್ಯಾಪ್ತಿಯನ್ನು ಹೊಂದಿತ್ತು ಅಂತ ಹೇಳ್ಬೋದು. ತನ್ನ ಜಾತಿಗೆ ಸಂಬಂಧಪಟ್ಟಂಥ ನೀತಿ ನಿಯಮಗಳನ್ನು ರಚನೆ ಮಾಡ್ತಾ ಇತ್ತು, ಅವುಗಳನ್ನು ಅನುಸರಿಸುವಂತೆ ನೋಡ್ಕೊಳ್ತಾ ಇತ್ತು. ಯಾರಾದರೂ ಅನುಸರಿಸಲಿಲ್ಲ ಅಂದ್ರೂ ಶಿಕ್ಷೆ ಕೂಡ ನೀಡ್ತಾ ಇತ್ತು. ಜಾತಿಯ ಸದಸ್ಯರ ನಡುವಿನ ವಿವಾದಗಳನ್ನು ಬಗೆಹರಿಸ್ತಾ ಇತ್ತು. ಈ ಎಲ್ಲ ಅಂಶ ನೋಡಿದಾಗ ಜಾತಿ ಪಂಚಾಯಿತಿಯು ವಿಸ್ತೃತವಾದ ವ್ಯಾಪ್ತಿಯನ್ನು ಹೊಂದಿತ್ತು ಅಂತ ಕೂಡ ನಾವು ಗುರುತಿಸಬಹುದಾಗಿದೆ. ಸ್ಪೆಷಲಿ ಇದನ್ನು ಬೇಸಾಗಿ ಇಟ್ಕೊಂಡು ನೋಡಿದಾಗ ಹರ್ಬರ್ಟ್ ರಿಸ್ಲೆ ಅವರು ಏನು ಹೇಳಿದ್ದಾರೆ, ಜಾತಿಯು ತನಗೆ ತಾನೇ ದೊರೆಯಾಗಿದೆ ಅನ್ನುವಂಥ ವಿಚಾರ ಕೂಡ ವ್ಯಕ್ತಪಡಿಸಿದ್ದಾರೆ. ಎಕ್ಸಾಂಪಲ್ ನಿಮ್ಗೆ ನೇರವಾಗಿ ಇದೇ ರೀತಿ ಕೇಳ್ಬೋದು, ಜಾತಿಯು ತನಗೆ ತಾನೇ ದೊರೆಯಾಗಿದೆ ಅನ್ನುವಂತಹ ವ್ಯಾಖ್ಯಾನ ಅಥವಾ ಹೇಳಿಕೆ ನೀಡಿದವರು ಯಾರಂತ ಕೇಳ್ಬೋದು. ಹರ್ಬರ್ಟ್ ರಿಸ್ಲೆ ಅವರು ಈ ವಿಚಾರವನ್ನು ವ್ಯಕ್ತಪಡಿಸಿರೋದು ಕಂಡುಬರುತ್ತೆ. ಅಷ್ಟೆಲ್ಲ GS ಗುರಿ ಅವರು ಕೂಡ ಇದಕ್ಕೆ ರಿಲೇಟೆಡ್ ಆಗಿ ಒಂದು ವಿಚಾರ ವ್ಯಕ್ತಪಡಿಸಿದ್ದಾರೆ. ಅಸಂಖ್ಯಾತ ಜಾತಿ ಉಪಜಾತಿಗಳು ವಿಶಾಲ ಸಮಾಜದ ಬೇರೆ ಬೇರೆ ಭಾಗಗಳಾಗಿದ್ದಾವೆ ಅನ್ನೋದು ಗೊತ್ತು. ಈ ರೀತಿ ಸಮಾಜದ ಬೇರೆ ಬೇರೆ ಭಾಗಗಳಾಗಿದ್ದರೂ ಕೂಡ ಅವು ಚಿಕ್ಕದಾದ ಮತ್ತು ಪರಿಪೂರ್ಣವಾದ ಜಗತ್ತುಗಳಂತೆ ಇದ್ದವು ಅನ್ನುವಂಥ ವಿಚಾರ ಕೂಡ ವ್ಯಕ್ತಪಡಿಸಿದ್ದಾರೆ. ಓಕೆ, ನಾವೇನು ಪ್ರೀವಿಯಸ್ ಸ್ಲೈಡಲ್ಲಿ ಡಿಸ್ಕಷನ್ ಮಾಡಿದೆವಲ್ವಾ, ಜಾತಿ ಪಂಚಾಯಿತಿ ಇತ್ತು, ಜಾತಿ ಪಂಚಾಯಿತಿ ತನ್ನ ಜಾತಿಗೆ ರಿಲೇಟೆಡ್ ಆಗಿರುವಂಥ ನೀತಿ ನಿಯಮ ರಚನೆ ಮಾಡ್ತೈತೆ ಅಂತ ಡಿಸ್ಕಷನ್ ಮಾಡಿದೆವಲ್ವಾ, ಇದನ್ನು ಬೇಸಾಗಿಟ್ಕೊಂಡು ಈ ರೀತಿ ವ್ಯಾಖ್ಯಾನಗಳು ನಿಮಗೆ ಕೊಡಬಹುದು. ಇದು ಯಾರು ಹೇಳಿದ್ದಾರೆ ಅಂತ ಕೂಡ ಕೇಳ್ಬೋದು. ಹಾಗಾಗಿ ಆ ಚಿಂತಕರ ಹೆಸರಿನ ಜೊತೆಗೆ ಈ ವ್ಯಾಖ್ಯಾನಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ನೆನ್ಪಿಟ್ಕೊಳ್ಳುವಂಥ ಪ್ರಯತ್ನ ನೀವು ಮಾಡಬೇಕು. ನೆಕ್ಸ್ಟ್ ಒಂದು ಇನ್ನೊಂದು ಪ್ರಮುಖ ಲಕ್ಷಣ ಗುರುತಿಸಿದರೆ ಶ್ರೇಣೀಕೃತವಾದದ್ದು ಅಂತ. ಭಾರತೀಯ ಜಾತಿ ವ್ಯವಸ್ಥೆಯ ಸಾಂಪ್ರದಾಯಿಕ ಲಕ್ಷಣಗಳಲ್ಲಿ ಶ್ರೇಣೀಕೃತವಾದದ್ದು ಅಥವಾ ಏಣಿ ಶ್ರೇಣಿವಾದದ್ದು ಅನ್ನುವಂಥ ಲಕ್ಷಣ ಕೂಡ GS ಗುರಿ ಅವರು ಗುರುತಿಸಿರೋದು ಕಂಡುಬರುತ್ತೆ. ಓಕೆ, ಭಾರತೀಯ ಸಮಾಜದ ಇತಿಹಾಸ ನೋಡಿದಾಗ ನಮಗೆ ಇದು ಸ್ಪಷ್ಟವಾಗಿ ಕಂಡುಬರುತ್ತೆ. ಈಗಲೂ ಕೂಡ ನಾವು ಇದನ್ನು ನೋಡ್ತಾ ಇದ್ದೇವೆ. ಇನ್ನೂ ಕೂಡ ಇದು ಸಂಪೂರ್ಣವಾಗಿ ಇನ್ನೂ ಮರೆಯಾಗಿದೆ ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಸಮಾಜವು ಮೇಲು ಕೀಳು ಎಂಬ ಆಧಾರದ ಮೇಲೆ ಶ್ರೇಣೀಕರಿಸಿದ ವ್ಯವಸ್ಥೆಯಾಗಿ ವಿಭಜನೆಗೊಂಡಿತ್ತು ಅಂತ GS ಗುರಿ ಅವರು ಗುರುತಿಸಿರೋದು ಕಂಡುಬರುತ್ತೆ. ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಬಂದಾಗ ಮೇಲ್ಸ್ತರ, ಕೆಳಸ್ತರ ಈ ರೀತಿ ಕೂಡ ವರ್ಗಗಳನ್ನು, ಜಾತಿಗಳನ್ನು ಗುರುತಿಸಿರೋದು ಕಂಡುಬರುತ್ತೆ. ಸ್ಪೆಷಲಿ ಈ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರು ಅತ್ಯಂತ ಮೇಲಿನ ಸ್ತರದಲ್ಲಿದ್ದರೆ, ಅಸ್ಪೃಶ್ಯರು ಕೆಳಗಿನ ಸ್ತರದಲ್ಲಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಮೇಲಿನ ಸ್ತರದಲ್ಲಿದ್ದಂತಹ ವರ್ಗದ ಜನರು ಹೆಚ್ಚು ಸವಲತ್ತುಗಳನ್ನು, ವಿಶೇಷ ಸವಲತ್ತುಗಳನ್ನು ಪಡ್ಕೊಂಡಿದ್ದಾರೆ. ಕೆಳ ಸ್ತರದಲ್ಲಿದ್ದಂತಹ ವರ್ಗದ ಜನರು ಅನೇಕ ನಿರ್ಬಂಧಗಳಿಗೆ ಒಳಗಾಗಿದ್ರು ಅಂತ ಹೇಳ್ಬೋದು. ಹಾಗಾಗಿ ಈ ಶ್ರೇಣೀಕೃತ ಅನ್ನೋದು ಕೂಡ ಭಾರತೀಯ ಜಾತಿ ವ್ಯವಸ್ಥೆಯ ಸಾಂಪ್ರದಾಯಿಕ ಲಕ್ಷಣಗಳಲ್ಲಿ ನಾವು ಗುರುತಿಸಬಹುದಾಗಿದೆ. ಸ್ಪೆಷಲಿ ನೆಕ್ಸ್ಟ್ ಒನ್ ಬಂದಾಗ
GS ಗುರಿ ಅವರು ಗುರುತಿಸಿರುವಂಥ ಮತ್ತೊಂದು ವಿಶೇಷವಾದಂಥ ಲಕ್ಷಣ ಅಂದರೆ ಊಟೋಪಚಾರ ಮತ್ತು ಸಾಮಾಜಿಕ ಸಂಸರ್ಗಗಳಿಗೆ ಸಂಬಂಧಿಸಿದ ನಿರ್ಬಂಧಗಳಂತ ಗುರುತಿಸಿದ್ದಾರೆ. ಇದು ಕೂಡ ಭಾರತೀಯ ಜಾತಿ ವ್ಯವಸ್ಥೆಯ ಸಾಂಪ್ರದಾಯಿಕ ಲಕ್ಷಣಗಳಲ್ಲಿ ಒಂದಂತ ಗುರುತಿಸಿದ್ದಾರೆ. ಅಂದರೆ ಭಾರತೀಯ ಜಾತಿ ವ್ಯವಸ್ಥೆಯ ಸಾಂಪ್ರದಾಯಿಕ ಇತಿಹಾಸ ನೋಡಿದಾಗ ಊಟೋಪಚಾರಗಳ ಮೇಲೂ ಕೂಡ ಸಾಮಾಜಿಕ ಸಂಸರ್ಗಗಳ ಮೇಲೂ ಕೂಡ ನಿರ್ಬಂಧಗಳಿರೋದು ಕಂಡುಬರುತ್ತೆ. ಅಂದರೆ ಕಂಡೀಷನ್ಸ್ಗಳಿದ್ದದ್ದು ಕಂಡುಬರುತ್ತೆ. ಸ್ಪೆಷಲಿ ಜಾತಿ ವ್ಯವಸ್ಥೆಯಲ್ಲಿ ಊಟೋಪಚಾರಕ್ಕೆ ಸಂಬಂಧಿಸಿದಂತೆ ಅನೇಕ ನಿರ್ಬಂಧಗಳಿದ್ದವು. ಸ್ಪೆಷಲಿ ಈ ನಿರ್ಬಂಧಗಳು ಜಾತಿಯಿಂದ ಜಾತಿಗೂ ಕೂಡ ಏನಾಗ್ತಾ ಹೋಗ್ತಾ ಇದ್ದು ಭಿನ್ನವಾಗಿ ಹೋಗ್ತಾ ಇದ್ದು ಅಂತ ಹೇಳ್ಬೋದು. ಅಂದರೆ ನಿರ್ಬಂಧಗಳು ಇಡೀ ಎಲ್ಲ ಜಾತಿಗಳಲ್ಲೂ ಒಂದೇ ರೀತಿ ಇದ್ದದ್ದು ಕಂಡುಬರೋದಿಲ್ಲ. ಜಾತಿಯಿಂದ ಜಾತಿಗೆ ನಿರ್ಬಂಧಗಳು ಭಿನ್ನವಾಗಿರೋದನ್ನು ಸಹ ನಾವು ಕಾಣ್ಬೋದಾಗಿದೆ. ಇದನ್ನು ಕೂಡ ಒಂದು ಲಕ್ಷಣ ಅಂತ ಗುರುತಿಸಿರೋದು ಕಂಡುಬರುತ್ತೆ. ಸ್ಪೆಷಲಿ ಊಟೋಪಚಾರಕ್ಕೆ ಬಂದಾಗ ನಿಮಗೆ ಕಚ್ಚಾ ಆಹಾರ ಮತ್ತು ಪಕ್ಕಾ ಆಹಾರದ ಬಗ್ಗೆ ಕೂಡ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಓಕೆ, ಏನಿದು ಕಚ್ಚಾ ಆಹಾರ, ಏನಿದು ಪಕ್ಕಾ ಆಹಾರ ಅಂತ ನೋಡ್ತಾ ಹೋದರೆ ಸ್ಪೆಷಲಿ ನೀರನ್ನು ಉಪಯೋಗಿಸಿ ತಯಾರಿಸಿದಂಥ ಆಹಾರಕ್ಕೆ ಕಚ್ಚಾ ಆಹಾರ ಅಂತ ಕರೆಯಲಾಗ್ತಾ ಇತ್ತು ಅಥವಾ ಕಚ್ಚಾ ಆಹಾರ ಅಂತ ಪರಿಗಣಿಸಲಾಗ್ತಾ ಇತ್ತು. ಮತ್ತು ಇದನ್ನು ಅಪವಿತ್ರವಾದಂಥ ಆಹಾರ ಅಂತ ಕೂಡ ಈ ರೀತಿ ಕೂಡ ಉಲ್ಲೇಖ ಆಗಿರೋದು ಕಂಡುಬರುತ್ತೆ. ಆ ರೀತಿ ಪರಿಗಣಿಸಲಾಗ್ತಾ ಇತ್ತು ಭಾರತೀಯ ಸಮಾಜದ ಇತಿಹಾಸದಲ್ಲಿ ಅಂತ ಆ ರೀತಿ ಕೂಡ ಉಲ್ಲೇಖ ಆಗಿರೋದು ಕಂಡುಬರುತ್ತೆ. ಇದಕ್ಕೆ ಅಪೋಸಿಟ್ ಆಗಿ ಪಕ್ಕಾ ಆಹಾರ ಬಗ್ಗೆ ಕೂಡ ಗೊತ್ತಿರಬೇಕು. ಅಂದರೆ ನೀರನ್ನು ಉಪಯೋಗಿಸದೆ ತುಪ್ಪವನ್ನು ಉಪಯೋಗಿಸಿ ತಯಾರಿಸಿದಂಥ ಆಹಾರಕ್ಕೆ ಪಕ್ಕಾ ಆಹಾರ ಅಂತ ಕರೆಯಲಾಗ್ತಾ ಇತ್ತು. ಇದನ್ನು ಪವಿತ್ರ ಆಹಾರ ಅಂತ ಪರಿಗಣಿಸಲಾಗ್ತಾ ಇತ್ತು ಅಂತ ಗುರುತಿಸಿರೋದು ಕಂಡುಬರುತ್ತೆ. ಓಕೆ, ಸ್ಪೆಷಲಿ ಕಚ್ಚಾ ಆಹಾರ ಪಕ್ಕಾ ಆಹಾರಕ್ಕೆ ರಿಲೇಟೆಡ್ ಕೆಲವೊಂದು ನಿರ್ಬಂಧಗಳಿದ್ದದ್ದು ಕಂಡುಬರುತ್ತೆ. ಏನು ನಿರ್ಬಂಧ ಅಂತ ನೋಡ್ತಾ ಹೋದರೆ ಸ್ಪೆಷಲಿ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಮೇಲ್ಸ್ತರದಲ್ಲಿದ್ದಂತಹ ವರ್ಗಗಳನ್ನು ಬೇಸಾಗಿಟ್ಕೊಂಡು ನಿರ್ಬಂಧಗಳು ಇರೋದು ಕಂಡುಬರುತ್ತೆ. ಬ್ರಾಹ್ಮಣರು ಕಚ್ಚಾ ಆಹಾರವನ್ನು ಬೇರೆ ಜಾತಿಯವರಿಂದ ಸ್ವೀಕರಿಸುವಂತಿರಲಿಲ್ಲ. ಆದರೆ ಪಕ್ಕಾ ಆಹಾರ ಅಂತ ಬಂದಾಗ ಬ್ರಾಹ್ಮಣರು ಕೆಲವು ಇತರೆ ಜಾತಿಯವರಿಂದ ಪಕ್ಕಾ ಆಹಾರವನ್ನು ಸ್ವೀಕರಿಸಬಹುದಾಗಿತ್ತು. ಇಂತಹ ನಿರ್ಬಂಧಗಳು ಊಟೋಪಚಾರದ ವಿಚಾರದಲ್ಲಿ ಬಂದಾಗ ಅಸ್ತಿತ್ವದಲ್ಲಿದ್ದವು ಅನ್ನೋದು ಕೂಡ GS ಗುರಿ ಅವರು ಚರ್ಚೆ ಮಾಡಿರೋದನ್ನು ನಾವು ಕಾಣ್ಬೋದಾಗಿದೆ. ಹಾಗಾಗಿ ನಾವಿಲ್ಲಿ ಭಾರತೀಯ ಸಮಾಜದ ಸಾಂಪ್ರದಾಯಿಕದಲ್ಲಿದ್ದಾಗ ಜಾತಿ ವ್ಯವಸ್ಥೆಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ಚರ್ಚೆ ಮಾಡ್ತಾ ಇದ್ದೇವಲ್ವಾ, ಅವು ಪ್ರೆಸಿಡೆಂಟ್ ಆ ಲಕ್ಷಣಗಳು ಇದ್ದಾವ ಇಲ್ಲ ಅನ್ನೋದು ಕೂಡ ನಾವು ಚರ್ಚೆ ಮಾಡಬೇಕಾಗತ್ತೆ. ಹಾಗಾಗಿ ನಮಗೆ ಟಾಪಿಕಲ್ಲಿ ಕೊಟ್ಟಿರೋದು ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಅಂತಿದ್ದಾರೆ. ಅಂದರೆ ಭಾರತೀಯ ಸಮಾಜದಲ್ಲಿ ಯಾವ ರೀತಿ ಇತ್ತು ಹಿಂದಿನ ಇತಿಹಾಸ ನೋಡಿದಾಗ ಪ್ರೆಸೆಂಟ್ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ ಆ್ಯಂಗಲಲ್ಲಿ ಬಂದಾಗ ಈ ಸಾಂಪ್ರದಾಯಿಕ ಲಕ್ಷಣಗಳು ನಮಗೆ ಇಂಪಾರ್ಟೆಂಟ್ ಅಂತ ಗುರುತಿಸ್ಬೋದಾಗಿದೆ. ಸ್ಪೆಷಲಿ ನಾಗರಿಕ ಮತ್ತು ಧಾರ್ಮಿಕ ಅನರ್ಹತೆಗಳು ಮತ್ತು ವಿಶೇಷ ಸವಲತ್ತುಗಳನ್ನು ಕೂಡ ಒಂದು ಪ್ರಮುಖ ಲಕ್ಷಣ ಅಂತ ಗುರುತಿಸ್ಬೋದು ಸಾಂಪ್ರದಾಯಿಕ ಲಕ್ಷಣಗಳಲ್ಲಿ ಬಂದಾಗ. ಸ್ಪೆಷಲಿ ಆಲ್ರೆಡಿ ಗೊತ್ತು, ಶ್ರೇಣೀಕೃತ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು. ಕೆಲವೊಂದು ವರ್ಗದ ಜನ ಮೇಲ್ಸ್ತರದಲ್ಲಿ, ಕೆಲವೊಂದು ವರ್ಗದ ಜನರನ್ನು ಕೆಳ ಸ್ತರದಲ್ಲಿ ಈ ರೀತಿ ಗುರುತಿಸ್ಕೊಂಡಿರೋದು ಕಂಡುಬರುತ್ತೆ. ಇಲ್ಲಿ ನಾಗರಿಕ ಮತ್ತು ಧಾರ್ಮಿಕ ಅನರ್ಹತೆಗಳು ಮತ್ತು ವಿಶೇಷ ಸವಲತ್ತು ಅಂತಿದೆ. ನಾಗರಿಕ ಮತ್ತು ಧಾರ್ಮಿಕ ವಿಷಯ ಅಂತ ಬಂದಾಗ ಕೆಲವೊಂದು ವರ್ಗದ ಜನರ ಮೇಲೆ ಅನರ್ಹತೆಗಳನ್ನು ಗೊತ್ತುಪಡಿಸಲಾಗಿತ್ತು. ಕೆಲವೊಂದು ವರ್ಗದ ಜನರ ಮೇಲೆ ಅಥವಾ ಜನರಿಗೆ ವಿಶೇಷ ಸವಲತ್ತುಗಳನ್ನು ಕಲ್ಪಿಸ್ಕೊಡ್ಲಾಗಿತ್ತು. ನೀವೇ ಗೆಸ್ ಮಾಡ್ಬೋದು ಯಾರಿಗೆ ವಿಶೇಷ ಸವಲತ್ತುಗಳಿದ್ದು, ಯಾರ ಮೇಲೆ ನಿರ್ಬಂಧಗಳು ಅಧಿಕವಾಗಿತ್ತು ಅಥವಾ ಯಾರನ್ನು ಅನರ್ಹರಂತ ಪರಿಗಣಿಸಲಾಗಿತ್ತು ಅನ್ನೋದು ಕೂಡ ನಾವು ಗೆಸ್ ಮಾಡ್ಬೋದು. ಸ್ಪೆಷಲಿ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಬಂದಾಗ ಮೇಲ್ಸ್ತರದಲ್ಲಿದ್ದಂಥ ಜನರಿಗೆ ವಿಶೇಷ ಸವಲತ್ತು ಕಲ್ಪಿಸಿಕೊಡಲಾಗಿತ್ತು. ಸ್ಪೆಷಲಿ ನಾಗರಿಕ ಮತ್ತು ಧಾರ್ಮಿಕ ವಿಷಯದಲ್ಲಿ ಬಂದಾಗ ಕೆಳ ಸ್ತರದಲ್ಲಿದ್ದಂತಹ ಜನರ ಮೇಲೆ ಅನೇಕ ಅನರ್ಹತೆಗಳಿದ್ದದ್ದು ಅಥವಾ ನಿರ್ಬಂಧಗಳನ್ನು ವಿಧಿಸಿರೋದು ಕಂಡುಬರುತ್ತೆ. ಸ್ಪೆಷಲಿ ಇದನ್ನು ಸ್ವಲ್ಪ ನಾವು ಇನ್ನೂ ನೋಡ್ತಾ ಹೋದರೆ ಆಲ್ರೆಡಿ ನಾವು ಭಾರತೀಯ ಗ್ರಾಮೀಣ ಸಮಾಜದ ಇತಿಹಾಸವನ್ನು ಅಧ್ಯಯನ ಮಾಡಿದ್ರೆ ಅಥವಾ ಭಾರತೀಯ ಸಮಾಜದ ಇತಿಹಾಸವನ್ನು ನಾವು ಸೋಷಿಯಾಲಜಿಯಲ್ಲಿ ಅಧ್ಯಯನ ಮಾಡಿದ್ರೆ ನಮಗೆ ಅನೇಕ ವಿಚಾರಗಳು ಕಂಡುಬರ್ತವೆ. ಅಂದರೆ ಅಸ್ಪೃಶ್ಯರನ್ನು ಊರಿನ ಹೊರವಲಯದಲ್ಲಿ ಪ್ರತ್ಯೇಕವಾಗಿ ವಾಸಿಸಬೇಕಾಗಿತ್ತು ಅಥವಾ ವಾಸ ಮಾಡಬೇಕು ಅನ್ನುವಂಥ ನಿರ್ಬಂಧ ವಿಧಿಸಿರೋದು ಕಂಡುಬರುತ್ತೆ. ಅಸ್ಪೃಶ್ಯರಿಗೆ ಊರಿನ ಕೆಲ ಭಾಗದಲ್ಲಿ ಪ್ರವೇಶ ಮಾಡೋದನ್ನು ಕೂಡ ನಿಷೇಧಿಸಲಾಗಿರೋದನ್ನು ಸಹ ನಾವು ನೋಡ್ತೇವೆ ಭಾರತೀಯ ಸಮಾಜದ ಇತಿಹಾಸದಲ್ಲಿ. ಅಷ್ಟೇ ಅಲ್ಲ, ಸಾರ್ವಜನಿಕ ಶೌಚಾಲಯ, ಬಾವಿ ಇತ್ಯಾದಿಗಳನ್ನು ಮುಕ್ತವಾಗಿ ಅವರು ಬಳಸುವ ಹಾಗಿರಲಿಲ್ಲ. ಈ ರೀತಿ ನಾಗರಿಕ ವಿಷಯದಲ್ಲಿ ಬಂದಾಗ ಕೆಲವೊಂದು ವರ್ಗಗಳ ಮೇಲೆ, ಕೆಲವೊಂದು ಸಮೂಹಗಳ ಮೇಲೆ ನಿರ್ಬಂಧಗಳು ವಿಧಿಸಿರೋದು ಕಂಡುಬರುತ್ತೆ ಅಥವಾ ಅವರನ್ನು ಅನರ್ಹರ ರೀತಿಯಲ್ಲಿ ಪರಿಗಣಿಸಿರೋದು ಕಂಡುಬರುತ್ತೆ. ಇದಕ್ಕೆ ವ್ಯತಿರಿಕ್ತವಾಗಿ ಬಂದಾಗ ಮೇಲ್ಸ್ತರದ ಜನರಿಗೆ ವಿಶೇಷ ಸವಲತ್ತುಗಳನ್ನು ಕೂಡ ಕಲ್ಪಿಸಿರೋದು ಕಂಡುಬರುತ್ತೆ. ಓಕೆ, ಇದು
ನಾವೀಗ ಈಗಲೂ ಕೂಡ ಕೆಲವೊಂದು ಕಡೆಗೆ ನೋಡ್ಬೋದು. ಅದು ಆ್ಯಕ್ಚುಲಿ ಕಾನೂನು ಪ್ರಕಾರ ಅಪರಾಧ. ನಾವೆಲ್ಲರೂ ಕೂಡ ಮನುಷ್ಯರು, ನಾವೆಲ್ಲರೂ ಕೂಡ ಭಾರತೀಯರನ್ನು ನಾವು ಯಾವತ್ತೂ ಮರೆಯೋ ಹಾಗಿಲ್ಲ. ಆದರೆ ಇಲ್ಲಿ ನಾನು ಯಾಕೆ ಈ ವಿಷಯ ಚರ್ಚೆ ಮಾಡ್ತಾ ಇದ್ದೇನೆ ಅಂದರೆ, ಭಾರತೀಯ ಸಮಾಜದ ಸಾಂಪ್ರದಾಯಿಕ ಲಕ್ಷಣಗಳನ್ನು ಅರ್ಥ ಆದರೆ ಪ್ರೆಸೆಂಟ್ ಯಾವ ರೀತಿ ಬದಲಾವಣೆ ಆಗಿದೆ ಜಾತಿ ವ್ಯವಸ್ಥೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಅಂದರೆ ಕೆಲವೊಂದು ವಿಷಯಗಳನ್ನ ನಾವಿಲ್ಲಿ ಚರ್ಚೆ ಮಾಡಲೇಬೇಕಾಗಿರೋದ್ರಿಂದ ಆ ವಿಷಯಗಳನ್ನು ನಾನು ನಿಮ್ಮ ಜೊತೆ ಸೂಕ್ಷ್ಮವಾಗಿ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇರೋದು. ಓಕೆ, ವೃತ್ತಿ ಸಂಬಂಧಿತ ನಿರ್ಬಂಧಗಳನ್ನು ಕೂಡ ನಾವು ನೋಡಬಹುದು. ಇದು ಕೂಡ ಒಂದು ಲಕ್ಷಣವಂತ ಗುರುತಿಸಬಹುದಾಗಿದೆ. ವೃತ್ತಿಗೆ ರಿಲೇಟೆಡ್ ಆಗಿ ಕೂಡ ನಿರ್ಬಂಧಗಳು ಇದ್ದು ಭಾರತೀಯ ಜಾತಿ ವ್ಯವಸ್ಥೆಯ ಸಾಂಪ್ರದಾಯಿಕ ಲಕ್ಷಣಗಳಲ್ಲಿ ಅಂತ ಬಂದಾಗ, ಅಂದರೆ ಭಾರತೀಯ ಸಮಾಜದ ಇತಿಹಾಸವನ್ನು ನೋಡಿದಾಗ ಪ್ರತಿಯೊಂದು ವರ್ಗದ ಜನರಿಗೂ ಕೂಡ ಒಂದು ನಿರ್ದಿಷ್ಟ ವೃತ್ತಿ ಅಂತ ಗುರುತಿಸಲಾಗಿತ್ತು. ಆ ವರ್ಗದ ಜನ ಅದೇ ವೃತ್ತಿಯನ್ನು ಮಾಡಬೇಕಾಗಿತ್ತು. ಬೇರೆ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ಇದಕ್ಕೆ ನಾವು ವೃತ್ತಿ ಸಂಬಂಧಿತ ನಿರ್ಬಂಧಗಳಂತ ಹೇಳೋದು. ಪ್ರೆಸೆಂಟ್ ಈ ರೀತಿ ಯಾವುದೇ ಕಂಡೀಷನ್ಸ್ ನಾವು ನೋಡೋದಿಲ್ಲ. ಈಗ ಯಾವ ವರ್ಗದ ಜನ ಯಾರು ಬೇಕಾದರೂ ಕೂಡ ಯಾವ ವೃತ್ತಿಯನ್ನು ಕೂಡ ನಾವು ಕೈಗೊಳ್ಬೋದಾಗಿದೆ. ಆದರೆ ಭಾರತೀಯ ಸಮಾಜದ ಇತಿಹಾಸವನ್ನು ನೋಡಿದಾಗ ಯಾವುದೇ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ವೃತ್ತಿಗೆ ಸಂಬಂಧಿಸಿದ ಅನೇಕ ನಿರ್ಬಂಧಗಳಿದ್ದದ್ದು ಕಂಡುಬರುತ್ತೆ. ಸ್ಪೆಷಲಿ GS ಗುರಿ ಅವರ ಪ್ರಕಾರ ನೋಡೋದಾದರೆ ಪ್ರತಿಯೊಂದು ಜಾತಿಯು ಸಾಂಪ್ರದಾಯಿಕ ವೃತ್ತಿಯನ್ನು ಅವಲಂಬಿಸಬೇಕಾಗಿತ್ತು. ಭಾರತೀಯ ಸಮಾಜದ ಇತಿಹಾಸ ನೋಡಿದಾಗ ಪ್ರತಿಯೊಂದು ಜಾತಿಯವರಿಗೂ ಕೂಡ ತಮ್ಮದೇ ಆದ ಸಾಂಪ್ರದಾಯಿಕ ವೃತ್ತಿಯೊಂದು ಅವರಿಗೆ ಫಿಕ್ಸ್ ಆಗಿತ್ತು. ವೃತ್ತಿಗೆ ಸಂಬಂಧಿಸಿದಂಥ ಕೌಶಲ್ಯಗಳು ವಂಶ ಪಾರಂಪರ್ಯವಾಗಿ ವರ್ಗಾವಣೆ ಆಗ್ತಾ ಇದ್ದು. ತಂದೆಯಿಂದ ಮಗನಿಗೆ ವರ್ಗಾವಣೆ ಆಗ್ತಾ ಇತ್ತು. ಮಗನು ಕೂಡ ತನ್ನ ತಂದೆ ಯಾವ ಕೆಲಸ ಮಾಡ್ತಾ ಇದ್ರೋ ಅದೇ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ಬೋದಾಗಿತ್ತು. ಅವನಿಗೆ ತನಗೆ ಇಷ್ಟವಾಗಿರುವಂಥ ಬೇರೆ ವೃತ್ತಿ ಯಾವುದಾದ್ರೂ ಇದ್ದರೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ ಅಂತ ಹೇಳ್ಬೋದು. ಸ್ಪೆಷಲಿ ಇಲ್ಲಿ ವೃತ್ತಿ ಆನುವಂಶಿಕವಾಗಿ ಅಥವಾ ವಂಶ ಪಾರಂಪರ್ಯವಾಗಿ ವರ್ಗಾವಣೆ ಆಗ್ತಾ ಇರೋದರಿಂದ ಆ ವ್ಯಕ್ತಿಯಲ್ಲಿರುವಂಥ ವೈಯಕ್ತಿಕ ಪ್ರತಿಭೆ ಆಗಿರ್ಬೋದು, ಆ ವೃತ್ತಿಗೆ ಸಂಬಂಧಿಸಿದಂತೆ ಆತನ ಒಲವಾಗಿರ್ಬೋದು, ಬೇರೆ ವೃತ್ತಿಯ ಬಗ್ಗೆ ಆತನಿಗಿರುವಂಥ ಆಸಕ್ತಿಗೆ ಯಾವುದಕ್ಕೂ ಕೂಡ ಆದ್ಯತೆ ನೀಡ್ತಾ ಇರಲಿಲ್ಲ. ಆತ ಅನಿವಾರ್ಯವಾಗಾದರೂ ಕೂಡ ತನ್ನ ಆನುವಂಶಿಕ ವೃತ್ತಿಯನ್ನು ಆತ ಮುಂದುವರಿಸ್ಕೊಂಡು ಹೋಗಬೇಕಾಗಿತ್ತು. ಇಂತಹ ಒಂದು ಲಕ್ಷಣವನ್ನು ಕೂಡ ನಾವು ಭಾರತೀಯ ಸಮಾಜದ ಇತಿಹಾಸದಲ್ಲಿ ಕಾಣಬಹುದಾಗಿದೆ. ಇನ್ನು ಅದರ ಜೊತೆಗೆ ವಿವಾಹದ ಮೇಲೆ ಕೂಡ ಅನೇಕ ನಿರ್ಬಂಧಗಳನ್ನು ವಿಧಿಸಲಾಗಿತ್ತು ಭಾರತೀಯ ಸಮಾಜದ ಇತಿಹಾಸದಲ್ಲಿ ಬಂದಾಗ. ಸ್ಪೆಷಲಿ ಒಳ ಬಾಂಧವ್ಯ, ಹೊರ ಬಾಂಧವ್ಯ ಅನ್ನೋದು ಎರಡು ವಿಚಾರಗಳು ಗೊತ್ತಿರಬೇಕು. ಒಳ ಬಾಂಧವ್ಯದ ಬಗ್ಗೆ ಆಲ್ರೆಡಿ ನಾವು ಸ್ಟಾರ್ಟಿಂಗಲ್ಲೇ ಡಿಸ್ಕಷನ್ ಮಾಡ್ತೇವೆ. ಹೊರ ಬಾಂಧವ್ಯದಲ್ಲಿ ಬಂದಾಗ ಸಂಪೀಡ ಮತ್ತು ಸಗೋತ್ರ ಬಗ್ಗೆ ಒಂದು ಸ್ವಲ್ಪ ಗೊತ್ತಿರಬೇಕು ನಿಮಗೆ. ಒಳ ಬಾಂಧವ್ಯ ಒನ್ ಟೈಮ್ ರೀಕಾಲ್ ಮಾಡ್ಕೊಳ್ಳೋದಾದರೆ, ಒಂದು ಜಾತಿಯ ಸದಸ್ಯರು ವಿವಾಹವಾಗುವಾಗ ತನ್ನ ಜಾತಿಯವರನ್ನೇ ಸಂಗಾತಿಯನ್ನಾಗಿ ಆಯ್ಕೆ ಮಾಡ್ಕೊಳ್ಳೋದು, ಇದಕ್ಕೆ ನಾವು ಒಳ ಬಾಂಧವ್ಯ ಅಂತ ಹೇಳೋದು. ಇನ್ನು ಹೊರ ಬಾಂಧವ್ಯ ಅಂತ ಬಂದಾಗ ಇಲ್ಲಿ ಸಂಪೀಡ ಸಗೋತ್ರದ ಬಗ್ಗೆ ಗೊತ್ತಿರಬೇಕಂತ ಹೇಳಿದ್ರೆ, ಸಂಪೀಡ ಅಂದರೆ ಒಂದೇ ವಂಶಾವಳಿಯನ್ನು ಸೂಚಿಸುತ್ತೆ. ಈ ವರ್ಡ್ ಅಂದರೆ ಒಂದೇ ವಂಶಾವಳಿಯಲ್ಲಿ ವಿವಾಹವಾಗಬಾರದು ಎನ್ನುವ ನಿರ್ಬಂಧ ಇತ್ತು. ಇದಕ್ಕೆ ಸಂಪೀಡ ಹೊರ ಬಾಂಧವ್ಯ ಅಂತ ಕರೀತಾರೆ. ಇದು ಆ್ಯಕ್ಚುಲಿ ಜಾತಿಯ ಒಳಗಡೆ ಬಂದಾಗ ಇದನ್ನು ಚರ್ಚೆ ಬರ್ತಾ ಇತ್ತು. ಆ್ಯಕ್ಚುಲಿ ಬಂದಾಗ ಇಲ್ಲಿ ಒಳ ಬಾಂಧವ್ಯ ಅಂತ ಬಂದಾಗ ತಮ್ಮ ಜಾತಿಯನ್ನು ಹೊರತುಪಡಿಸಿ ಬೇರೆ ಜಾತಿಯವರನ್ನು ವಿವಾಹ ಆಗುವಂತಿಲ್ಲ ಅನ್ನೋದು ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸ್ಪೆಷಲಿ ಸಂಪೀಡ ಸಗೋತ್ರದಲ್ಲಿ ಬಂದಾಗ ಇದು ಜಾತಿಯ ಒಳಗಡೆ ಇದ್ದಂತಹ ನಿರ್ಬಂಧಗಳಂತ ಗುರುತಿಸಬಹುದಾಗಿದೆ. ಸಗೋತ್ರ ಅಂದರೆ ಒಂದೇ ಗೋತ್ರಕ್ಕೆ ಸೇರಿದವರು ವಿವಾಹವಾಗಬಾರದು ಎಂಬ ನಿರ್ಬಂಧ ಇರೋದು ಸಹ ಕಂಡುಬರುತ್ತೆ. ಈ ರೀತಿ ನಾವು ಸಾಕಷ್ಟು ಲಕ್ಷಣಗಳನ್ನು ಗುರುತಿಸಬಹುದಾಗಿದೆ. ಸ್ಪೆಷಲಿ ಒಳ ಬಾಂಧವ್ಯದ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಸಾಕಷ್ಟು ಚಿಂತಕರ ಬಗ್ಗೆ ತಮ್ಮದೇ ಆದಂಥ ವಿಚಾರಗಳನ್ನು ವ್ಯಕ್ತಪಡಿಸಿರೋದನ್ನು ಸಹ ನಾವು ನೋಡ್ತೇವೆ. ಓಕೆ, ವೆಸ್ಟರ್ ಮಾರ್ಕ್ ಅವರು ಒಳ ಬಾಂಧವ್ಯ ಜಾತಿ ವ್ಯವಸ್ಥೆ ತಿರುಳಾಗಿದೆ ಅಂತ ವಿಚಾರವನ್ನು ವ್ಯಕ್ತಪಡಿಸಿದರೆ ಎಕ್ಸಾಮಲ್ಲಿ ನಿಮಗೆ ಕೇಳ್ಬೋದು, ಒಳ ಬಾಂಧವ್ಯವು ಜಾತಿ ವ್ಯವಸ್ಥೆ ತಿರುಳಾಗಿದೆ ಈ ಹೇಳಿಕೆ ನೀಡಿದವರು ಯಾರು ಅಂತ ಕೇಳ್ಬೋದು. ವೆಸ್ಟರ್ ಮಾರ್ಕ್ ಅವರು ಈ ಹೇಳಿಕೆ ನೀಡೋದು ಕಂಡು ಬರುತ್ತೆ. ಅಷ್ಟೇ ಅಲ್ಲ, JH ಹಟನ್ ಅವರು ತಮ್ಮ ಕ್ಯಾಸ್ಟ್ ಇನ್ ಇಂಡಿಯಾ ಅನ್ನುವಂಥ ಕೃತಿಯಲ್ಲಿ ಒಳ ಬಾಂಧವ್ಯವು ಜಾತಿ ವ್ಯವಸ್ಥೆಯ ಪ್ರಧಾನ ಲಕ್ಷಣವಾಗಿದೆ ಅನ್ನುವಂಥ ವಿಚಾರ ಕೂಡ ಹೇಳಿದ್ದಾರೆ. ಇಂತಹ ಹೇಳಿಕೆಗಳು ನಮಗೆ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಆಗುತ್ತೆ. ಈವನ್ KS ಅಂತ ಮೇನ್ಸ್ ಎಕ್ಸಾಮಲ್ಲಿ ಬಂದಾಗಲೂ ಕೂಡ ಭಾರತೀಯ ಸಮಾಜಶಾಸ್ತ್ರ ಇಂಪಾರ್ಟೆಂಟ್ ಆಗಿರುವಂಥ GS ಪೇಪರಲ್ಲಿ ಇರೋದು ಕಂಡು ಬರುತ್ತೆ. ಅಲ್ಲೂ ಕೂಡ ಇಂತಹ ಹೇಳಿಕೆಗಳನ್ನು ನೀವೇನು ಮಾಡ್ಬೋದು, ಬಳಕೆ ಮಾಡ್ಕೋಬೋದು ಮಾರ್ಕ್ಸರಲ್ಲಿ ಅವಶ್ಯಕತೆ ಇದ್ದಾಗ ಅಂತ ಹೇಳ್ಬೋದು. ಓಕೆ, ಒಟ್ಟಾರೆ ಬಂದಾಗ GS ಗುರಿಯವರು ಗುರುತಿಸಿರುವಂಥ ಭಾರತದ ಜಾತಿ ವ್ಯವಸ್ಥೆಯ ಸಾಂಪ್ರದಾಯಿಕ ಲಕ್ಷಣಗಳಲ್ಲಿ ಬಂದಾಗ ಒಂದು 6 ಪಾಯಿಂಟ್ಸ್ಗಳನ್ನ ನಾವಿಲ್ಲಿ ಡಿಸ್ಕಷನ್ ಮಾಡಿರೋದು. ಸಾಂಪ್ರದಾಯಿಕವಾಗಿ ಲಕ್ಷಣಗಳನ್ನ ನಾವು ನೋಡ್ತಾ ಇದ್ದೇವೆ ಅಂತ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿರೋದೇನು, ಇತಿಹಾಸದಲ್ಲಿ ಭಾರತೀಯ ಜಾತಿ ವ್ಯವಸ್ಥೆಯ ಲಕ್ಷಣಗಳು ಯಾವ ರೀತಿ ಇದ್ದು ಪ್ರೆಸೆಂಟ್ ಯಾವ ರೀತಿ ಲಕ್ಷಣಗಳು ಕಂಡು ಬರ್ತಾವೆ
ಸೇಮ್ ಇವೇ ಲಕ್ಷಣಗಳು ಕಂಡುಬರ್ತಾ ಇದ್ದಾವ ಇವತ್ತಿನ 21ನೇ ಶತಮಾನದಲ್ಲೂ ಅನ್ನೋದು ನಾವು ವಿಚಾರ ಮಾಡಬೇಕಾಗುತ್ತೆ. ಈ ಲಕ್ಷಣಗಳು ಕಂಡುಬರ್ತಾ ಇಲ್ಲ, ಈ ಲಕ್ಷಣಗಳಲ್ಲಿ ಬದಲಾವಣೆ ಆಗಿದೆ, ಹೊಸ ರೀತಿ ಲಕ್ಷಣಗಳು ಕಂಡುಬರ್ತಾ ಇದ್ದಾವೆ ಅಂದರೆ ಅದಕ್ಕೆ ಏನು ಕಾರಣ ಅನ್ನೋದು ಕೂಡ ನಾವು ಚರ್ಚೆ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರೆಸೆಂಟ್ ಏನೆಲ್ಲ ಬದಲಾವಣೆ ಆಗಿದೆ ಜಾತಿ ವ್ಯವಸ್ಥೆಯಲ್ಲಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಸಾಂಪ್ರದಾಯಿಕವಾಗಿ ನಮ್ಮ ಜಾತಿ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ನಿಮ್ಮ ಜೊತೆ ನಾನು ಇಲ್ಲಿ ಚರ್ಚೆ ಮಾಡಿರೋದು. ಓಕೆ, ಸ್ಪೆಷಲಿ ಭಾರತೀಯ ಜಾತಿ ವ್ಯವಸ್ಥೆಗೆ ಬಂದಾಗ ಜಾತಿ ಪದದ ಮೂಲದ ಬಗ್ಗೆ ಚರ್ಚೆ ಮಾಡ್ತೇವೆ, ಜಾತಿ ಸಂಬಂಧಿತ ವ್ಯಾಖ್ಯಾನಗಳ ಬಗ್ಗೆ ಡಿಸ್ಕಷನ್ ಮಾಡ್ತೇವೆ, ಭಾರತೀಯ ಜಾತಿ ವ್ಯವಸ್ಥೆಯ ಸಾಂಪ್ರದಾಯಿಕ ಲಕ್ಷಣಗಳು ಸ್ಪೆಷಲಿ GS ಗುರಿ ಅವರು ಗುರುತಿಸಿರುವಂಥ ಕೆಲವೊಂದು ಪ್ರಮುಖ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡ್ತೇವೆ. ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಆಗೋದು ಭಾರತೀಯ ಜಾತಿ ವ್ಯವಸ್ಥೆಯಲ್ಲಾದಂಥ ಬದಲಾವಣೆಗಳು ಏನು, ಪ್ರೆಸೆಂಟ್ 21ನೇ ಶತಮಾನದಲ್ಲಿ ನಾವು ನಿಂತು ನೋಡಿದಾಗ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಅನ್ನೋದು ನಮಗೆ ಗೊತ್ತಾಗಬೇಕು. ಅದರ ಜೊತೆಗೆ ಈ ಬದಲಾವಣೆಗೆ ಕಾರಣವಾದ ಅಂಶಗಳು ಯಾವುವು ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ಇದನ್ನು ನಾವು 2 ಭಾಗಗಳಾಗಿ ಡಿವೈಡ್ ಮಾಡ್ಬೋದು. ಜಾತಿ ವ್ಯವಸ್ಥೆಯಲ್ಲಾದಂಥ ಬದಲಾವಣೆಯನ್ನು ನಾವು ಸ್ವತಂತ್ರ ಪೂರ್ವದ ಕಾಲಾವಧಿಯಲ್ಲಿ ಆಗಿರುವಂಥ ಬದಲಾವಣೆಗಳು, ಸ್ವತಂತ್ರ ನಂತರದ ಕಾಲಾವಧಿಯಲ್ಲಿ ಭಾರತದಲ್ಲಾಗಿರುವಂಥ ಬದಲಾವಣೆಗಳಂತ 2 ಭಾಗಗಳಾಗಿ ನಾವು ಡಿವೈಡ್ ಮಾಡ್ಬೋದು. ಅಂದರೆ ಬ್ರಿಟಿಷ್ ಕಾಲಾವಧಿಯಲ್ಲಿ ಆಗಿರುವಂಥ ಬದಲಾವಣೆಗಳೇನು, ಸ್ವತಂತ್ರ ಪಡೆದುಕೊಂಡ ನಂತರ ಆಗಿರುವಂಥ ಬದಲಾವಣೆಗಳು ಅಂತ ನಾವು ಡಿವೈಡ್ ಮಾಡ್ಬೋದು. ಆ ರೀತಿ ಡಿವೈಡ್ ಮಾಡಿ ಅಧ್ಯಯನ ಮಾಡೋದ್ರಿಂದ ನಾವು ಅದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬಹುದಾಗಿದೆ. ಓಕೆ, ಜಾತಿ ವ್ಯವಸ್ಥೆಯಲ್ಲಾದಂಥ ಬದಲಾವಣೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಅದಕ್ಕೆ ಕಾರಣವಾದ ಅಂಶಗಳನ್ನು ಫಸ್ಟ್ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ, ಆಮೇಲೆ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಅಂತ ನೋಡ್ತಾ ಹೋಗೋಣ. ಜಾತಿ ವ್ಯವಸ್ಥೆಯಲ್ಲಿ ಆಗಿರುವಂಥ ಬದಲಾವಣೆ ಕಾಣ್ತಾ ಇದೆಯಲ್ವಾ, ಇದಕ್ಕೆ ಕಾರಣವಾದ ಅಂಶಗಳನ್ನು ಕೂಡ ನಾವು 2 ಭಾಗಗಳಾಗಿ ಡಿವೈಡ್ ಮಾಡ್ಬೋದು. ಅಂದರೆ ಬ್ರಿಟಿಷ್ ಕಾಲಾವಧಿಯಲ್ಲಿ ಯಾವೆಲ್ಲ ಅಂಶಗಳು ಜಾತಿ ವ್ಯವಸ್ಥೆಯ ಬದಲಾವಣೆಗೆ ಕಾರಣ ಆದವು ಅನ್ನೋದು ಗೊತ್ತಾಗಬೇಕು. ಸ್ವತಂತ್ರ ಭಾರತದಲ್ಲಿ ಯಾವೆಲ್ಲ ಅಂಶಗಳು ಜಾತಿ ವ್ಯವಸ್ಥೆಯ ಲಕ್ಷಣಗಳ ಬದಲಾವಣೆಗೆ ಕಾರಣ ಆದವು ಅನ್ನೋದು ನಮಗೆ ಗೊತ್ತಾಗಬೇಕು. ಮೊದಲನೇದಾಗಿ ಸ್ವತಂತ್ರ ಪೂರ್ವ ಕಾಲದಲ್ಲಿ ಅಂದರೆ ಬ್ರಿಟಿಷ್ ಕಾಲಾವಧಿಯಲ್ಲಿ ಜಾತಿ ವ್ಯವಸ್ಥೆಯಲ್ಲಾದಂಥ ಬದಲಾವಣೆಗೆ ಯಾವೆಲ್ಲ ಅಂಶಗಳು ಕಾರಣವಾದವು ಅನ್ನೋದನ್ನು ನೋಡ್ತಾ ಹೋಗೋಣ. ನಾನಿಲ್ಲಿ ಎಲ್ಲ ಅಂಶಗಳು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇಲ್ಲ, ಕೆಲವೊಂದು ಐಡಿಯಾ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದನ್ನು ಬೇಸ್ ಆಗಿಟ್ಕೊಂಡು ನೀವು ಈ ಕಂಟೆಂಟನ್ನು ಅರ್ಥ ಮಾಡ್ಕೋಬೋದು. ಅಂದರೆ ನೀವು ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು ಅಥವಾ ಇಂಡಿಯನ್ ಪಾಲಿಟಿಯಲ್ಲಿ ಸಾಕಷ್ಟು ಬೇರೆ ಬೇರೆ ವಿಷಯದಲ್ಲಿ ಕೂಡ ನೀವು ಕೆಲವೊಂದು ವಿಷಯಗಳನ್ನು ಸ್ಟಡಿ ಮಾಡಿರ್ತೀರ ಆಲ್ರೆಡಿ. ಅದನ್ನು ಬೇಸ್ ಆಗಿಟ್ಕೊಂಡು ಆ ಪಾಯಿಂಟ್ಸನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಸ್ಪೆಷಲಿ ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತಂದಿರುವಂತಹ ಕಾಯ್ದೆಗಳು ಸ್ವತಂತ್ರ ಪೂರ್ವ ಕಾಲಾವಧಿಯಲ್ಲಿ ಭಾರತದಲ್ಲಿ ಜಾತಿ ವ್ಯವಸ್ಥೆಯ ಬದಲಾವಣೆಗೆ ಪ್ರಮುಖ ಕಾರಣವಾದವು ಅಂತ ಹೇಳ್ಬೋದು. ಅಂದರೆ ಬ್ರಿಟಿಷರು ತಮ್ಮ ಕಾಲಾವಧಿಯಲ್ಲಿ ಭಾರತಕ್ಕೆ ಸಂಬಂಧಿಸಿದಂತೆ ಜಾರಿಗೆ ತಂದಿರುವಂಥ ಕಾಯ್ದೆಗಳು, ಅವರು ಹೊರಡಿಸಿರುವಂಥ ಆದೇಶಗಳು ಅಥವಾ ಅವರು ಅನುಷ್ಠಾನಕ್ಕೆ ತಂದಿರುವಂಥ ಕೆಲವೊಂದು ಕ್ರಮಗಳೇನಿದ್ದಾವಲ್ವ, ಅವು ಭಾರತದಲ್ಲಿ ಸಾಂಪ್ರದಾಯಿಕವಾಗಿ ಅನೇಕ ಶತಮಾನಗಳಿಂದ ಬೆಳೆದುಕೊಂಡು ಬಂದಿದ್ದಂಥ ಜಾತಿ ವ್ಯವಸ್ಥೆಯಲ್ಲಿ ಅನೇಕ ಮಹತ್ವದ ಬದಲಾವಣೆ ತಂದಿರೋದು ಕಂಡುಬರುತ್ತೆ. ಸ್ಪೆಷಲಿ ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿ ಅಥವಾ ನಾನು ಕೆಲವೊಂದು ನಿಮಗೆ ಮಾಡೆಲ್ ಆಗಿ ಅಥವಾ ಉದಾಹರಣೆಗೆ ನೀಡ್ತಾ ಇರೋದೇನೆಂದರೆ ಜಾತಿ ದೌರ್ಬಲ್ಯಗಳ ನಿವಾರಣಾ ಶಾಸನ 1850 ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾಯ್ದೆ ಅಂತ ಗುರುತಿಸೋದು. ಬ್ರಿಟಿಷರು ಈ ಕಾಯ್ದೆಯನ್ನು ಜಾರಿಗೆ ತರುವ ಮೂಲಕ ಈ ಕಾಯ್ದೆಯ ಮೂಲಕ ಭಾರತದಲ್ಲಿ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡ್ತಾರೆ. ಜಾತಿಗೆ ಸಂಬಂಧಿಸಿದಂತೆ ಇದ್ದಂಥ ಅನೇಕ ಆಚರಣೆಗಳು ಅಥವಾ ಅನೇಕ ನಿರ್ಬಂಧಗಳನ್ನೆಲ್ಲ ನಿಷೇಧ ಮಾಡ್ತಾರೆ ಅಂತ ಹೇಳ್ಬೋದು. ಈ ಮೂಲಕ ಭಾರತದಲ್ಲಿ ಜಾತಿ ವ್ಯವಸ್ಥೆಯ ಲಕ್ಷಣಗಳನ್ನು ನಾವು ಸಾಂಪ್ರದಾಯಿಕ ಲಕ್ಷಣ ಅಂತ ಗುರುತಿಸ್ತೇವಲ್ವಾ, ಆ ಸಾಂಪ್ರದಾಯಿಕ ಲಕ್ಷಣಗಳಲ್ಲಿ ಅನೇಕ ಬದಲಾವಣೆಗಳು ಆಗಲಿಕ್ಕೆ ಆರಂಭಿಸ್ತಾವಂತ ಹೇಳ್ಬೋದು. ಈ ರೀತಿ ಅನೇಕ ಕಾಯ್ದೆಗಳನ್ನು ಬ್ರಿಟಿಷರು ತಮ್ಮ ಕಾಲಾವಧಿಯಲ್ಲಿ ಜಾರಿಗೆ ತಂದಿದ್ದಾರಲ್ವಾ, ಆ ಕಾಯ್ದೆಗಳು ಭಾರತದಲ್ಲಿ ಜಾತಿ ವ್ಯವಸ್ಥೆಗೆ ರಿಲೇಟೆಡ್ ಆಗಿ ಅನೇಕ ಮಹತ್ವದ ಬದಲಾವಣೆ ತರಲಿಕ್ಕೆ ಒಂದು ನಾಂದಿ ಹಾಡ್ತಾವಂತ ಹೇಳ್ಬೋದು. ಅಷ್ಟೇ ಅಲ್ಲ, 1856 ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಭಾರತೀಯ ಸಮಾಜದಲ್ಲಿ ವಿಧವೆಯರ ಪುನರ್ವಿವಾಹಕ್ಕೆ ಅವಕಾಶ ಇರಲಿಲ್ಲ, ಆದರೆ ಈ ಕಾಯ್ದೆ ವಿಧವಾ ಪುನರ್ವಿವಾಹಕ್ಕೆ ಅವಕಾಶ ಮಾಡಿಕೊಡುವ ಮೂಲಕ ಮಹಿಳೆಯರ ಸ್ಥಾನಮಾನವನ್ನು ಅಥವಾ ಮಹಿಳಾ ಸಬಲೀಕರಣಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಇದು ಬರ್ತಾ ಏನಾಗುತ್ತೆ, ಭಾರತೀಯ ಸಮಾಜದಲ್ಲಿ ಜಾತಿಗೆ ರಿಲೇಟೆಡ್ ಆಗಿ ಜನರಲ್ ಇದ್ದಂತಹ ವಿಚಾರಗಳೇನಾಗ್ತಾ ಹೋಗುತ್ತೆ, ಬದಲಾವಣೆ ಮಾಡಲಿಕ್ಕೆ ಆರಂಭಿಸುತ್ತೆ ಅಂತ ಹೇಳ್ಬೋದು. ಈ ರೀತಿ ಅನೇಕ ಕಾಯ್ದೆಗಳನ್ನು ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತಂದಿದ್ದಾರಲ್ವ, ನೀವು ಆ ಕಾಯ್ದೆಯ ಬಗ್ಗೆ ಒಂದು ಸ್ವಲ್ಪ ನೀವು ಹಿಸ್ಟ್ರಿಯಲ್ಲೋ ಅಥವಾ ಇಂಡಿಯನ್ ಪಾಲಿಟಿಯಲ್ಲಿ ಅಭ್ಯಾಸ ಮಾಡಿರ್ತೀರಲ್ವ, ಆ ಕಾಯ್ದೆಗಳು ಭಾರತೀಯ ಸಮಾಜಕ್ಕೆ ರಿಲೇಟೆಡ್ ಆಗಿ, ಭಾರತೀಯ ಸಮಾಜದಲ್ಲಿ ಜಾತಿ ವ್ಯವಸ್ಥೆಗೆ ರಿಲೇಟೆಡ್ ಆಗಿ ಅಥವಾ ಮಹಿಳೆಯರ ಸ್ಥಾನಮಾನಕ್ಕೆ ರಿಲೇಟೆಡ್ ಆಗಿ ಏನಾದರೂ ಬದಲಾವಣೆ ತರ್ತಾ ಇದ್ದವು ಅಂದರೆ ಆ ಎಲ್ಲ ಕಾಯ್ದೆಗಳನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದಾಗಿದೆ. ಎಲ್ಲಾದರೂ ನೀವು ಮೇನ್ಸಲ್ಲಿ ಬಂದಾಗ ರೈಟಿಂಗಲ್ಲಿ ಕೂಡ ಈ ಕಾಯ್ದೆಗಳನ್ನು ಉಲ್ಲೇಖ ಮಾಡ್ಬೋದು, ಅಥವಾ ನಿಮಗೆ ಪ್ರಿಲಿಮ್ಸ್ ಅಥವಾ KPSC ಗ್ರೂಪ್ ಸಿ ಎಕ್ಸಾಮಲ್ಲಿ ಬಂದಾಗ ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು ಅಂತ ಹೇಳ್ಬೋದು. ಇದರ ಜೊತೆಗೆ 1877 ವಿಶೇಷ ವಿವಾಹ ಕಾಯ್ದೆ ಕೂಡ ಭಾರತೀಯ ಸಮಾಜದಲ್ಲಿ ಅನೇಕ ಮಹತ್ವದ ಬದಲಾವಣೆ ತರುತ್ತೆ ಅಂತ ಹೇಳ್ಬೋದು. ಸ್ಪೆಷಲಿ ಈ ಕಾಯ್ದೆ ವಿವಾಹವನ್ನು ಒಂದು ನಾಗರಿಕ ಕರಾರು ಎಂದು ಪರಿಗಣಿಸಿ ಅಂತರ್ಜಾತಿ ಮತ್ತು ಅಂತರ್ಧರ್ಮೀಯ ವಿವಾಹಗಳನ್ನು ಕಾನೂನುಬದ್ಧಗೊಳಿಸುತ್ತೆ.
ಅಲ್ಲಿವರೆಗೂ ಅಂತರ್ಜಾತಿ ಅಂತರ್ಧರ್ಮೀಯ ವಿವಾಹಗಳನ್ನೋದು ಅವಕಾಶ ಇರಲಿಲ್ಲ. ಆದರೆ ಈ ಕಾಯ್ದೆ ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ, ಅದು ಕಾನೂನುಬದ್ಧಗೊಳಿಸುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವಕಾಶ ಅನ್ನೋದಕ್ಕಿಂತ ಅಂತರ್ಜಾತಿ ಮತ್ತು ಅಂತರ್ಧರ್ಮೀಯ ವಿವಾಹಗಳನ್ನು ಏನು ಮಾಡುತ್ತೆ, ಕಾನೂನುಬದ್ಧಗೊಳಿಸುತ್ತಲ್ವಾ. ಇದು ಭಾರತೀಯ ಸಮಾಜದ ಬದಲಾವಣೆಗೆ ನಾಂದಿ ಹಾಡುವಂಥ ಕಾಯ್ದೆಗಳಿಂದ ಗುರುತಿಸಬಹುದಾಗಿದೆ. ಇದರ ಜೊತೆಗೆ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಜಾರಿಗೆ ತಂದಂಥ ಅನೇಕ ಆದೇಶಗಳು, ಅನೇಕ ಕ್ರಮಗಳೇನಿದ್ದಾವಲ್ವ, ಅವು ಕೂಡ ಭಾರತೀಯ ಸಮಾಜದ ಸಾಂಪ್ರದಾಯಿಕ ಲಕ್ಷಣಗಳ ಬದಲಾವಣೆಗೆ ಕಾರಣ ಆಗ್ತವೆ. 1858ರಲ್ಲಿ ಸರ್ಕಾರ ಒಂದು ಘೋಷಣೆ ಹೊರಡಿಸುತ್ತೆ. ಏನು ಹೊರಡಿಸುತ್ತೆ ಘೋಷಣೆ ಅಂತ ನೋಡ್ತಾ ಹೋದರೆ, ಸರ್ಕಾರದಿಂದ ನಿರ್ವಹಿಸಲ್ಪಡುವ ಶಾಲೆಗಳಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರಿಗೂ ಮುಕ್ತ ಪ್ರವೇಶ ನೀಡಬೇಕಂತ ಹೇಳುತ್ತೆ. ಆಲ್ರೆಡಿ ಗೊತ್ತು ನಮಗೆ, ಭಾರತೀಯ ಸಮಾಜದಲ್ಲಿ ಬಂದಾಗ ಕೆಲವೊಂದು ವರ್ಗದ ಜನರಿಗೆ, ಕೆಲವೊಂದು ಸ್ತರದ ಜನರಿಗೆ ಮಾತ್ರ ಶಿಕ್ಷಣ ಪಡೆದುಕೊಳ್ಳಿಕ್ಕೆ ಅವಕಾಶ ಇತ್ತು, ಎಲ್ಲರಿಗೂ ಮುಕ್ತ ಪ್ರವೇಶ ಇರಲಿಲ್ಲ ಅನ್ನೋದು. ಆದರೆ ಈ ಕಾಯ್ದೆ ಏನು ಮಾಡುತ್ತೆ, ಸರ್ಕಾರದಿಂದ ನಿರ್ವಹಿಸಲ್ಪಡುವಂಥ ಶಾಲೆಗಳಲ್ಲಿ ಎಲ್ಲ ವರ್ಗದ ಜನರಿಗೂ ಅಥವಾ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರಿಗೂ ಮುಕ್ತವಾಗಿ ಅಥವಾ ಎಲ್ಲರಿಗೂ ಪ್ರವೇಶವನ್ನು ನೀಡಬೇಕಂತ ಹೇಳುತ್ತೆ. ಇಂತಹ ಅನೇಕ ಘೋಷಣೆಗಳನ್ನು ನಾವು ಬ್ರಿಟಿಷ್ ಕಾಲಾವಧಿಯಲ್ಲಿ ಕಾಣ್ತೇವೆ. 1923ರಲ್ಲಿ ಅಂಗೀಕರಿಸಿದ ಒಂದು ಗೊತ್ತುವಳಿ ಕೂಡ ನಾವಿಲ್ಲಿ ನೋಡ್ಬೋದು. ಸರ್ಕಾರದಿಂದ ಅನುದಾನ ಪಡೆಯುವ ಶಾಲೆಗಳಲ್ಲಿ ಶೋಷಿತ ವರ್ಗದ ಮಕ್ಕಳಿಗೆ ಪ್ರವೇಶ ನೀಡದಿದ್ದಲ್ಲಿ ಅನುದಾನವನ್ನು ಕಡಿತಗೊಳಿಸಲಾಗುತ್ತೆ ಅನ್ನುವಂಥ ಒಂದು ಗೊತ್ತುವಳಿಯನ್ನು ಹೊರಡಿಸಲಾಗುತ್ತೆ. ಈ ಎಲ್ಲ ಕಾಯ್ದೆಗಳು, ಗೊತ್ತುವಳಿಗಳು, ಆದೇಶಗಳೇನಿದ್ದಾವಲ್ವ, ಅನೇಕ ಶತಮಾನಗಳಿಂದ ಭಾರತದಲ್ಲಿ ಬೆಳೆದುಕೊಂಡು ಬಂದಿದ್ದಂಥ ಜಾತಿ ವ್ಯವಸ್ಥೆ ಅಂತಲ್ವ, ಆ ಜಾತಿ ವ್ಯವಸ್ಥೆಯ ಲಕ್ಷಣಗಳನ್ನು ನಿಧಾನವಾಗಿ ಬದಲಾಗಲಿಕ್ಕೆ ಆರಂಭಿಸ್ತಾವಂತ ಹೇಳ್ಬೋದು. ಅಷ್ಟೇ ಅಲ್ಲ, 1925ರಲ್ಲಿ ಮದ್ರಾಸಿನ ಶಾಸಕಾಂಗ ಸಮಿತಿ ಮಂಡಿಸಿದ ಮಸೂದೆ ಕೂಡ ನಾವಿಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಬೋದು. ಏನು ಈ ಮಸೂದೆ ಯಾವುದಕ್ಕೆ ರಿಲೇಟೆಡ್ ಆಗಿತ್ತು ಅಂತ ನೋಡ್ತಾ ಹೋದರೆ, ಎಲ್ಲ ಸಾರ್ವಜನಿಕ ಕಚೇರಿಗಳು, ಸಾರ್ವಜನಿಕ ಸ್ಥಳಗಳು ಶೋಷಿತ ವರ್ಗಗಳು ಸೇರಿದಂತೆ ಎಲ್ಲರಿಗೂ ಮುಕ್ತವಾಗಿರಬೇಕು, ಅಲ್ಲಿ ಪ್ರವೇಶಕ್ಕೆ ಅವಕಾಶ ಇರಬೇಕು, ಯಾವುದೇ ಕಾರಣಕ್ಕೆ ಅಲ್ಲಿ ಯಾವುದೇ ಒಂದು ಅಂಶದ ಮೇಲೆ ಅಥವಾ ಯಾವುದೇ ವರ್ಗದ ಜನರ ಪ್ರವೇಶವನ್ನು ನಿರ್ಬಂಧಿಸೋ ಹಾಗಿಲ್ಲ ಅಥವಾ ನಿಷೇಧ ಮಾಡೋ ಹಾಗಿಲ್ಲ ಅನ್ನುವಂಥ ಒಂದು ಮಸೂದೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ನಾವು ನೋಡ್ತಾ ಹೋದರೆ ಭಾರತೀಯ ಸಮಾಜದಲ್ಲಿ ಏನು ಜಾತಿ ವ್ಯವಸ್ಥೆ, ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಬಂದಾಗ ಏನು ನಿರ್ಬಂಧಗಳು ವಿಧಿಸಿದ್ರು ಅಥವಾ ಏನು ನಿಷೇಧಗಳನ್ನು ಹೇರಿದ್ರಲ್ವ, ಸ್ಪೆಷಲಿ ಶೋಷಿತ ವರ್ಗದ ಜನರ ಮೇಲೆ, ಆ ಎಲ್ಲ ನಿರ್ಬಂಧಗಳು ನಿಧಾನವಾಗಿ ಒಂದೊಂದು ಕಾಯ್ದೆಗಳು, ಒಂದೊಂದು ಆದೇಶಗಳು ಏನು ಮಾಡ್ತಾ ಹೋಗ್ತವೆ, ನಿಷೇಧ ಮಾಡ್ತಾ ಹೋಗ್ತಾವೆ ಅಂತ ಹೇಳ್ಬೋದು. ಇದರಿಂದ ಸಾಮಾನ್ಯವಾಗಿ ಅಥವಾ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಭಾರತೀಯ ಸಮಾಜದ ಸಾಂಪ್ರದಾಯಿಕ ಲಕ್ಷಣಗಳು ಏನಾಗ್ತಾ ಹೋಗ್ತವೆ, ಬದಲಾಗ್ತಾ ಹೋಗ್ತಾವಂತ ಗುರುತಿಸಬಹುದಾಗಿದೆ. ಅದರ ಜೊತೆಗೆ ಬ್ರಿಟಿಷ್ ಕಾಲಾವಧಿಯಲ್ಲಿ ಅವರು ಜಾರಿಗೆ ತಂದಿರುವಂಥ ಆಂಗ್ಲ ಶಿಕ್ಷಣ ಪ್ರಭಾವ ಕೂಡ ಭಾರತೀಯ ಸಮಾಜದ ಜಾತಿ ವ್ಯವಸ್ಥೆಯ ಸಾಂಪ್ರದಾಯಿಕ ಲಕ್ಷಣಗಳ ಬದಲಾವಣೆಗೆ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಸ್ಪೆಷಲಿ ಆಂಗ್ಲ ಶಿಕ್ಷಣ ಧರ್ಮ ನಿರಪೇಕ್ಷವಾಗಿತ್ತು ಅಂತ ಹೇಳ್ಬೋದು. ಅಂದರೆ ಈ ಮುಂಚೆ ಭಾರತೀಯ ಸಮಾಜದ ಇತಿಹಾಸದಲ್ಲಿ ನಾವು ಶಿಕ್ಷಣ ಅಂತ ನೋಡಿದಾಗ ನಮ್ಮ ಶಿಕ್ಷಣ ಧರ್ಮವನ್ನು ಆಧರಿಸಿರೋದು ಕಂಡುಬರುತ್ತೆ. ಸ್ಪೆಷಲಿ ಬಂದಾಗ ಅಂದರೆ ಧಾರ್ಮಿಕ ವಿಷಯಗಳ ಬೋಧನೆಗೆ ಹೆಚ್ಚು ಆದ್ಯತೆ ನೀಡಿರೋದು ಕಂಡುಬರುತ್ತೆ. ಆಂಗ್ಲ ಶಿಕ್ಷಣ ಧರ್ಮ ನಿರಪೇಕ್ಷಿತವಾಗಿತ್ತು ಅಂತ ಹೇಳ್ಬೋದು. ಸಾರ್ವತ್ರಿಕತೆ ಮೇಲೆ ಆಧಾರಿತವಾಗಿತ್ತು. ಇಲ್ಲಿ ಎಲ್ಲರಿಗೂ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಆಂಗ್ಲ ಶಿಕ್ಷಣ ಪಡೆದುಕೊಂಡಿರುವಂತಹ ಜನರು ಹೊಸ ವಿಚಾರಗಳನ್ನು ತಮ್ಮದಾಗಿಸ್ಕೊಳ್ಳಿಕ್ಕೆ ಆರಂಭಿಸ್ತಾರೆ. ಅನೇಕ ಜನ ಸಮಾಜ ಬದಲಾವಣೆಗೆ ಮುಂದಾಗ್ತಾರಂತ ಹೇಳ್ಬೋದು. ಮತ್ತು ಹೊಸ ಯುರೋಪಿಯನ್ ವಿಚಾರಗಳು ಕೂಡ ತಿಳಿದುಕೊಂಡು ವೈಚಾರಿಕತೆಗೆ, ವೈಜ್ಞಾನಿಕತೆಗೆ ಅವರು ಮುಂದೆ ಬರ್ತಾರಂತ ಹೇಳ್ಬೋದು. ಹಾಗಾಗಿ ಆಂಗ್ಲ ಶಿಕ್ಷಣದ ಪ್ರಭಾವದಿಂದ ಭಾರತೀಯ ಸಮಾಜದ ಜಾತಿ ವ್ಯವಸ್ಥೆಯ ಸಾಂಪ್ರದಾಯಿಕ ಲಕ್ಷಣಗಳಲ್ಲಿ ಸಾಕಷ್ಟು ಬದಲಾವಣೆ ನಿಧಾನವಾಗಿ ನಡೆಯೋದನ್ನು ನಾವು ಕಾಣ್ಬೋದಾಗಿದೆ. ಅಷ್ಟೆಲ್ಲ ಇದಕ್ಕೆ ರಿಲೇಟೆಡ್ ಆಗಿ ಬಂದಾಗ ಭಾರತೀಯ ಸಮಾಜದ ಸುಧಾರಣಾ ಚಳುವಳಿಗಳಂತ ನಡೀತಾವಲ್ವ 19ನೇ ಶತಮಾನದಲ್ಲಿ ಬಂದಾಗ, ಸ್ಪೆಷಲಿ ಭಾರತೀಯ ಸಮಾಜ ಸುಧಾರಣಾ ಚಳುವಳಿಗಳಂತ ನಾವು ಇಂಡಿಯನ್ ಹಿಸ್ಟ್ರಿಯನ್ನು ಅಭ್ಯಾಸ ಮಾಡ್ತೇವಲ್ವ, ಆ ಸಾಮಾಜಿಕ ಸುಧಾರಣಾ ಚಳುವಳಿಗಳು ಕೂಡ ಅನೇಕ ಮಹತ್ವದ ಬದಲಾವಣೆ ಅಂತ ತರ್ತಾವಂತ ಹೇಳ್ಬೋದು. ಸ್ಪೆಷಲಿ ರಾಜಾರಾಮ್ ಮೋಹನ್ ರಾಯರ ಬ್ರಹ್ಮ ಸಮಾಜ ಆಗಿರ್ಬೋದು, ಆತ್ಮಾರಾಮ್ ಪಂಡ್ಲಕರ್ ಪ್ರಾರ್ಥನಾ ಸಮಾಜ ಆಗಿರ್ಬೋದು, ಜ್ಯೋತಿಬಾ ಫುಲೆಯವರ ಸತ್ಯಶೋಧಕ ಸಮಾಜ, ಆರ್ಯ ಸಮಾಜ ಆಗಿರ್ಬೋದು, ಈವನ್ ರಾಮಕೃಷ್ಣ ಮಿಷನ್ ಆಗಿರ್ಬೋದು, ಥಿಯಾಸೋಫಿಕಲ್ ಸೊಸೈಟಿ ಆಗಿರ್ಬೋದು, ಈ ರೀತಿ ಏನು ಸಾಮಾಜಿಕ ಸುಧಾರಣಾ ಚಳುವಳಿಗಳನ್ನು ನಡೀತಾವಲ್ವ, ಆ ಎಲ್ಲ ಚಳುವಳಿಗಳು ಕೂಡ ಭಾರತೀಯ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಧರ್ಮದ ಆಧಾರದ ಮೇಲೆ ಇದ್ದಂಥ ಅನೇಕ ನಿರ್ಬಂಧಗಳು, ಅನೇಕ ಕಟ್ಟುಪಾಡುಗಳೇನಿದ್ದಾವಲ್ವ, ಅವೆಲ್ಲವನ್ನು ಕೂಡ ವಿರೋಧಿಸಿ ಅವೆಲ್ಲವನ್ನು ಸುಧಾರಿಸುವಂಥ ಪ್ರಯತ್ನ ಮಾಡ್ತವೆ. ಹಾಗಾಗಿ ಈ ಸುಧಾರಣಾ ಚಳವಳಿಯ ಫಲವಾಗಿ ಭಾರತದಲ್ಲಿ ಅನೇಕ ಮಹತ್ವದ ಬದಲಾವಣೆ 19ನೇ ಶತಮಾನದಲ್ಲಿ ಆಗೋದನ್ನು ನಾವು ನೋಡ್ತೇವೆ. ಸ್ಪೆಷಲಿ ಒಂದು ಉದಾಹರಣೆ ಸತಿ ಪದ್ಧತಿ ನಿರ್ಮೂಲನಾ ಕಾಯ್ದೆ ಜಾರಿಗೆ ಬರೋದು ನೋಡ್ತೇವೆ ನಾವು ಈ ಸಮಯದಲ್ಲಿ ಬಂದಾಗ. ಈ ರೀತಿ ಅನೇಕ ಕಾಯ್ದೆಗಳು ಜಾರಿಗೆ ಬರ್ತವೆ, ಅನೇಕ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗುತ್ತೆ, ಜನರಲ್ಲಿ ಜಾಗೃತಿ ಮೂಡಿಸುವಂಥ ಪ್ರಯತ್ನ ಮಾಡಲಾಗುತ್ತೆ. ಹಾಗಾಗಿ ಜನ ನಿಧಾನವಾಗಿ ಸಾಂಪ್ರದಾಯಿಕವಾಗಿ ಬೆಳೆದುಕೊಂಡು ಬಂದಿರುವಂಥ ಜಾತಿ ವ್ಯವಸ್ಥೆಯ ಚೌಕಟ್ಟಿನಿಂದ ಹೊರಬರಲಿಕ್ಕೆ ಆರಂಭಿಸ್ತಾರಂತ ಹೇಳ್ಬೋದು. ಆದರೆ ಇದೆಲ್ಲ ಬದಲಾವಣೆ ಬಗ್ಗೆ ನಾವೇನು ಚರ್ಚೆ ಮಾಡ್ತಾ ಇದ್ದೇವಲ್ವ,
ಅಲ್ವಾ. ಇದು ಯಾವುದೋ ಒಂದು ದಿನ ಒಂದು ವರ್ಷದಲ್ಲಿ ಆಗಿರುವಂಥ ಬದಲಾವಣೆ ಅಲ್ಲ, ಇದಕ್ಕೆ ಅನೇಕ ವರ್ಷಗಳ ಕಾಲ ಬೇಕಾಯಿತು ಅಂತ ಹೇಳ್ಬೋದಾಗಿದೆ. ಓಕೆ, ಅದರ ಜೊತೆಗೆ ಸ್ವಾತಂತ್ರ್ಯ ಚಳುವಳಿಯು ಕೂಡ ಭಾರತೀಯ ಸಮಾಜದ ಜಾತಿ ವ್ಯವಸ್ಥೆ ಸಾಂಪ್ರದಾಯಿಕ ಲಕ್ಷಣಗಳನ್ನು ಬದಲಾಯಿಸ್ತು ಅಂತ ಹೇಳ್ಬೋದು. ಸ್ಪೆಷಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಬಂದಾಗ ಬ್ರಿಟಿಷ್ ವಿರುದ್ಧ ಭಾರತದಲ್ಲಿ ಬಂದಾಗ ಭಾರತೀಯರೆಲ್ಲ ಒಗ್ಗಟ್ಟಿನ ಹೋರಾಟವನ್ನು ನಡೆಸ್ತಾರಂತ ಹೇಳ್ಬೋದು. ಹಾಗಾಗಿ ರಾಷ್ಟ್ರೀಯತೆ ಮನೋಭಾವ ಬೆಳೆಸ್ಕೊಂಡಿರುವಂಥ ಭಾರತೀಯರು, ಬ್ರಿಟಿಷ್ ವಿರುದ್ಧ ನಾವು ಹೋರಾಟ ಮಾಡಬೇಕನ್ನುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಂಡಿರುವಂಥ ಭಾರತೀಯರು ಜಾತಿ ಪ್ರಜ್ಞೆಯಿಂದ ಹೊರಬಂದು ಅಥವಾ ಜಾತಿ ಚೌಕಟ್ಟಿನಿಂದ ಹೊರಬಂದು ಹೋರಾಟ ಮಾಡಲಿಕ್ಕೆ ಆರಂಭಿಸ್ತಾರೆ. ಅಂದರೆ ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದಾಗಬೇಕು, ನಾವೆಲ್ಲ ಹೋರಾಡಬೇಕನ್ನುವಂಥ ವಿಚಾರಗಳನ್ನು ತಾಳಲಿಕ್ಕೆ ಆರಂಭಿಸ್ತಾರೆ. ಹಾಗಾಗಿ ಸ್ವಾತಂತ್ರ್ಯ ಚಳುವಳಿಯ ಪರಿಣಾಮದಿಂದಾಗಿ ಭಾರತದಲ್ಲಿ ಜಾತಿ ಪ್ರಜ್ಞೆ ದುರ್ಬಲಗೊಳ್ಳಲಿಕ್ಕೆ ಆರಂಭಿಸ್ತಂತ ಹೇಳ್ಬೋದಾಗಿದೆ. ಅದರ ಜೊತೆಗೆ ಕೈಗಾರೀಕರಣ ಮತ್ತು ನಗರೀಕರಣದ ಪ್ರಭಾವವನ್ನು ಕೂಡ ನಾವು ಕಾಣ್ಬೋದಾಗಿದೆ. ಸ್ಪೆಷಲಿ ಕೈಗಾರೀಕರಣದ ಪ್ರಭಾವದಿಂದಾಗಿ ಭಾರತದಲ್ಲಿ ಆಧುನಿಕ ಉದ್ದಿಮೆಗಳ ಅಸ್ತಿತ್ವಕ್ಕೆ ಬರ್ತವೆ. ಕೈಗಾರೀಕರಣದ ಪ್ರಭಾವದಿಂದಾಗಿ ಹೊಸ ಹೊಸ ಕಾರ್ಖಾನೆಗಳ ಅಸ್ತಿತ್ವಕ್ಕೆ ಬಂದಿರೋದರಿಂದ ಭಾರತೀಯ ಸಮಾಜದಲ್ಲಿನ ಅನೇಕ ಶತಮಾನಗಳಿಂದ ಬೆಳೆದುಕೊಂಡು ಬಂದಿದ್ದಂತಹ ಕರಕುಶಲ ಕಲೆಗಳೆಲ್ಲ ಅವನತಿ ಹೊಂದಲಿಕ್ಕೆ ಆರಂಭಿಸ್ತವೆ. ಹಾಗಾಗಿ ಜನ ತಮ್ಮ ಜೀವನವನ್ನು ಮುನ್ನಡೆಸಲಿಕ್ಕೆ, ತಮಗೆ ಬೇಕಾದಂಥ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ತಮ್ಮ ಮೂಲ ನೆಲದಿಂದ ಅಥವಾ ತಾವು ವಾಸವಾಗಿರುವಂಥ ಸ್ಥಳದಿಂದ ಹೊರಗಡೆ ಬರಲಿಕ್ಕೆ ಆರಂಭಿಸ್ತಾರೆ. ಹೊಸ ಹೊಸ ವೃತ್ತಿಯನ್ನು ಕೈಗೊಳ್ಳಲಿಕ್ಕೆ ಆರಂಭಿಸ್ತಾರೆ. ಸ್ಪೆಷಲಿ ನಾವು ಆಲ್ರೆಡಿ ಸಾಂಪ್ರದಾಯಿಕ ಲಕ್ಷಣಗಳಲ್ಲಿ ಬಂದಾಗ ವೃತ್ತಿ ಸಂಬಂಧಿತ ನಿರ್ಬಂಧಗಳನ್ನುವಂಥ ಒಂದು ಲಕ್ಷಣವನ್ನು ಚರ್ಚೆ ಮಾಡ್ತೇವೆ. ಅಂದರೆ ಈ ಹಿಂದೆ ವೃತ್ತಿ ಅನುವಂಶಿಕವಾಗಿ ವರ್ಗಾವಣೆ ಆಗ್ತಾ ಇತ್ತು. ಒಂದು ವರ್ಗದ ಜನ ಅದೇ ಕೆಲಸ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ನಿರ್ಬಂಧಗಳಿದ್ದದ್ದು ಕಂಡುಬರುತ್ತೆ. ಆದರೆ ಕೈಗಾರೀಕರಣದಿಂದಾಗಿ ಕರಕುಶಲ ಕಲೆಗಳು ಅಥವಾ ಭಾರತ ಸಾಂಪ್ರದಾಯಿಕ ಉದ್ಯಮಗಳೆಲ್ಲವೂ ಕೂಡ ನಶಿಸ್ತವೆ. ಹಾಗಾಗಿ ಹೊಸ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಜನರಿಗೆ ವೃತ್ತಿಯನ್ನು ಬದಲಾಯಿಸ್ಕೊಳ್ಳೋಕೆ ಅವಕಾಶ ಇರುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಿ ಜಾತಿನೋ ಅಥವಾ ಯಾವುದೋ ಒಂದು ಬೇಸ್ ಆಗಿಟ್ಕೊಂಡು ವೃತ್ತಿಯನ್ನು ನೀಡ್ತಾ ಇರಲಿಲ್ಲ. ಇಲ್ಲಿ ಅವನಿಗೆ ಯಾವ ಸ್ಕಿಲ್ ಇದೆಯೋ ಆ ಬೇಸ್ ಮೇಲೆ ಅವನಿಗೆ ವೃತ್ತಿ ಪಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ವೃತ್ತಿಯನ್ನು ಅರಿಸಿಕೊಂಡು ಜನ ತಮ್ಮ ಮೂಲ ಸ್ಥಳದಿಂದ ಬೇರೆ ಬೇರೆ ಸ್ಥಳಕ್ಕೆ ಹೋಗಬೇಕಾಗುತ್ತೆ. ಹಾಗಾಗಿ ಬಸ್ಸು, ರೈಲ್ವೆ ಪ್ರಯಾಣ ಅನಿವಾರ್ಯ ಆಗುತ್ತೆ. ಈ ಎಲ್ಲ ಅಂಶಗಳೇನಾಗುತ್ತೆ, ಭಾರತೀಯರ ಮನಸ್ಸಿನಲ್ಲಿ ಅನೇಕ ಶತಮಾನಗಳಿಂದ ಏನು ಬೇರೂರಿತ್ತಲ್ವಾ, ಮಡಿ ಮೈಲಿಗೆ ಅಸ್ಪೃಶ್ಯತೆ ಆಚರಣೆ ಅಂತ, ಅವೆಲ್ಲ ವಿಚಾರಗಳು ನಿಧಾನವಾಗಿ ಕಡಿಮೆ ಆಗಲಿಕ್ಕೆ ಆರಂಭಿಸ್ತಾವಂತ ಹೇಳ್ಬೋದಾಗಿದೆ. ಓಕೆ, ಅದರ ಜೊತೆ ಆಲ್ರೆಡಿ ನಾನು ಹೇಳಿದೆ ನಗರೀಕರಣದ ಪ್ರಭಾವವನ್ನು ಕೂಡ ನಾವಿಲ್ಲಿ ಕಾಣ್ಬೋದಾಗಿದೆ. ಅಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ಬಂದಾಗ ನಾಗರಿಕ ಧಾರ್ಮಿಕ ನಿರ್ಬಂಧಗಳಿಗೆ ರಿಲೇಟೆಡ್ ನಾವು ಡಿಸ್ಕಷನ್ ಮಾಡಿದ್ವಿ. ಅಸ್ಪೃಶ್ಯರು ಊರಿನ ಹೊರಭಾಗದಲ್ಲಿ ಇರಬೇಕಾಗಿತ್ತು, ಅವರು ಊರಿನ ಕೆಲಸ ಸ್ಥಳದಲ್ಲಿ ಬರೋ ಹಾಗಿರಲಿಲ್ಲ. ಈ ರೀತಿ ಕಂಡೀಷನ್ಸ್ ಇದ್ದದ್ದು ನಾವು ಸಮಾಜದಲ್ಲಿ ಸಾಂಪ್ರದಾಯಿಕವಾಗಿ ನೋಡ್ಬೋದಾಗಿತ್ತು. ಆದರೆ ನಗರೀಕರಣದಿಂದಾಗಿ ನಗರಗಳನ್ನು ಅಸ್ತಿತ್ವಕ್ಕೆ ಬರ್ತಾವಲ್ಲ, ನಗರದಲ್ಲಿ ಬಂದಾಗ ವಿವಿಧ ಜಾತಿಯ ಜನರೆಲ್ಲ ಒಟ್ಟಿಗೆ ವಾಸ ಆಗೋದು ಕಂಡುಬರುತ್ತೆ. ಸಾಮಾಜಿಕ ಸಂಸರ್ಗ, ಸಹಭೋಜನ ಮೇಲಿದ್ದಂಥ ನಿರ್ಬಂಧಗಳು ಕೂಡ ಏನಾಗ್ತಾ ಹೋಗ್ತವೆ, ಕಡಿಮೆ ಆಗಲಿಕ್ಕೆ ಆರಂಭಿಸ್ತವೆ. ಈ ರೀತಿ ಅನೇಕ ಕಾರಣಗಳನ್ನು ಗುರುತಿಸ್ಬೋದು. ಇಲ್ಲಿ ನಾನು ನಿಮ್ಮ ಜೊತೆ ಕೆಲವೊಂದು ಕಾರಣಗಳು ಮಾತ್ರ ಡಿಸ್ಕಷನ್ ಮಾಡ್ತಾ ಇರೋದು. ನೀವೊಂದು ಐಡಿಯಾ ಪಡ್ಕೊಂಡು ಬಿಡಬೇಕು. ಎಕ್ಸಾಮಲ್ಲಿ ಕೇಳಿದ್ರೆ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು ಯಾವೆಲ್ಲ ಅಂಶಗಳು ಸ್ವತಂತ್ರ ಪೂರ್ವ ಕಾಲದಲ್ಲಿ ಭಾರತದ ಜಾತಿ ವ್ಯವಸ್ಥೆ ಲಕ್ಷಣಗಳ ಬದಲಾವಣೆಗೆ ಕಾರಣ ಅದು ಅಂತಂದರೆ ಇವೆಲ್ಲವೂ ಕೂಡ ನೀವು ಅಲ್ಲಿರುವಂಥ ಆಪ್ಷನ್ಸನ್ನು ನೋಡಿ ನೀವು ಯಾವುದು ಸರಿ ಯಾವುದು ತಪ್ಪು ಅಂತ ಗುರುತಿಸುವ ರೀತಿಯಲ್ಲಿ ನಿಮ್ಮಲ್ಲಿ ಒಂದು ನಾಲೆಜ್ ಡೆವಲಪ್ ಆಗಬೇಕು. ಓಕೆ, ಈ ರೀತಿ ಅನೇಕ ಕಾರಣಗಳನ್ನು ಗುರುತಿಸ್ಬೋದಾಗಿದೆ. ಓಕೆ, ಇದರ ಮುಂದುವರಿದ ಭಾಗವಾಗಿ ನೋಡ್ತಾ ಹೋದರೆ ಸ್ವಾತಂತ್ರ್ಯ ನಂತರದ ಕಾಲದಲ್ಲಿ ಜಾತಿ ವ್ಯವಸ್ಥೆಯ ಲಕ್ಷಣದಲ್ಲಿ ಬದಲಾವಣೆ ಆಗಿರೋದು ಕಂಡುಬರುತ್ತೆ. ಇದಕ್ಕೆ ಏನೆಲ್ಲ ಅಂಶಗಳು ಕಾರಣ ಅಂತ ನೋಡ್ತಾ ಹೋದರೆ ಸ್ವತಂತ್ರ ಪೂರ್ವ ಕಾಲದಲ್ಲಿ ಅನೇಕ ಕಾರಣಗಳನ್ನು ಗುರುತಿಸ್ತೇವೆ. ಸ್ವತಂತ್ರ ನಂತರದ ಕಾಲಾವಧಿಯಲ್ಲಿ ಕೂಡ ಅನೇಕ ಕಾರಣಗಳನ್ನು ಗುರುತಿಸ್ಬೋದು ನಾವು ಬಂದಾಗ. ಸ್ಪೆಷಲಿ ಭಾರತದ ಸಂವಿಧಾನ ಅತ್ಯಂತ ಪ್ರಮುಖವಾದಂಥ ಒಂದು ಕ್ರಾಂತಿಯನ್ನು ಉಂಟು ಮಾಡ್ತಾ ಅಂತ ಹೇಳ್ಬೋದು. ಅಂದರೆ ಭಾರತೀಯ ಸಮಾಜದಲ್ಲಿ ಏನೆಲ್ಲ ವ್ಯವಸ್ಥೆ ಇತ್ತಲ್ವ, ಸ್ಪೆಷಲಿ ಇಲ್ಲಿ ಜಾತಿ ಆಧಾರದ ಮೇಲೆ ಆಗಿರ್ಬೋದು, ಲಿಂಗದ ಆಧಾರದ ಮೇಲೆ ಆಗಿರ್ಬೋದು, ಏನೆಲ್ಲ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತಲ್ವ, ಅನೇಕ ಜನ ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ, ಆರ್ಥಿಕ ನ್ಯಾಯದಿಂದ ವಂಚಿತರಾಗಿದ್ದರಲ್ವ, ಅದೆಲ್ಲವನ್ನು ಬದಲಾವಣೆ ಮಾಡಲಿಕ್ಕೆ ಭಾರತ ಸಂವಿಧಾನ ಅತ್ಯಂತ ಪ್ರಮುಖ ಕಾರಣ ಅಂತ ಗುರುತಿಸಬಹುದು. ಭಾರತ ಸಂವಿಧಾನ ಅನೇಕ ವಿಧಿಗಳ ಮೂಲಕ ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ, ಆರ್ಥಿಕ ನ್ಯಾಯವನ್ನು ಅನುಷ್ಠಾನಕ್ಕೆ ತಂದಿರೋದನ್ನು ನಾವು ಕಾಣ್ತೇವೆ. ಸ್ಪೆಷಲಿ ನಿಮಗೆ ಆರ್ಟಿಕಲ್ 14, 15, 16, 17 ಎಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಅಭ್ಯಾಸ ಮಾಡಿರ್ತೀರ. 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು, ಸಮಾನ ರಕ್ಷಕರು ಅಂತ ಹೇಳುತ್ತೆ. ಅಲ್ಲಿ ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಯಾವುದು ಕೂಡ ಇಲ್ಲಿ ಕೌಂಟ್ ಆಗೋದಿಲ್ಲ. 15ನೇ ವಿಧಿ ತಾರತಮ್ಯವನ್ನು ನಿಷೇಧ ಮಾಡುತ್ತೆ. 16ನೇ ವಿಧಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ ಅಂತ ಹೇಳುತ್ತೆ. 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡುತ್ತೆ. ಈ ರೀತಿ ಅನೇಕ ಆರ್ಟಿಕಲ್ಸ್ಗಳ ಮೂಲಕ ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ, ಆರ್ಥಿಕ ನ್ಯಾಯವನ್ನೆಲ್ಲ ಅನುಷ್ಠಾನಕ್ಕೆ ತಂದಿರೋದು ಕಂಡು ಬರ್ತದೆ. ನಾನು ಕೆಲವೊಂದು ಆಲ್ರೆಡಿ ನೀವು ಇಂಡಿಯನ್ ಪಾಲಿಟಿಯಲ್ಲಿ ಅಭ್ಯಾಸ ಮಾಡಿರ್ತೀರಲ್ಲ, ಒಂದು ಉದಾಹರಣೆಯಾಗಿ ನಿಮಗೆ ಆರ್ಟಿಕಲ್ಸನ್ನು ನಿಮಗೆ
ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇರೋದು. ಈ ರೀತಿ ಭಾರತದ ಸಂವಿಧಾನ ಭಾರತದ ಸ್ವತಂತ್ರ ಕಾಲದಲ್ಲಿ ಬಂದಾಗ, ಭಾರತ ಸ್ವತಂತ್ರ ಕಾಲಾವಧಿಯಲ್ಲಿ ಬಂದಾಗ ಭಾರತೀಯ ಜಾತಿ ವ್ಯವಸ್ಥೆಯ ಬದಲಾವಣೆಗೆ ಒಂದು ಮಹತ್ವದ ಮುನ್ನುಡಿಯನ್ನು ನೀಡ್ತು ಅಂತ ಹೇಳ್ಬೋದಾಗಿದೆ. ಅಷ್ಟೆಲ್ಲ ಶಿಕ್ಷಣದ ಪ್ರಸಾರವನ್ನು ಕೂಡ ನೋಡ್ತೇವೆ ನಾವು. ಸ್ವತಂತ್ರ ಭಾರತದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತೆ. ಎಲ್ಲರಿಗೂ ಸಮಾನ ಅವಕಾಶ ನೀಡಲಾಗುತ್ತೆ ಶಿಕ್ಷಣ ಪಡ್ಕೊಳ್ಳಿಕ್ಕೆ. ಕಡ್ಡಾಯ ಶಿಕ್ಷಣ ಯೋಜನೆ ಕೂಡ, ಶಿಕ್ಷಣಕ್ಕೆ ರಿಲೇಟೆಡ್ ಆಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತೆ. ಕಡ್ಡಾಯ ಶಿಕ್ಷಣ ಯೋಜನೆ ಕೂಡ ನೋಡ್ತಾ ಹೋಗ್ತೇವೆ. ಇದರಿಂದ ಶಿಕ್ಷಣವನ್ನು ಪಡೆದುಕೊಂಡಂತಹ ಜನ ಜಾತಿಯ ಚೌಕಟ್ಟಿನ ಹೊರಗಡೆ ಬರಲಿಕ್ಕೆ ಆರಂಭಿಸ್ತಾರೆ. ಮತ್ತು ಇಲ್ಲಿ ಶಿಕ್ಷಣ ಪಡೆದುಕೊಂಡಂತಹ ಜನ ವೈಚಾರಿಕವಾಗಿ ವಿಚಾರ ಮಾಡಲಿಕ್ಕೆ ಆರಂಭಿಸ್ತಾರೆ, ವೈಜ್ಞಾನಿಕವಾಗಿ ವಿಚಾರ ಮಾಡಲಿಕ್ಕೆ ಆರಂಭಿಸ್ತಾರೆ. ಹಾಗಾಗಿ ಜಾತಿ ವ್ಯವಸ್ಥೆಯ ನಿಯಮಗಳೇನಾಗ್ತಾವಲ್ವ, ಆ ನಿಯಮಗಳು ಸಾಂಪ್ರದಾಯಿಕವಾಗಿ ನಾವು ನೋಡ್ತಾ ಇದ್ದಾವಲ್ವ, ಆ ನಿರ್ಬಂಧಗಳು ನಿಯಮಗಳೇನಾಗ್ತಾ ಹೋಗ್ತವೆ, ಇಲ್ಲಿ ಸಡಿಲ ಆಗ್ತಾವಂತ ಗುರುತಿಸಬಹುದಾಗಿದೆ. ಓಕೆ, ಅದೇ ರೀತಿ ಕೈಗಾರೀಕರಣವನ್ನು ಕೂಡ ನೋಡ್ಬೋದು. ಆಲ್ರೆಡಿ ನಾವು ಬ್ರಿಟಿಷ್ ಕಾಲಾವಧಿಯಲ್ಲೂ ಕೂಡ ಕೈಗಾರೀಕರಣ ನೋಡಿದ್ದೇವೆ. ಸ್ವತಂತ್ರ ಭಾರತದಲ್ಲೂ ಕೂಡ ಕೈಗಾರೀಕರಣ ಕೂಡ ನೋಡ್ಬೋದಾಗಿದೆ. ಅಂದರೆ ಜಾತಿ ಆಧಾರಿತ ವೃತ್ತಿಗಳ ಅಸ್ತಿತ್ವ ಕಳೆದುಕೊಂಡಿರೋದು ಕಂಡುಬರುತ್ತೆ. ಕಂಪ್ಲೀಟ್ಲಿ ಇವತ್ತು ನಾವು ಜಾತಿ ಆಧಾರಿತ ವೃತ್ತಿಗಳನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಎಲ್ಲೋ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ಆದರೂ ಕೂಡ ಅದು ಕೂಡ ಅಷ್ಟು ಜಟಿಲವಾಗಿದೆ ಅಥವಾ ಕಡ್ಡಾಯವಾಗಿ ಇಲ್ಲ ಅಂತ ಹೇಳ್ಬೋದು. ಅವ್ರ ಆಪ್ಷನ್ಸ್, ಅವ್ರು ಬೇಕಾದರೆ ಆ ವೃತ್ತಿ ಮಾಡ್ಬೋದು, ಇಲ್ಲಾಂದರೆ ಬೇರೆ ವೃತ್ತಿಯನ್ನು ಕೈಗೊಳ್ಬೋದು ಅಂತ ಹೇಳ್ಬೋದು. ಹೊಸ ಬಗೆಯ ಉದ್ಯೋಗಗಳು ಸೃಷ್ಟಿಯಾಗ್ತವೆ ಕೈಗಾರೀಕರಣದಿಂದಾಗಿ. ಉದ್ಯೋಗನ ಅರಸಿಕೊಂಡು ಜನ ಏನು ಮಾಡ್ತಾರೆ, ಕೈಗಾರಿಕಾ ಪ್ರದೇಶಗಳ ಸುತ್ತಮುತ್ತಲು ವಾಸ ಮಾಡಲಿಕ್ಕೆ ಆರಂಭಿಸ್ತಾರೆ. ಕಾರ್ಖಾನೆಯಲ್ಲಿ ಉದ್ಯೋಗ ನೀಡುವಂಥ ಸಂದರ್ಭದಲ್ಲಿ ಜಾತಿಗೆ ಯಾವುದೇ ರೀತಿ ಆದ್ಯತೆ ಇಲ್ಲ, ಕೌಶಲ್ಯಕ್ಕೆ ಆದ್ಯತೆ ನೀಡ್ತಾರೆ. ಇದೆಲ್ಲವೂ ಕೂಡ ನಾವು ವಾಸ್ತವಿಕವಾಗಿ ನೋಡ್ತಾ ಇರುವಂಥ ಅಂಶ ಆಗಿದೆ. ಈ ರೀತಿ ಅನೇಕ ಅಂಶಗಳು ಸ್ವತಂತ್ರ ನಂತರದ ಕಾಲಾವಧಿಯಲ್ಲಿ ಜಾತಿ ವ್ಯವಸ್ಥೆಯ ಬದಲಾವಣೆಗೆ ಕಾರಣ ಆಗ್ತಾವಂತ ಗುರುತಿಸ್ಬೋದು. ಇಲ್ಲಿ ನಾನು ಕೇವಲ ಮೂರ್ನಾಲ್ಕು ಪಾಯಿಂಟ್ಸ್ ಅಷ್ಟೇ ಡಿಸ್ಕಷನ್ ಮಾಡಿರೋದು. ಇವಿಷ್ಟೇ ಅನ್ನಂಗಿಲ್ಲ, ಇದರ ಜೊತೆ ಅನೇಕ ಅಂಶಗಳು ಕೂಡ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಕಾರಣ ಆಗ್ತಾವ ಅಂತ ಹೇಳ್ಬೋದು. ಭಾರತ ಸರ್ಕಾರ ಜಾರಿಗೆ ತಂದಿರುವಂಥ ಅನೇಕ ಕಾಯ್ದೆಗಳಾಗಿರ್ಬೋದು, ಅಥವಾ ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವಂಥ ಅನೇಕ ಕಾಯ್ದೆಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು. ಓಕೆ, ಈ ರೀತಿ ಅಥವಾ DPSPಯಲ್ಲಿ ಬರುವಂಥ ಅನೇಕ ವಿಚಾರಗಳಾಗಿರ್ಬೋದು, ಸಾಕಷ್ಟು ವಿಚಾರಗಳು ಸ್ವತಂತ್ರ ನಂತರದ ಕಾಲಾವಧಿಯಲ್ಲಿ ಜಾತಿ ವ್ಯವಸ್ಥೆಯ ಬದಲಾವಣೆಗೆ ಕಾರಣ ಆಗಿರೋದು ಕಂಡುಬರುತ್ತೆ. ಜಸ್ಟ್ ನಾನು ಉದಾಹರಣೆಗೆ ಒಂದು 2-3 ಪಾಯಿಂಟ್ಸ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿರೋದು. ಎಕ್ಸಾಮಲ್ಲಿ ಬಂದರೆ ನೀವು ಎಲ್ಲ ಅಂಶ ಇಟ್ಕೊಂಡು ಗೆಸ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಇದು ಬಹಳ ಡಿಫಿಕಲ್ಟ್ ಆಗಿರುವಂಥ ಟಾಪಿಕ್ ಅನ್ನಂಗಿಲ್ಲ. ಹಾಗಾಗಿ ಒಂದು ಐಡಿಯಾ ನಿಮಗೆ ಸಿಗಬೇಕು, ಐಡಿಯಾ ಬೇಸ್ ಆಗಿಟ್ಕೊಂಡು ನೀವಿಲ್ಲಿ ಅರ್ಥ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ಪೆಷಲಿ ಸ್ವತಂತ್ರ ನಂತರದ ಕಾಲಾವಧಿಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಬದಲಾವಣೆಗೆ ಕಾರಣವಾದ ಅಂಶಗಳು ಯಾವಂತ ಡಿಸ್ಕಷನ್ ಮಾಡಿದ್ದೇವೆ. ಹಾಗಾದರೆ ಸ್ವತಂತ್ರ ನಂತರದ ಕಾಲಾವಧಿಯಲ್ಲಿ ಭಾರತದಲ್ಲಿ ಜಾತಿ ವ್ಯವಸ್ಥೆ ಅಲ್ಲದ ಬದಲಾವಣೆಗಳು ಯಾವುವು ಅನ್ನೋದೊಂದು ಸ್ವಲ್ಪ ನಮಗೆ ಗೊತ್ತಾಗಬೇಕು. ನಿಜವಾಗ್ಲೂ ಜಾತಿ ವ್ಯವಸ್ಥೆ ಇವತ್ತು ನಿರ್ಮೂಲನೆ ಆಗಿದೆನಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಗೊತ್ತಾಗಬೇಕು. ಈ ಎರಡು ಅಂಶಗಳು ನಮಗೆ ಇಂಪಾರ್ಟೆಂಟ್ ಆಗ್ತವೆ. ಮೊದಲನೇದಾಗಿ ಜಾತಿ ವ್ಯವಸ್ಥೆಯಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗಿದ್ದಾವೆ ಅಂತ ನೋಡ್ತಾ ಹೋದರೆ, ಪ್ರೆಸೆಂಟ್ ಕಾಲಾವಧಿ ಅಂತ ನಾವು ಇಟ್ಕೊಂಡು ಚರ್ಚೆ ಮಾಡಿದಾಗ ಪ್ರೆಸೆಂಟ್ ಜಾತಿ ವ್ಯವಸ್ಥೆಯಲ್ಲಿ ಕಾರ್ಯಾತ್ಮಕ ಬದಲಾವಣೆಗಳಾಗಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಜಾತಿ ವ್ಯವಸ್ಥೆಯ ಪಾತ್ರದಲ್ಲಿ ಕೂಡ ಬದಲಾವಣೆ ಆಗಿರೋದನ್ನು ನಾವು ಕಾಣ್ಬೋದಾಗಿದೆ. ಒಂದು ಕಾರ್ಯಾತ್ಮಕ ಬದಲಾವಣೆ ಆಗಿರೋದು ಕಂಡುಬರುತ್ತೆ, ಇನ್ನೊಂದು ಜಾತಿ ವ್ಯವಸ್ಥೆಯ ಪಾತ್ರದಲ್ಲೂ ಕೂಡ ಬದಲಾವಣೆ ಆಗಿರೋದು ಕಂಡುಬರುತ್ತೆ. ಯಾವುದಕ್ಕೆ ಕಂಪೇರ್ ಮಾಡ್ತಾ ಇರೋದು ನಾವು, ಸಾಂಪ್ರದಾಯಿಕವಾಗಿ ಭಾರತೀಯ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಲಕ್ಷಣಗಳಿದ್ದಾವಲ್ವ, ಆ ಲಕ್ಷಣಗಳ ಜೊತೆ ಇವತ್ತಿನ ಜಾತಿ ವ್ಯವಸ್ಥೆ ಲಕ್ಷಣಗಳನ್ನು ನೋಡ್ತಾ ಹೋದಾಗ ಕಾರ್ಯಾತ್ಮಕವಾಗಿ ಬದಲಾವಣೆ ಆಗಿರೋದು ಕಂಡುಬರುತ್ತೆ. ಅದರ ಜೊತೆಗೆ ಜಾತಿ ವ್ಯವಸ್ಥೆಯ ಪಾತ್ರದಲ್ಲೂ ಕೂಡ ಬದಲಾವಣೆ ಆಗಿರೋದು ಕಂಡುಬರುತ್ತೆ. ಓಕೆ, ಕಾರ್ಯಾತ್ಮಕ ಬದಲಾವಣೆ ಅಂದರೆ ಯಾವೆಲ್ಲ ಅಂಶಗಳನ್ನ ನೋಡ್ಬೋದು ನಾವು ಇದರಲ್ಲಿ ಅಂತ ನೋಡ್ತಾ ಹೋದರೆ, ಇವತ್ತು ಪ್ರಸ್ತುತ ಸಮಾಜದಲ್ಲಿ ನೋಡಿದಾಗ ಅಥವಾ 21ನೇ ಶತಮಾನದಲ್ಲಿ ನೋಡಿದಾಗ ವೃತ್ತಿ ಆಯ್ಕೆಗಳು ಮುಕ್ತವಾಗಿರೋದು ಕಂಡುಬರುತ್ತೆ. ಜಾತಿ ವ್ಯವಸ್ಥೆ ಅಲ್ಲದ ಕಾರ್ಯಾತ್ಮಕ ಬದಲಾವಣೆಗಳಲ್ಲಿ ನಾವು ಯಾವೆಲ್ಲ ಅಂಶಗಳು ಬರ್ತಾವಂತ ಪಟ್ಟಿ ಮಾಡಿರೋದಿಲ್ಲ. ಅಂದರೆ ಇವತ್ತು ವೃತ್ತಿಯನ್ನು ನಾನು ಮುಕ್ತವಾಗಿ ಆಯ್ಕೆ ಮಾಡ್ಕೋಬೋದಾಗಿದೆ. ಯಾವುದೇ ಕಾರಣಕ್ಕೂ ನನ್ನ ಜಾತಿಯ ಬೇಸ್ ಮೇಲೆ ನನ್ನ ವೃತ್ತಿ ಇಲ್ಲ. ಇವತ್ತು ಆಲ್ರೆಡಿ ನಾವೇನು GS ಗುರು ಅವರು ಗುರುತಿಸಿದ್ರಲ್ವ, ಸಾಂಪ್ರದಾಯಿಕ ಲಕ್ಷಣಗಳಲ್ಲಿ ಬಂದಾಗ ವೃತ್ತಿ ಸಂಬಂಧಿತ ನಿರ್ಬಂಧಗಳಿದ್ದು ಆನುವಂಶಿಕವಾಗಿ ವೃತ್ತಿ ಏನಾಗ್ತಾಯಿತ್ತು, ವರ್ಗಾವಣೆ ಆಗ್ತೈತೆ ಅಂತ ಚರ್ಚೆ ಮಾಡಿದೆವಲ್ವಾ. ಆ ರೀತಿ ಇವತ್ತು ವರ್ಗಾವಣೆ ಆಗ್ತಾ ಇಲ್ಲ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ತನಗೆ ಯಾವ ವೃತ್ತಿ ಇಷ್ಟ ಆಗುತ್ತೋ ಆ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೋದು. ಜಾತಿ ಪಂಚಾಯತಿಗಳು ಇದ್ವು ಅಂತ ನಾವು ಚರ್ಚೆ ಮಾಡಿದ್ದೇವೆ, ಆದರೆ ಪ್ರೆಸೆಂಟ್ ಜಾತಿ ಪಂಚಾಯತಿಗಳು ನಾವೆಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಸಹಭೋಜನದ ನಿರ್ಬಂಧಗಳು ಸಡಿಲಗೊಂಡಿರೋದು ಕಂಡು ಬರ್ತಾ ಇದೆ. ಜಾತಿ ದೇವರ ಸೃಷ್ಟಿ ಅನ್ನುವಂಥ ನಂಬಿಕೆ ಇತ್ತು ಭಾರತೀಯ ಇತಿಹಾಸದಲ್ಲಿ ಬಂದಾಗ, ಭಾರತೀಯ ಸಮಾಜದ ಇತಿಹಾಸ ಅಧ್ಯಯನ ಮಾಡಿದಾಗ ಆ ರೀತಿ ಜನರಲ್ಲಿ ನಂಬಿಕೆ ಇತ್ತು. ಆದರೆ ಆ ನಂಬಿಕೆ ಇವತ್ತು ಬದಲಾಗಿರೋದನ್ನು ಸಹ ನಾವು ನೋಡ್ತೇವೆ. ಅಂದರೆ ವೈಚಾರಿಕತೆ, ವೈಜ್ಞಾನಿಕ ವಿಚಾರಗಳು ಹೆಚ್ಚಾದಂತೆ ಜಾತಿಗೆ ರಿಲೇಟೆಡ್ ಆಗಿ ಏನೆಲ್ಲ ಕಲ್ಪನೆಗಳಿದ್ದಲ್ವಾ, ಆ ಕಲ್ಪನೆಗಳೆಲ್ಲ ಬದಲಾಗಿರೋದು ಕಂಡುಬರುತ್ತೆ. ಇನ್ನು ಜಾತಿ ವ್ಯವಸ್ಥೆಯ ಪಾತ್ರದಲ್ಲಿ ಕೂಡ ಬದಲಾವಣೆ ಆಗಿರೋದು ಕಂಡುಬರುತ್ತೆ. ಪ್ರಸ್ತುತ ನಾವು 20ನೇ ಶತಮಾನ ಅಂತ ತೆಗೆದುಕೊಂಡಾಗ ಸ್ಪೆಷಲಿ ಜಾತಿ ಆಧಾರಿತ ಚುನಾವಣೆಗಳು ನೋಡ್ತಾ ಇದ್ದೇವೆ ನಾವು. ಮತ್ತು ಜಾತಿ ಪ್ರಜ್ಞೆ ಮತ್ತು ಜಾತಿ ಸಂಘಟನೆಗಳು ಪ್ರೆಸೆಂಟ್
ಹೆಚ್ಚಾಗ್ತಾ ಇರೋದನ್ನು ಸಹ ನಾವು ನೋಡ್ತಾ ಇದ್ದೇವೆ. ಕಾರ್ಯಾತ್ಮಕ ಬದಲಾವಣೆಯಲ್ಲಿ ಒಂದು ರೀತಿಯ ಬದಲಾವಣೆಗಳು ನಮ್ಗೆ ಕಂಡು ಬರ್ತಾ ಇದ್ದಾವೆ. ಇನ್ನು ಜಾತಿ ವ್ಯವಸ್ಥೆಯ ಪಾತ್ರದಲ್ಲಿ ಬಂದಾಗ ಇಲ್ಲಿ ವಿಭಿನ್ನವಾದಂತಹ ಬದಲಾವಣೆಗಳನ್ನು ನೋಡ್ತಾ ಇದ್ದೇವೆ. ಸ್ಪೆಷಲಿ ಇವುಗಳ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನಮ್ಗೆ ಗೊತ್ತಿರಬೇಕು. ಮತ್ತು ಇಲ್ಲಿ ನಾನು ಚರ್ಚೆ ಮಾಡ್ತಾ ಇರುವಂಥ ಕಂಟೆಂಟ್ ಯಾವುದೇ ಕಾರಣಕ್ಕೂ ನನ್ನ ವೈಯಕ್ತಿಕ ವಿಚಾರ ಅಲ್ಲ, ಸ್ಪೆಷಲಿ ಅಥೆಂಟಿಕ್ ಸೋರ್ಸಿಂದ ತೆಗೆದುಕೊಂಡೇ ನಾನು ಚರ್ಚೆ ಮಾಡ್ತಾ ಇರೋದು ನಿಮಗೆ. ಮತ್ತು ವಿಡಿಯೋ ಕೊನೆಯಲ್ಲಿ ನಾನು ರೆಫರೆನ್ಸ್ ಆಗಿ ಬಳಕೆ ಮಾಡ್ಕೊಂಡಿರುವಂಥ ಬುಕ್ಸ್ಗಳ ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ. ನೀವು ಬೇಕಾದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆ ಬುಕ್ಸಲ್ಲಿ ಕೂಡ ನೋಡ್ಬೋದಾಗಿದೆ. ಸ್ಪೆಷಲಿ ಜಾತಿ ಆಧಾರಿತ ಚುನಾವಣೆ ಅಂತ ಬಂದಾಗ ಪ್ರೆಸೆಂಟ್ 21ನೇ ಶತಮಾನದಲ್ಲಿ, ಸ್ಪೆಷಲಿ ಇತ್ತೀಚಿನ 2-3 ದಶಕಗಳ ಭಾರತದ ಇತಿಹಾಸ ತೆಗೆದುಕೊಂಡಾಗ ಚುನಾವಣೆಗಳಲ್ಲಿ ಜಾತಿ ಅತ್ಯಂತ ಮಹತ್ವದ ಪಾತ್ರ ವಹಿಸ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಬಹುತೇಕ ರಾಜಕೀಯ ಪಕ್ಷಗಳು ಜಾತಿ ವ್ಯವಸ್ಥೆಯನ್ನು ವಿರೋಧಿಸ್ತವೆ, ಇಲ್ಲ ಅನ್ನಂಗಿಲ್ಲ. ಆದರೆ ಆ ವಿರೋಧ ಕೇವಲ ಮೇಲ್ನೋಟಕ್ಕೆ ಮಾತ್ರ ನಮಗೆ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ಬಹುತೇಕ ರಾಜಕೀಯ ಪಕ್ಷಗಳು ಮೇಲ್ನೋಟಕ್ಕೆ ಜಾತಿಯನ್ನು ವಿರೋಧ ಮಾಡಿದ್ರು ಕೂಡ ಮತ ಸೆಳೆಯಲು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಜಾತಿಯನ್ನೇ ಅಂತಿಮ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇರೋದನ್ನು ಸಹ ನಾವು ನೋಡ್ತೇವೆ. ಅನೇಕ ಚುನಾವಣೆಗಳ ಸಂದರ್ಭದಲ್ಲಿ ನೀವು ಅನಾಲಿಸಿಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅಂದರೆ ಅವ್ರು ಟಿಕೆಟ್ ಕೊಡೋದಾಗಿರ್ಬೋದು, ಅಭ್ಯರ್ಥಿ ಆಯ್ಕೆ ಮಾಡೋ ವಿಷಯದಲ್ಲಾಗಿರ್ಬೋದು, ಚುನಾವಣಾ ಪ್ರಚಾರದಲ್ಲಿ ಅವರು ಬಳಕೆ ಮಾಡ್ಕೊಳ್ಳುವಂಥ ವಿಷಯಗಳಾಗಿರ್ಬೋದು, ಅಥವಾ ಚುನಾವಣಾ ಪ್ರಣಾಳಿಕೆ ನೋಡ್ತಾ ಹೋದ್ರೆ ಎಲ್ಲ ಪಕ್ಷಗಳಂತ ನಾನು ಹೇಳೋಕ್ಕಾಗಲ್ಲ. ಬಹುತೇಕ ರಾಜಕೀಯ ಪಕ್ಷಗಳು ಜಾತಿಯನ್ನು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಪ್ರಮುಖ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾವೆ ಅಂತ ಹೇಳ್ಬೋದು. ಇದಕ್ಕೆ ಅವರ ಅಧಿಕಾರದ ವ್ಯಾಮೋಹನೂ ಕಾರಣವಾಗಿರೋದಿಲ್ಲ ಅನ್ನಂಗಿಲ್ಲ. ಆದರೆ ಜಾತಿಯ ಪಾತ್ರದಲ್ಲಿ ಈ ರೀತಿ ಬದಲಾವಣೆ ಆಗಿರೋದು ನಮಗೆ ಕಂಡು ಬರ್ತಾ ಇದೆ. ಸಾಂಪ್ರದಾಯಿಕದಲ್ಲಿ ಬಂದಾಗ ಈ ರೀತಿ ಲಕ್ಷಣಗಳು ಕಂಡು ಬರ್ತಾ ಇರಲಿಲ್ಲ. ಆದರೆ ಇವತ್ತು ಸ್ಪೆಷಲಿ ಲಾಸ್ಟ್ ಒಂದು 2-3 ದಶಕದಲ್ಲಿ ಬಂದಾಗ ಇದು ಹೆಚ್ಚು ಸ್ಪಷ್ಟವಾಗಿ ಭಾರತೀಯ ಸಮಾಜದಲ್ಲಿ ಕಂಡು ಬರ್ತಾ ಇದೆ. ಕೇವಲ ಕರ್ನಾಟಕ ಅನ್ನಂಗಿಲ್ಲ, ಬಹುತೇಕ ರಾಜ್ಯಗಳನ್ನು ನಾವು ಇದನ್ನು ಅಬ್ಸರ್ವ್ ಮಾಡ್ಬೋದಾಗಿದೆ. ಅದರ ಜೊತೆಗೆ ಜಾತಿಯ ಪ್ರಜ್ಞೆ ಮತ್ತು ಜಾತಿ ಸಂಘಟನೆಗಳು ಕೂಡ ಹೆಚ್ಚಾಗ್ತಾ ಇರೋದು ಕಂಡು ಬರ್ತಾ ಇದೆ. ಸ್ಪೆಷಲಿ ಕೊನೆಯ ಒಂದು 2-3 ದಶಕದಲ್ಲಿ ನೋಡಿದಾಗ ಜಾತಿ ಆಧಾರಿತ ಶಿಕ್ಷಣ ಸಂಸ್ಥೆಗಳು, ಜಾತಿ ಆಧಾರಿತ ಬ್ಯಾಂಕ್ಗಳಾಗಿರ್ಬೋದು, ಸಹಕಾರಿ ಸಂಘಗಳಾಗಿರ್ಬೋದು, ವಿದ್ಯಾರ್ಥಿ ನಿಲಯಗಳಾಗಿರ್ಬೋದು, ಈ ರೀತಿಯ ಅನೇಕ ಅಂಶಗಳನ್ನು ನಾವು ಜಾತಿ ಆಧಾರಿತವಾಗಿ ಹೆಚ್ಚಾಗ್ತಾ ಇರೋದು ಸಹ ನಾವು ನೋಡ್ತಾ ಇರಬಹುದಾಗಿದೆ. ಹಾಗಾಗಿ ಜಾತಿ ವ್ಯವಸ್ಥೆಯ ಪಾತ್ರದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳನ್ನು ನಾವು ಭಾರತದಲ್ಲಿ ನೋಡಿದಾಗ ಅತ್ಯಂತ ಪ್ರಮುಖವಾಗಿ 2 ವಿಷಯಗಳು ನಮಗೆ ಕಂಡು ಬರ್ತವೆ. ಸ್ಪೆಷಲ್ GS ಗುರಿ ಅವರು ಇದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ವಿಚಾರ ವ್ಯಕ್ತಪಡಿಸಿರೋದು ಕಂಡು ಬರುತ್ತೆ. ಜಾತಿ ಐಕ್ಯತೆಯ ಭಾವನೆ ಏನಿದೆ ಅಲ್ವಾ, ಅದು ಈಗ ಎಷ್ಟು ಬಲವಾಗಿದೆ ಅಂದರೆ ಅದನ್ನು ಜಾತಿ ಪ್ರೇಮ ಅಂತ ಕರಿಬಹುದು ಅನ್ನುವಂಥ ವಿಚಾರ ಕೂಡ ಹೇಳಿದ್ದಾರೆ. ಓಕೆ, ಇಂತಹ ವ್ಯಾಖ್ಯಾನಗಳು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಾಗ ನಿಮಗೆ ನೇರವಾಗಿ ಸ್ಟೇಟ್ಮೆಂಟ್ ಕೊಡ್ಬೋದು, ಇದು ಯಾರ ಹೇಳಿಕೆ ಅಂತ ಕೇಳ್ಬೋದು. ಹಾಗಾಗಿ ಇಂಥ ವಿಚಾರಗಳು ಒಂದು ಸ್ವಲ್ಪ ನಿಮಗೆ ಗೊತ್ತಿರಬೇಕು. ಓಕೆ, ಸ್ವತಂತ್ರ ನಂತರದ ಕಾಲಾವಧಿಯಲ್ಲಿ ಜಾತಿ ವ್ಯವಸ್ಥೆಯಲ್ಲಾದ ಬದಲಾವಣೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಅದರ ಕಾರ್ಯಾತ್ಮಕ ಬದಲಾವಣೆ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ, ಅದರ ಪಾತ್ರದಲ್ಲಾದ ಬದಲಾವಣೆ ಕೂಡ ನಾವು ಡಿಸ್ಕಷನ್ ಮಾಡಿದ್ದೇವೆ. ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಆಗಿದ್ದು ಜಾತಿ ವ್ಯವಸ್ಥೆ ನಿಜವಾಗ್ಲೂ ನಿರ್ಮೂಲನೆ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಮಗೆ ಸ್ವಲ್ಪ ಗೊತ್ತಿರಬೇಕು. ಆಲ್ರೆಡಿ ನಿಮಗೆ ಗೊತ್ತು ಆನ್ಸರ್. ಜಾತಿ ವ್ಯವಸ್ಥೆ 21ನೇ ಶತಮಾನದಲ್ಲಿ ನಾವಿದ್ರೂ ಕೂಡ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿರೋದು ಕಂಡು ಬರ್ತಾ ಇಲ್ಲ ಅಂತ ಹೇಳ್ಬೋದು. ಇವತ್ತಿಗೂ ಜಾತಿ ವ್ಯವಸ್ಥೆ ಇದೆ. ಆದರೆ ಭಾರತೀಯ ಸಮಾಜದ ಸಾಂಪ್ರದಾಯಿಕ ಲಕ್ಷಣಗಳಿದ್ದಾವಲ್ಲ, ಅವೆಲ್ಲ ಲಕ್ಷಣಗಳು ಇವತ್ತು ನಾವು ನೋಡ್ತಾ ಇಲ್ಲ. ಜಾತಿ ಪಂಚಾಯಿತಿ ಇಲ್ಲ, ಜಾತಿ ದೇವರ ಸೃಷ್ಟಿ ಅನ್ನೋದಾಗಿರ್ಬೋದು, ಆನುವಂಶಿಕವಾಗಿ ವೃತ್ತಿ ವರ್ಗಾವಣೆ ಆಗಿರೋದು, ಇವೆಲ್ಲ ಇಲ್ಲ ಅಂತ ಹೇಳ್ಬೋದು. ಹಾಗಂತ ತಕ್ಷಣಕ್ಕೆ ಕಂಪ್ಲೀಟ್ಲಿ ಜಾತಿ ವ್ಯವಸ್ಥೆ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿದೆ ಅಂತ ಹೇಳೋಕ್ಕೂ ಆಗಲ್ಲ. ಹಲವು ಮಾರ್ಪಾಡುಗಳ ನಂತರವೂ ಸಹ, ಹಲವು ಬದಲಾವಣೆಗಳ ನಂತರವೂ ಕೂಡ ಜಾತಿ ವ್ಯವಸ್ಥೆ ಇವತ್ತಿಗೂ ಕೂಡ ತನ್ನ ಅಸ್ತಿತ್ವವನ್ನು ಭಾರತ ಸಮಾಜದಲ್ಲಿ ಉಳಿಸ್ಕೊಂಡಿರೋದು ಕಂಡುಬರುತ್ತೆ. ಸ್ಪೆಷಲಿ ಜಾತಿಯ 2 ಪ್ರಧಾನ ಲಕ್ಷಣಗಳು ಇವತ್ತಿ ಕೂಡ ಬದಲಾಗಿಲ್ಲ ಅಂತಲೇ ಹೇಳ್ಬೋದು. ನಾವೇನು ಸಾಂಪ್ರದಾಯಿಕ ಲಕ್ಷಣಗಳು ನೋಡ್ತೇವಲ್ವ, ಆ ಲಕ್ಷಣಗಳಲ್ಲೇ ಗುರುತಿಸುವಂಥ 2 ಪ್ರಧಾನ ಲಕ್ಷಣಗಳನ್ನು ಇವತ್ತಿ ಕೂಡ ನಾವು ಭಾರತೀಯ ಸಮಾಜದಲ್ಲಿ ನೋಡ್ಬೋದು. ನಾವು ಇವತ್ತು ಲಿಟ್ರಸಿ ರೇಟ್ ಒಂದು ಕಡೆ ಇನ್ಕ್ರೀಸ್ ಆಗ್ತಾ ಇದೆ, ಇಷ್ಟೊಂದು ನಗರೀಕರಣ, ಕೈಗಾರೀಕರಣ, ವಿಜ್ಞಾನ ತಂತ್ರಜ್ಞಾನ ಇವೆಲ್ಲ ಬೆಳವಣಿಗೆ ಆದರೂ ಕೂಡ ಜಾತಿಯ 2 ಪ್ರಧಾನ ಲಕ್ಷಣಗಳು ಇವತ್ತಿ ಕೂಡ ಬದಲಾಗಿಲ್ಲ, ಇವತ್ತಿ ಕೂಡ ಅಸ್ತಿತ್ವದಲ್ಲಿರೋದು ಕಂಡುಬರುತ್ತೆ. ಅದರಲ್ಲಿ ಜನ್ಮದತ್ತವಾದ ಸದಸ್ಯತ್ವ ನೋಡ್ಬೋದಾಗಿದೆ, ಜನ್ಮದಿಂದಲೇ ನಮ್ಮ ಜಾತಿ ಐಡೆಂಟಿಫೈ ಆಗೋದನ್ನು ನೋಡ್ತೇವೆ. ಅದರ ಜೊತೆಗೆ ಶ್ರೇಣಿ ಸ್ವರೂಪವನ್ನು ಕೂಡ ನೋಡ್ತೇವೆ. ಇವತ್ತಿ ಕೂಡ ಮೇಲ್ಸ್ತರ ಕೆಳಸ್ತರ ಈ ರೀತಿ ಇರೋದನ್ನು ಕಂಡು ಬರ್ತೇವೆ. ಅಷ್ಟೊಂದು ಜಟಿಲವಾಗಿಲ್ಲದರೂ ಕೂಡ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿರೋದಂತೂ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಪ್ರಮುಖ ಸಮಾಜಶಾಸ್ತ್ರಜ್ಞರಾಗಿರುವಂಥ MN ಶ್ರೀನಿವಾಸ್ ಆಗಿರ್ಬೋದು, KM ಕಪಾಡಿ ಆಗಿರ್ಬೋದು, GS ಗುರಿ ಅವರು ತಮ್ಮ ಅನಾಲಿಸಿಸ್ ಅಲ್ಲಿ ಬಂದಾಗ ಇಲ್ಲಿಯವರೆಗೆ ಭಾರತದಲ್ಲಾಗಿರುವ ಬದಲಾವಣೆಗಳು ಕೇವಲ ತೋರಿಕೆ ಬದಲಾವಣೆಗಳಾಗಿವೆ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿರೋದು ಕಂಡುಬರುತ್ತೆ. ಹಾಗಾಗಿ ಎಲ್ಲ ವಿಚಾರಗಳು ನಮಗೆ ಒಂದು ಸ್ವಲ್ಪ ಗೊತ್ತಿರಬೇಕು. ನೀವು KS ಮೇನ್ಸ್ ಆಗಿರ್ಬೋದು, ಕೆಲವೊಂದು ಕಡೆ PSI SL ಕೂಡ ನಿಮಗೆ ಭಾರತೀಯ ಸಮಾಜಕ್ಕೆ ರಿಲೇಟೆಡ್ ಆಗಿ ಬಂದಾಗ ಇಂತಹ ವಿಚಾರಗಳನ್ನು ನೀವು ವ್ಯಕ್ತಪಡಿಸ್ಬೋದು ಅಂತ ಹೇಳ್ಬೋದು. ಓಕೆ, ಭಾರತೀಯ ಜಾತಿ ವ್ಯವಸ್ಥೆಗೆ ರಿಲೇಟೆಡ್ ಆಗಿ ನಾವೇನೆಲ್ಲ ಚರ್ಚೆ ಮಾಡ್ತೇವೆ ಅಂದರೆ ಜಾತಿ ಪದದ
ಉತ್ಪತ್ತಿ ಬಗ್ಗೆ ಡಿಸ್ಕಷನ್ ಮಾಡ್ತೇವೆ, ಜಾತಿಗೆ ಸಂಬಂಧಿಸಿದಂಥ ಪ್ರಮುಖ ಸಮಾಜಶಾಸ್ತ್ರಜ್ಞರು ನೀಡಿರುವಂಥ ವ್ಯಾಖ್ಯಾನಗಳ ಬಗ್ಗೆ ಚರ್ಚೆ ಮಾಡ್ತೇವೆ, ಭಾರತೀಯ ಜಾತಿ ವ್ಯವಸ್ಥೆಯ ಸಾಂಪ್ರದಾಯಿಕ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡ್ತೇವೆ, ಸಾಂಪ್ರದಾಯಿಕ ಲಕ್ಷಣಗಳಲ್ಲಿ ಆಗಿರುವಂಥ ಬದಲಾವಣೆಗಳ ಬಗ್ಗೆ ಚರ್ಚೆ ಮಾಡ್ತೇವೆ ಮತ್ತು ಬದಲಾವಣೆಗೆ ಕಾರಣವಾದ ಅಂಶಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತೇವೆ. ಫೈನಲ್ ಆಗಿ ಭಾರತೀಯ ಜಾತಿ ವ್ಯವಸ್ಥೆಗೆ ರಿಲೇಟೆಡ್ ಆಗಿ ಬಂದಾಗ ಪ್ರಬಲ ಜಾತಿಯ ಪರಿಕಲ್ಪನೆ ಒಂದು ಸ್ವಲ್ಪ ನಮಗೆ ಗೊತ್ತಿರಬೇಕು. ಓಕೆ, ಪ್ರಬಲ ಜಾತಿಯ ಪರಿಕಲ್ಪನೆಯನ್ನು ನೀಡಿದಂಥ ಕೀರ್ತಿ ಎಂ.ಎನ್. ಶ್ರೀನಿವಾಸ್ ಅವರಿಗೆ ಸಲ್ಲುತ್ತೆ. ಎಂ.ಎನ್. ಶ್ರೀನಿವಾಸ್ ಅವರು ಭಾರತೀಯ ಸಮಾಜಶಾಸ್ತ್ರಜ್ಞರಲ್ಲಿ ಬಂದಾಗ ಅತ್ಯಂತ ಪ್ರಮುಖ ಚಿಂತಕರಂತ ಪರಿಗಣಿಸೋದು. ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಅನ್ನುವಂಥ ಕೃತಿಯಲ್ಲಿ ಅವರು ಪ್ರಬಲ ಜಾತಿಯ ಕಾನ್ಸೆಪ್ಟನ್ನು ನೀಡಿರೋದು ಕಂಡುಬರುತ್ತೆ. ಓಕೆ, ಎಂ.ಎನ್. ಶ್ರೀನಿವಾಸ್ ಅವರ ಪ್ರಬಲ ಜಾತಿಯ ಪರಿಕಲ್ಪನೆ ಅಂದರೆ ಪ್ರಬಲ ಜಾತಿಯ ಕಾನ್ಸೆಪ್ಟನ್ನು ಯಾರು ನೀಡಿದ್ರು ಅಂತ ಕೇಳ್ಬೋದು, ಅಥವಾ ಎಂ.ಎನ್. ಶ್ರೀನಿವಾಸ್ ಅವರು ಯಾವ ಕೃತಿಯಲ್ಲಿ ಈ ಕಾನ್ಸೆಪ್ಟ್ ನೀಡಿದ್ರು ಅಂತ ಹೇಳ್ಬೋದು, ಅಥವಾ ಜನರಲೈಸ್ ಆಗಿ ಬಂದಾಗ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಈ ಕೃತಿಯನ್ನು ಬರೆದವ್ರು ಯಾರಂತ ಕೇಳ್ಬೋದು ನಿಮಗೆ. ಹಾಗಾಗಿ ಸ್ಪೆಷಲಿ ಸೋಷಿಯಾಲಜಿ ಬೇಸ್ ಮೇಲೆ, ಇಂಡಿಯನ್ ಸೊಸೈಟಿ ಬೇಸ್ ಮೇಲೆ ಬಂದಿರುವಂಥ ಬಹುತೇಕ ಕ್ವಶನ್ಸ್ಗಳು ಅವರ ಕೃತಿಯನ್ನು ಆಧರಿಸಿಕೊಟ್ಟಿರೋದು ಕಂಡುಬರುತ್ತೆ. ಹಾಗಾಗಿ ಸ್ಪೆಷಲಿ ಈ ಟಾಪಿಕ್ಗೆ ರಿಲೇಟೆಡ್ ಏನೆಲ್ಲ ಕೃತಿಗಳಿದ್ದಾವಲ್ವಾ, ಫೇಮಸ್ ಆದಂಥ ಸಮಾಜಶಾಸ್ತ್ರಜ್ಞರು ಅಥವಾ ಚಿಂತಕರು ಬರ್ತಿರುವಂಥ ಕೃತಿಗಳ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಪ್ರಬಲ ಜಾತಿ ಅಥವಾ ಡಾಮಿನೆಂಟ್ ಕಾಸ್ಟ್ನ ಕಾನ್ಸೆಪ್ಟ್ ನೀಡಿದವರು ಎಂ.ಎನ್. ಶ್ರೀನಿವಾಸ್ ಅವರು. ಯಾವ ಕೃತಿ ಅಂತ ಕೇಳಿದ್ರೆ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಅನ್ನುವಂಥ ಕೃತಿಯಲ್ಲಿ. ಓಕೆ, ಅವರ ಪೂರ್ಣ ಹೆಸರು ಮೈಸೂರು ನರಸಿಂಹಾಚಾರ್ಯ ಶ್ರೀನಿವಾಸ್ ಅಂತ. ಇನ್ನೂ ಕೆಲ ಇನ್ಫಾರ್ಮೇಷನ್ ಕೂಡ ನೀವು ಇಲ್ಲಿ ನೋಡ್ಬೋದಾಗಿದೆ. ಸ್ಪೆಷಲಿ ಎಂ.ಎನ್. ಶ್ರೀನಿವಾಸ್ ಅವರು ಪ್ರಬಲ ಜಾತಿಯ ಲಕ್ಷಣಗಳನ್ನು ಗುರುತಿಸಿದ್ದಾರೆ ಅಥವಾ ಪ್ರಬಲ ಜಾತಿಯ ಲಕ್ಷಣಗಳನ್ನು ಅವರು ಚರ್ಚೆ ಮಾಡಿದ್ದಾರೆ. ಸ್ಪೆಷಲಿ ಏನೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಅಂತ ನೋಡ್ತಾ ಹೋದರೆ, ಪ್ರಬಲ ಜಾತಿ ಅಂದರೆ ಹೆಂಗಿರುತ್ತೆ ಅಂದರೆ ಗಣನೀಯ ಜನಸಂಖ್ಯೆ ಹೊಂದಿರುತ್ತೆ, ಅದು ಜಾಸ್ತಿ ಜನಸಂಖ್ಯೆ ಹೊಂದಿರುತ್ತೆ. ಒಂದು ಪ್ರದೇಶ, ಒಂದು ರಾಜ್ಯ ಅಂತ ತೆಗೆದುಕೊಂಡಾಗ ಒಂದು ಪ್ರದೇಶದಲ್ಲಿ ಯಾವ ಜಾತಿ ಡಾಮಿನೆಂಟ್ ಕಾಸ್ಟ್ ಆಗಿದೆ ಅಥವಾ ಪ್ರಬಲ ಜಾತಿ ಯಾವುದಂತ ನಾವು ಹೆಂಗೆ ಗುರುತಿಸೋದು ಅಥವಾ ಹೆಂಗಿರುತ್ತೆ ಆ ಜಾತಿ ಪ್ರಬಲ ಜಾತಿಯ ಲಕ್ಷಣ ಅಂದರೆ ಅವರ ಜನಸಂಖ್ಯೆ ಹೆಚ್ಚಾಗಿರುತ್ತೆ ಮತ್ತು ರಾಜಕೀಯ ಅಥವಾ ಆರ್ಥಿಕ ಸಾಮರ್ಥ್ಯ ಅಥವಾ ಆರ್ಥಿಕವಾಗಿ ಪ್ರಬಲರಾಗಿರ್ತಾರೆ ಆ ವರ್ಗದ ಜನ ಅಂತ ಹೇಳಿರೋದು ಕಂಡುಬರುತ್ತೆ. ಪ್ರಾದೇಶಿಕ ಜಾತಿಗಳ ಏಣಿ ಶ್ರೇಣಿಯಲ್ಲಿ ಉಚ್ಚ ಸ್ಥಾನವನ್ನು ಹೊಂದಿರುತ್ತೆ ಅಂತ ಹೇಳ್ತಾರೆ. ಈ ಲಕ್ಷಣಗಳನ್ನೆಲ್ಲ ಎಂ.ಎನ್. ಶ್ರೀನಿವಾಸ್ ಅವರು ಪ್ರಬಲ ಜಾತಿಯ ಲಕ್ಷಣಗಳಂತ ಗುರುತಿಸಿರೋದು ಕಂಡುಬರುತ್ತೆ. ಅಷ್ಟಲ್ಲೇ ಎಂ.ಎನ್. ಶ್ರೀನಿವಾಸ್ ಅವರು ಪ್ರಬಲ ಜಾತಿಗೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ವಿಚಾರಗಳನ್ನು ಹೇಳಿರೋದು ಕಂಡುಬರುತ್ತೆ. ಅಂದರೆ ಗ್ರಾಮೀಣ ಪ್ರದೇಶದ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಶಕ್ತಿಗಳನ್ನು ನಿಯಂತ್ರಿಸುವ ಕೆಲಸವನ್ನು ಕೂಡ ಪ್ರಬಲ ಜಾತಿಗಳು ಮಾಡ್ತಾವಂತ ಹೇಳಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಡಾಮಿನೆಂಟ್ ಕಾಸ್ಟ್ಗೆ ರಿಲೇಟೆಡ್ ಆಗಿ ಎಂ.ಎನ್. ಶ್ರೀನಿವಾಸ್ ಅವರ ಇನ್ನೂ ಕೆಲವೊಂದು ಅಭಿಪ್ರಾಯಗಳು ಕೂಡ ನಮಗೆ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಆಗ್ತವೆ. ಇವನ್ ಹೇಳಿಕೆ ರೂಪದಲ್ಲಿ ಕೊಡ್ಬೋದು ಅಥವಾ ಹೇಳಿಕೆ ಕಾರಣಗಳ ರೂಪದಲ್ಲಾದರೂ ಕೊಡ್ಬೋದು. ನಿಮಗೆ ಏನು ಹೇಳಿದ್ದಾರೆ ಅವರ ಅಭಿಪ್ರಾಯಗಳು ನೋಡ್ತಾ ಹೋದರೆ, ಪ್ರತಿಯೊಂದು ರಾಜ್ಯದ ರಾಜಕೀಯವು ಆ ರಾಜ್ಯದ ಪ್ರಬಲ ಜಾತಿಗಳ ನಡುವಿನ ತಿಕ್ಕಾಟದ ರಾಜಕಾರಣವೇ ಆಗಿರುತ್ತದೆ ಅಂತ ಹೇಳಿದ್ದಾರೆ. ನೇರವಾಗಿ ನಿಮ್ಗೆ ಸ್ಟೇಟ್ಮೆಂಟೇ ಕೊಡ್ಬೋದು. ಇದು ಯಾರ ಸ್ಟೇಟ್ಮೆಂಟ್ ಅಂತ ಕೇಳ್ಬೋದು. ಅಂದರೆ ಪ್ರತಿಯೊಂದು ರಾಜ್ಯದ ರಾಜಕೀಯವೂ ಕೂಡ ಆ ರಾಜ್ಯದ ಪ್ರಬಲ ಜಾತಿಗಳ ನಡುವಿನ ತಿಕ್ಕಾಟದ ರಾಜಕಾರಣವೇ ಆಗಿರುತ್ತದೆ. ಈ ಪ್ರಬಲ ಜಾತಿಗಳ ರಾಜಕೀಯ ಪಾತ್ರ ತಿಳಿಯದೆ ಹೋದಲ್ಲಿ ರಾಜ್ಯಗಳ ರಾಜಕಾರಣ ನಮಗೆ ಸರಿಯಾಗಿ ಅರ್ಥವಾಗದೆ ಹೋಗಬಹುದು ಅನ್ನುವಂಥ ವಿಚಾರ ಕೂಡ ವ್ಯಕ್ತಪಡಿಸಿದ್ದಾರೆ. ಸ್ಟೇಟ್ಮೆಂಟ್ ನೋಡಿದ್ರೆ ಏನಾಗುತ್ತೆ ಅಲ್ಲಿ, ರಾಜಕೀಯದಲ್ಲಿ ಪ್ರಬಲ ಜಾತಿಗಳ ಪಾತ್ರ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಇಂಡೈರೆಕ್ಟ್ ಆಗಲ್ಲಿ ಅವರು ವ್ಯಕ್ತಪಡಿಸಿರೋದು ಕಂಡುಬರುತ್ತೆ. ನಾವೇನಾದ್ರು ಜಾತಿಯ ವ್ಯವಸ್ಥೆಯ ಪಾತ್ರದಲ್ಲಾದ ಬದಲಾವಣೆ ಬಗ್ಗೆ ಡಿಸ್ಕಷನ್ ಮಾಡಿದೆವಲ್ವಾ, ಓಕೆ, ಅದ್ರ ಜೊತೆ ಈ ಅಂಶ ಲಿಂಕ್ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಹಾಗಾಗಿ ಇಂತಹ ವಿಚಾರಗಳು ಸ್ಟೇಟ್ಮೆಂಟ್ಸ್ಗಳು ನಮಗೆ ಗೊತ್ತಿರಬೇಕಂತ ಹೇಳ್ಬೋದು. ಸ್ಪೆಷಲಿ ಭಾರತದಲ್ಲಿ ಪ್ರಬಲ ಜಾತಿಗಳು ಯಾವುವು, ಸ್ಪೆಷಲಿ ರಾಜ್ಯವಾರು ಬಂದಾಗ ಅವುಗಳ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಇರಬೇಕು. ನಿಮಗೆ ಮ್ಯಾಚ್ ದಿ ಫಾಲೋವಿಂಗ್ ರೂಪದಲ್ಲಿ ಕೊಡ್ಬೋದು ಅಥವಾ ಸ್ಟೇಟ್ಮೆಂಟ್ ರೂಪದಲ್ಲಾದರೂ ಕೊಡ್ಬೋದು. ರಾಜ್ಯವಾರು ನಮಗೆ ಪ್ರಬಲವಾಗಿರುವಂಥ ಜಾತಿಗಳು ಯಾವಂತ ಗೊತ್ತಿರಬೇಕು. ಸ್ಪೆಷಲಿ ಕರ್ನಾಟಕದಲ್ಲಿ ಬಂದಾಗ ಲಿಂಗಾಯತ ಮತ್ತು ಒಕ್ಕಲಿಗ ಜಾತಿಗಳು ಕರ್ನಾಟಕದಲ್ಲಿ ಪ್ರಬಲ ಜಾತಿಗಳಾಗಿರೋದು ಕಂಡುಬರುತ್ತೆ. ಆಂಧ್ರ ಪ್ರದೇಶದಲ್ಲಿ ನಾಯ್ಡು ಮತ್ತು ರೆಡ್ಡಿ ಜಾತಿಗಳು ಪ್ರಬಲವಾಗಿರೋದು ಕಂಡುಬರುತ್ತೆ. ಕೇರಳದಲ್ಲಿ ಸಿರಿಯನ್, ಎಳವ ಮತ್ತು ನಾಯರ್ ಜಾತಿಗಳು ಪ್ರಬಲವಾಗಿರೋದು ಕಂಡುಬರುತ್ತೆ. ತಮಿಳುನಾಡಿನಲ್ಲಿ ಗೌಂಡರಾಗಿರುವುದು ಪಡಿಯಾಚಿ, ವೆಲ್ಲಾಲ್, ಕಲ್ಲರ್ ಪ್ರಬಲ ಜಾತಿಗಳಾಗಿರೋದು ಕಂಡುಬರುತ್ತೆ. ಮಹಾರಾಷ್ಟ್ರದಲ್ಲಿ ಮರಾಠ ಜಾತಿ ಪ್ರಬಲವಾಗಿರೋದು ಕಂಡುಬರುತ್ತೆ. ಗುಜರಾತಲ್ಲಿ ಪಾತಿದಾರ್ ಆಗಿರ್ಬೋದು. ವೆಸ್ಟ್ ಬೆಂಗಾಲಲ್ಲಿ ಸಾದ್ಗೋಪ ಪ್ರಬಲ ಜಾತಿಯಾಗಿರೋದು ಕಂಡುಬರುತ್ತೆ. ಈ ನಾರ್ತ್ ಇಂಡಿಯಾದಲ್ಲಿ ಬಂದಾಗ ಅಥವಾ ಉತ್ತರ ಭಾರತ ರಾಜ್ಯಗಳಲ್ಲಿ ಬಂದಾಗ ರಜಪೂತ ಆಗಿರ್ಬೋದು, ಜಾಟ್ ಆಗಿರ್ಬೋದು, ಯಾದವ್ ಆಗಿರ್ಬೋದು, ಗುಜ್ಜರ್, ಬನಿಯಾ, ಭೂಮಿಹಾರ್ ಎಲ್ಲವೂ ಕೂಡ ಪ್ರಬಲ ಜಾತಿಗಳಾಗಿರೋದು ಕಂಡುಬರುತ್ತೆ. ಓಕೆ, ಇಲ್ಲಿ ನಾನು ಪಟ್ಟಿ ಮಾಡಿರೋದು ಅಷ್ಟೇ ಇರಬೇಕನ್ನಂಗಿಲ್ಲ, ಅವುಗಳ ಜೊತೆ ಇನ್ನೂ ಕೆಲವೊಂದು ಪ್ರಬಲ ಜಾತಿಗಳು ಕೂಡ ಆ ಸ್ಟೇಟಲ್ಲಿ ಇರಬಹುದು. ನಿಮಗೆಲ್ಲಾದರೂ ಪ್ರಬಲ ಜಾತಿಗಳನ್ನು ಸಿಕ್ಕರೆ ಅವನ್ನ ಸ್ಟೇಟಲ್ಲಿ ಸ್ವಲ್ಪ ನೆನಪಿಟ್ಕೊಳ್ಳೋ ಪ್ರಯತ್ನ ಮಾಡಬೇಕಂದ್ರೆ ಇಲ್ಲಿ ಜಾತಿ ಬಗ್ಗೆ ವಿಚಾರ ಮಾಡಬಾರ್ದು ನಾವು ಆ್ಯಕ್ಚುಲಿ ಇಷ್ಟೊಂದು ಪ್ರಜ್ಞಾವಂತರಾಗಿ. ಆದರೆ
ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸ್ ನಮಗೆ ಇದನ್ನು ಓದುವಂಥ ಅನಿವಾರ್ಯತೆ, ಅದರ ಜೊತೆಗೆ ಭಾರತೀಯ ಸಮಾಜ ಯಾವ ರೀತಿ ಡೆವಲಪ್ ಆಯಿತು ಅನ್ನೋದು ಕೂಡ ನಮಗೆ ಐಡಿಯಾ ಇರಬೇಕು. ಯಾಕಂದರೆ ಇತಿಹಾಸವನ್ನು ಗೊತ್ತಿದ್ದಾಗ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ನಾವು ಅದನ್ನು ಇತಿಹಾಸವನ್ನು ಅರ್ಥ ಮಾಡ್ಕೊಂಡು ನಾವು ಒಳ್ಳೆ ಲೈಫನ್ನು, ಒಳ್ಳೆ ಸಮಾಜವನ್ನು ನಾವು ಕ್ರಿಯೇಟ್ ಮಾಡ್ಬೋದಾಗಿದೆ. ಇತಿಹಾಸದಿಂದ ನಾವು ಒಳ್ಳೆಯದನ್ನು ಕಲಿಬೋದು, ಮತ್ತು ಇತಿಹಾಸದಲ್ಲಾಗಿರುವಂತಹ ತಪ್ಪುಗಳಿಂದ ನಾವು ಆ ತಪ್ಪುಗಳನ್ನು ಮರುಕಳಿಸಿದಂತೆ ಕೂಡ ನಾವು ಮತ್ತೆ ನಮ್ಮ ಭಾರತ ಭವಿಷ್ಯವನ್ನು ರೂಪಿಸ್ಬೋದಾಗಿದೆ. ಹಾಗಾಗಿ ರಾಜ್ಯವಾರು ಪ್ರಬಲ ಜಾತಿಗಳ ಬಗ್ಗೆ ಒಂದು ಸ್ವಲ್ಪ ನಮಗೆ ಐಡಿಯಾ ಇರಬೇಕು. ಇಲ್ಲಿ ನಾನು ಕೆಲವೊಂದು ಸ್ಕಿಪ್ ಮಾಡಿರ್ಬೋದು, ಕೆಲವೊಂದು ಜಾತಿಗಳ ಹೆಸರು ಕೊಡದೇನೂ ಇರಬಹುದು. ಇನ್ ಕೇಸ್ ನೀವು ರೆಫರೆನ್ಸ್ ಬುಕ್ ಅಥವಾ ಯಾವುದೋ ಅಥೆಂಟಿಕ್ ಬುಕ್ ನೀವು ಅಭ್ಯಾಸ ಮಾಡ್ತಾ ಇದ್ದೀರಾ ಅಥವಾ ಗೌರ್ಮೆಂಟ್ ರಿಪೋರ್ಟ್ ನಿಮಗೆ ಸಿಕ್ಕರೆ ಅಲ್ಲಿ ನೀವು ಏನು ಮಾಡ್ಬೋದು, ರಾಜ್ಯವಾರು ಪ್ರಬಲ ಜಾತಿಗಳ ಪಟ್ಟಿಯಲ್ಲಿ ಇನ್ನೂ ಕೆಲವೊಂದು ಜಾತಿಗಳ ಹೆಸರನ್ನು ನೀವು ಸೇರ್ಪಡೆ ಮಾಡ್ಕೋಬಹುದಾಗಿದೆ. ಓಕೆ, ಇದಿಷ್ಟು ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ರಿಲೇಟೆಡ್ ಆಗಿ ಭಾರತೀಯ ಜಾತಿ ವ್ಯವಸ್ಥೆಗೆ ರಿಲೇಟೆಡ್ ಆಗಿರುವಂಥ ಮಾಹಿತಿ ಆಗಿತ್ತು. ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಆಗೋದು ಭಾರತೀಯ ಕುಟುಂಬ ವ್ಯವಸ್ಥೆ ಅನ್ನುವಂಥ ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ಭಾರತೀಯ ಕುಟುಂಬ ವ್ಯವಸ್ಥೆಯಲ್ಲಿ ನಾವು ಚರ್ಚೆ ಮಾಡಬೇಕಾಗಿರೋದು ಹಿಂದೂ ಅವಿಭಕ್ತ ಕುಟುಂಬದ ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಏನೆಲ್ಲ ಗೊತ್ತಿರಬೇಕು ಹಿಂದೂ ಅವಿಭಕ್ತ ಕುಟುಂಬದ ಬಗ್ಗೆ ಅಂತ ನೋಡ್ತಾ ಹೋದರೆ ನಮಗೆ ಅವಿಭಕ್ತ ಕುಟುಂಬಕ್ಕೆ ಸಂಬಂಧಿಸಿದಂತೆ ಪ್ರಸಿದ್ಧ ಚಿಂತಕರು ನೀಡಿರುವಂಥ ವ್ಯಾಖ್ಯಾನಗಳು ಇಂಪಾರ್ಟೆಂಟ್ ಆಗ್ತವೆ. ಅವಿಭಕ್ತ ಕುಟುಂಬದ ಸಾಂಪ್ರದಾಯಿಕ ಲಕ್ಷಣಗಳು ಇಂಪಾರ್ಟೆಂಟ್ ಆಗ್ತವೆ. ಆ ಲಕ್ಷಣಗಳಲ್ಲಿ ಆಗಿರುವಂಥ ಬದಲಾವಣೆಗಳು ಇಂಪಾರ್ಟೆಂಟ್ ಆಗ್ತವೆ. ಬದಲಾವಣೆಗೆ ಕಾರಣವಾದ ಅಂಶಗಳು ಇಂಪಾರ್ಟೆಂಟ್ ಆಗ್ತವೆ. ಮತ್ತು ಅವಿಭಕ್ತ ಕುಟುಂಬದ ಪ್ರಕಾರಗಳು ನಮಗೆ ಇಂಪಾರ್ಟೆಂಟ್ ಆಗ್ತವೆ. ಹಾಗಾದರೆ ಬನ್ನಿ ಇವುಗಳ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಐರಾವತಿ ಕಾರ್ವೆ ಅವರು. ಓಕೆ, ಬಹಳ ಫೇಮಸ್ ಆದಂತಹ ಸಮಾಜಶಾಸ್ತ್ರಜ್ಞರು ಅಂತ ಇವರನ್ನು ಗುರುತಿಸಲಾಗುತ್ತೆ. ಐರಾವತಿ ಕಾರ್ವೆ ಅವರು ತಮ್ಮ ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಅನ್ನುವಂಥ ಕೃತಿಯಲ್ಲಿ ಅವಿಭಕ್ತ ಕುಟುಂಬದ ಬಗ್ಗೆ ವ್ಯಾಖ್ಯಾನ ನೀಡಿರೋದು ಕಂಡುಬರುತ್ತೆ. ಅವಿಭಕ್ತ ಕುಟುಂಬದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈ ಕೃತಿಯಲ್ಲಿ ಬಂದಾಗ. ಸ್ಪೆಷಲಿ ಈ ಕೃತಿ ಬಹಳ ಇಂಪಾರ್ಟೆಂಟ್. ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಅನ್ನೋದು ಐರಾವತಿ ಕಾರ್ವೆ ಅಥವಾ ಕೆಲವೊಂದು ಕಡೆಗೆ ಇರಾವತಿ ಕಾರ್ವೆ ಅಂತ ಕೂಡ ಬಳಕೆ ಆಗಿರೋದು ಕಂಡುಬರುತ್ತೆ. ಓಕೆ, ಐರಾವತಿ ಕಾರ್ವೆ ಅವರು ಬರೆದಿರುವಂಥ ಒಂದು ಅದ್ಭುತವಾದಂಥ ಕೃತಿ. ಸ್ಪೆಷಲಿ ಅವಿಭಕ್ತ ಕುಟುಂಬಕ್ಕೆ ರಿಲೇಟೆಡ್ ಆಗಿದ್ದು ಭಾರತೀಯ ಕುಟುಂಬ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಆ ಕೃತಿಯಲ್ಲಿ ಅವರು ಡಿಸ್ಕಷನ್ ಮಾಡಿದ್ದಾರೆ. ಏನು ವ್ಯಾಖ್ಯಾನ ಕೊಟ್ಟಿದ್ದಾರೆ ಅಂತ ನೋಡ್ತಾರೆ. ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ ಅವಿಭಕ್ತ ಕುಟುಂಬದ ಕಾನ್ಸೆಪ್ಟ್ ಗೊತ್ತಿರುತ್ತೆ. ಅದು ಬಂದಾಗ ಜಸ್ಟ್ ಒನ್ ಟೈಮ್ ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಒಂದೇ ಮನೆಯಲ್ಲಿ ವಾಸಿಸುತ್ತಾ ಒಂದೇ ಅಡುಗೆ ಮನೆಯಲ್ಲಿ ತಯಾರಾದ ಆಹಾರವನ್ನು ಸೇವಿಸುತ್ತಾ ಆಸ್ತಿಯ ಮೇಲೆ ಸಮಾನ ಒಡೆತನ ಮತ್ತು ಕುಟುಂಬದ ಪೂಜಾ ಕಾರ್ಯಗಳಲ್ಲಿ ಸಾಮೂಹಿಕವಾಗಿ ಪಾಲ್ಗೊಳ್ಳುವಂಥ ಕುಟುಂಬವೇ ಅವಿಭಕ್ತ ಕುಟುಂಬ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಆಲ್ ಎಕ್ಸಾಮಲ್ಲಿ ಐರಾವತಿ ಕಾರ್ವೆ ಅವರ ಡೆಫಿನೇಷನ್ ಕೇಳೋದು ಬಹಳ ರೇರ್. ಅಂದರೆ ಪರ್ಟಿಕ್ಯುಲರ್ ಆಗಿ ವ್ಯಾಖ್ಯಾನ ಯಾರು ಹೇಳಿದ್ದಾರೆ ಅಂತ ಕೇಳೋದು ರೇರು. ಆದರೆ ಅವರು ಬರೆದಿರುವಂಥ ಕೃತಿ ಮಾತ್ರ ಬಹಳ ಇಂಪಾರ್ಟೆಂಟ್ ಅಂತ ಗುರುತಿಸ್ಬೋದು. ಅದೇ ರೀತಿ KM ಕಪಾಡಿ ಅವರು ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಅನ್ನುವಂಥ ಕೃತಿಯಲ್ಲಿ ಅವಿಭಕ್ತ ಕುಟುಂಬದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅವಿಭಕ್ತ ಕುಟುಂಬಕ್ಕೆ ತಮ್ಮದೇ ಆದ ವ್ಯಾಖ್ಯಾನ ನೀಡಿರೋದು ಕಂಡುಬರುತ್ತೆ. ಆ ಕೃತಿ ಹೆಸರು ಫಸ್ಟ್ ನಿಮ್ಗೆ ಗೊತ್ತಿರಬೇಕು. ಅವರು ವ್ಯಾಖ್ಯಾನ ಏನಿದೆ ಅಂತ ನೋಡ್ತಾ ಹೋದರೆ ಪೋಷಕರು ಮತ್ತು ಮಕ್ಕಳು, ತಂದೆ ಅಥವಾ ತಾಯಿಯ ಸಂಬಂಧಿಕರಿಂದ ಕೂಡಿದ ಸಮೂಹವು ಪಿತೃವಂಶ ಅಥವಾ ಮಾತೃವಂಶೀಯ ಕುಟುಂಬವೇ ಅವಿಭಕ್ತ ಕುಟುಂಬ ಅನ್ನುವಂಥ ವಿಚಾರ ವ್ಯಕ್ತಪಡಿಸಿರೋದು ಕಂಡುಬರುತ್ತೆ. ಇಲ್ಲಿ ವ್ಯಾಖ್ಯಾನಗಳನ್ನು ಯಾಕೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಅಂದರೆ ವ್ಯಾಖ್ಯಾನಗಳನ್ನು ನೋಡ್ತಾ ಅವಿಭಕ್ತ ಕುಟುಂಬದ ಕಾನ್ಸೆಪ್ಟನ್ನು ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ಮತ್ತು ಅವರ ಕೃತಿಗಳು ನಮಗೆ ಕಾಂಪಿಟೇಟಿವ್ ಎಕ್ಸಾಮಿಂದ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಹಾಗಾಗಿ ಕಾನ್ಸೆಪ್ಟ್ ಕೂಡ ಬೇಕು, ಕಂಟೆಂಟ್ ಕೂಡ ನಮಗೆ ಬೇಕಂತ ಹೇಳ್ಬೋದು. ಇನ್ನು IP ದೇಸಾಯಿ ಅವರು ಸಮ್ ಆಸ್ಪೆಕ್ಟ್ಸ್ ಆಫ್ ಫ್ಯಾಮಿಲಿ ಇನ್ ಮಹುವಾ ಅನ್ನುವಂಥ ಕೃತಿಯಲ್ಲಿ ಅವಿಭಕ್ತ ಕುಟುಂಬಕ್ಕೆ ವ್ಯಾಖ್ಯಾನ ನೀಡಿರೋದು ಕಂಡುಬರುತ್ತೆ. IP ದೇಸಾಯಿ ಅವರು ಏನು ವ್ಯಾಖ್ಯಾನ ನೀಡಿದ್ದಾರೆ ಅಂತ ನೋಡ್ತಾ ಹೋದರೆ ಆಸ್ತಿ, ಆದಾಯ ಮತ್ತು ಹಕ್ಕು ಬಾಧ್ಯತೆಗಳ ಮೂಲಕ ಪರಸ್ಪರ ಸಂಬಂಧಿತರಾದ 3-4 ತಲೆಮಾರುಗಳಿಗೆ ಸೇರಿದ ಜನ ಸಮುದಾಯವೇ ಅವಿಭಕ್ತ ಕುಟುಂಬ ಅನ್ನುವಂಥ ವಿಚಾರ ಹೇಳಿರೋದು ಕಂಡುಬರುತ್ತೆ. ಓಕೆ, ಯಾವ ಕೃತಿ ಅಂತ ಅನ್ನೋದು ಕೂಡ ಗೊತ್ತಿರಬೇಕು. ಸಮ್ ಆಸ್ಪೆಕ್ಟ್ಸ್ ಆಫ್ ಫ್ಯಾಮಿಲಿ ಇನ್ ಮಹುವಾ ಅನ್ನುವಂಥ ಕೃತಿಯಲ್ಲಿ ಈ ವ್ಯಾಖ್ಯಾನ ಅಥವಾ ಅವಿಭಕ್ತ ಕುಟುಂಬಕ್ಕೆ ರಿಲೇಟೆಡ್ ಆಗೋರು ಚರ್ಚೆ ಮಾಡಿರೋದು ಕಂಡುಬರುತ್ತೆ. ಈ ಕೃತಿಯಲ್ಲಿ ಅವರು ಜಾಯಿಂಟ್ ಫ್ಯಾಮಿಲಿಗೆ ರಿಲೇಟೆಡ್ ಆಗಿ ವ್ಯಾಖ್ಯಾನ ನೀಡಿರೋದು ಕಂಡುಬರುತ್ತೆ. ಓಕೆ, ಎಲ್ಲ ವ್ಯಾಖ್ಯಾನಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೋದು ಏನು ಅವಿಭಕ್ತ ಕುಟುಂಬದ ಲಕ್ಷಣಗಳು ಯಾವ ರೀತಿ ಇದ್ದು ಸಾಂಪ್ರದಾಯಿಕವಾಗಿ ಅಂತ. ಅದರಲ್ಲಿ ಕೆಲವೊಂದೊಂದು 2-3 ಗುಣಲಕ್ಷಣಗಳು ನಾನು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಬಹುತೇಕ ನಿಮ್ಗೆ ಗೊತ್ತಿರುತ್ತೆ, ಎಕ್ಸಾಂಪಲ್ ಬಂದರೂ ನೀವು ಗೆಸ್ ಮಾಡ್ಬೋದು. ಮೊದಲನೇದಾಗಿ ಸಾಮಾನ್ಯ ವಾಸಸ್ಥಾನವನ್ನು ನಾವು ಕಾಣ್ತೇವೆ. ಆಲ್ರೆಡಿ ಅವರು ವ್ಯಾಖ್ಯಾನ ನೋಡಿದ್ರೆ ಗೊತ್ತಾಗ್ತಾ ಇತ್ತು. ಅಂದರೆ ಅವಿಭಕ್ತ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಒಂದೇ ಮನೆಯಲ್ಲಿ ವಾಸ ಆಗ್ತಾ ಇದ್ರು. ಒಂದೇ ಸೂರಿನಡಿಯಲ್ಲಿ ಅವರೆಲ್ಲ ವಾಸ ಮಾಡ್ತಾ ಇದ್ರು. ಶಿಕ್ಷಣ, ಉದ್ಯೋಗ ಇತ್ಯಾದಿ ಕಾರಣಕ್ಕಾಗಿ ಆ ಕುಟುಂಬದ ಕೆಲ ಸದಸ್ಯರು ಬೇರೆ ಮನೆಯಲ್ಲಿ ವಾಸ ಆಗಿದ್ರು ಕೂಡ, ಬೇರೆ ಮನೆಯಲ್ಲಿದ್ದರೂ ಕೂಡ ಆ ಕುಟುಂಬವು ಮೂಲ ಕುಟುಂಬದ ಶಾಖೆನೇ ಆಗಿರ್ತಾ ಇತ್ತು. ಅಂದರೆ ವಿವಾಹ, ಹಬ್ಬ, ಹರಿದಿನ ಇತ್ಯಾದಿ ಸಂದರ್ಭದಲ್ಲಿ ಅವರು ಕೂಡ ತಮ್ಮ ಮೂಲ ಕುಟುಂಬದ ಜೊತೆ ಸೇರಿ ಆಚರಣೆ ಮಾಡ್ತಾ ಇದ್ರು. ಹಾಗಾಗಿ ಸಾಮಾನ್ಯ
ವಾಸಸ್ಥಾನ ಅನ್ನೋದು ಅವಿಭಕ್ತ ಕುಟುಂಬದ ಸಾಂಪ್ರದಾಯಿಕ ಲಕ್ಷಣಗಳಲ್ಲಿ ಒಂದಂತ ಗುರುತಿಸ್ಬೋದು. ಹಾಗಾಗಿ ಸರ್ ಹೆನ್ರಿ ಮನ್ ಅವರು ಅವಿಭಕ್ತದ ಸಾಮಾನ್ಯ ಮನೆಯನ್ನು ಮಹಾಮನೆ ಅಂತ ಕರೆದಿರೋದು ಕಂಡುಬರುತ್ತೆ, ದೊಡ್ಡ ಮನೆ ಅಂತ, ಬೃಹತ್ ಮನೆ ಅಂತ ಕರೆದಿರೋದು ಕಂಡುಬರುತ್ತೆ. ಎಕ್ಸಾಮಲ್ಲಿ ಇಂತಹ ಪಾಯಿಂಟ್ಸ್ ಮೇಲೆ ಕ್ವಶನ್ ನಿಮ್ಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಓಕೆ, ಕೆಳಗಿನವರಲ್ಲಿ ಯಾರು ಅವಿಭಕ್ತದ ಸಾಮಾನ್ಯ ಮನೆಯನ್ನು ಮಹಾಮನೆ ಅಂತ ಉಲ್ಲೇಖ ಮಾಡಿದ್ದಾರೆ, ಈ ರೀತಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂಥ ಪಾಯಿಂಟ್ಸನ್ನು ಭಾಳ ಕೇರ್ಫುಲ್ ಆಗಿ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಸಾಮಾನ್ಯ ಅಡುಗೆ ಮನೆ ಕೂಡ ಅವಿಭಕ್ತ ಕುಟುಂಬಗಳು ಹೊಂದಿರೋದು ಕಂಡುಬರುತ್ತೆ. ಅಂದರೆ ಒಂದೇ ಅಡುಗೆ ಮನೆಯಲ್ಲಿ ಸಿದ್ಧಪಡಿಸಿದ ಆಹಾರವನ್ನೆಲ್ಲ ಅವರು ಸೇವಿಸ್ತಾ ಇದ್ದರು. ಕುಟುಂಬದ ಹಿರಿಯ ಯಜಮಾನನ ಪತ್ನಿ ಅಡುಗೆ ಮನೆಯ ಮೇಲ್ವಿಚಾರಣೆಯನ್ನು ವಹಿಸ್ತಾ ಇದ್ದರು. ಇದೆಲ್ಲ ಗೊತ್ತಿರುವಂತಹ ಕಂಟೆಂಟ್ ಆಗಿದೆ. ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಸಾಮಾನ್ಯ ಆಸ್ತಿ ಅನ್ನೋದು. ಅಂದರೆ ಕುಟುಂಬದ ಆಸ್ತಿ ಎಲ್ಲ ಸದಸ್ಯರಿಗೂ ಸಂಬಂಧಿಸಿರ್ತಾ ಇತ್ತು. ಆಸ್ತಿಯ ಮೇಲೆ ಎಲ್ಲ ಸದಸ್ಯರ ಹಕ್ಕನ್ನು ಹೊಂದಿರ್ತಾ ಇದ್ರು. ಇಂತಹ ಲಕ್ಷಣಗಳನ್ನು ಭಾರತೀಯ ಸಮಾಜದ ಅವಿಭಕ್ತ ಕುಟುಂಬ ಏನಿತ್ತಲ್ವ ಅದರ ಸಾಂಪ್ರದಾಯಿಕ ಲಕ್ಷಣಗಳಲ್ಲಿ ನಾವು ಕಾಣ್ಬೋದಾಗಿದೆ. ಕೆಲವೊಂದು ಕಡೆಗೆ ಆಸ್ತಿ ವಿಚಾರ ಬಂದಾಗ ಸ್ವಲ್ಪ ವೇರಿಯೇಷನ್ ಇರೋದು ಕಂಡುಬರುತ್ತೆ. ಜನರಲೈಸ್ ಆಗಿ ಬಂದಾಗ ಈ ಲಕ್ಷಣವನ್ನು ಒಪ್ಕೋಬಹುದು. ಕೆಲವೊಂದು ಏರಿಯಾದಲ್ಲಿ ಸಣ್ಣ ಪುಟ್ಟ ವೇರಿಯೇಷನ್ ಇರೋದು ಕಂಡುಬರುತ್ತೆ. ಸ್ಪೆಷಲಿ ಹಿಂದೂ ಅವಿಭಕ್ತ ಕುಟುಂಬದ ಯಜಮಾನನಿಗೆ ಕರ್ತ ಅಥವಾ ಕರ್ತ ಅಂತ ಕರೆಯಲಾಗ್ತಾ ಇತ್ತು. ಕುಟುಂಬದ ಹಣಕಾಸಿನ ವ್ಯವಹಾರವೆಲ್ಲ ಈತನೇ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದ. ಈತನ ಕೈಯಲ್ಲೇ ಹಣಕಾಸಿನ ವ್ಯವಹಾರ ಇರ್ತಾ ಇತ್ತು. ಕರ್ತ ಅನ್ನುವಂಥ ವರ್ಡ್ ನಿಮಗೆ ಇಂಪಾರ್ಟೆಂಟು. ಯಾರಂತ ಕೇಳ್ಬೋದು ನಿಮಗೆ, ಕರ್ತ ಅಥವಾ ಕರ್ತ ಅಂದರೆ ಯಾರಂತ ಕೇಳ್ಬೋದು. ಅಲ್ಲಿ ಯಾವುದು ಕೂಡ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಪೇಪರಲ್ಲಿ ಬಂದಾಗ ಸಬ್ಜೆಕ್ಟ್ ವೈಸ್ ಕ್ವಶನ್ ಬೈಫರ್ಕೇಷನ್ ಮಾಡಿ ಅಂತ ಕೊಟ್ಟಿರೋದಿಲ್ಲ. ಜನರಲೈಸ್ ಆಗೋರು ಎಲ್ಲ ಸಬ್ಜೆಕ್ಟ್ ಮಿಕ್ಸಪ್ ಮಾಡಿಕೊಟ್ಟಿರ್ತಾರೋ ಎಲ್ಲೋ ಒಂದು ಕ್ವಶನ್ ಬರುತ್ತೆ. ಕರ್ತ ಅಂದರೆ ಯಾರಂತ ಕೇಳ್ಬಿಡ್ತಾರೆ. ಓಕೆ, ಕರ್ತ ಅಂದರೆ ಹಿಂದೂ ಅವಿಭಕ್ತ ಕುಟುಂಬದ ಯಜಮಾನನಿಗೆ ಕರ್ತ ಅಂತ ಕರೆಯಲಾಗ್ತಾ ಇತ್ತು. ಆತ ಕುಟುಂಬದ ಹಣಕಾಸಿನ ವ್ಯವಹಾರದ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದ ಅಂತ ಹೇಳ್ಬೋದು. ಓಕೆ, ಹಾಗಾಗಿ ಹಿಂದೂ ಅವಿಭಕ್ತ ಕುಟುಂಬದ ಹಣಕಾಸಿನ ವ್ಯವಹಾರ ಅಥವಾ ಸಾಮಾನ್ಯ ಆಸ್ತಿ ವಿಚಾರ ಅಂತ ಬಂದಾಗ ಮಾಲೆ ಅನ್ನೋರು ಏನು ಹೇಳ್ತಾರೆ ಅಂದರೆ ಅವಿಭಕ್ತ ಕುಟುಂಬಗಳು ಕೂಡು ಬಂಡವಾಳ ಮತ್ತು ಸಹಕಾರಿ ಸಂಘಗಳಾಗಿ ಕಾರ್ಯನಿರ್ವಹಿಸುತ್ತವೆ ಅನ್ನುವಂತಹ ವಿಚಾರ ಕೂಡ ವ್ಯಕ್ತಪಡಿಸಿರೋದು ಕಂಡುಬರುತ್ತೆ. ಜಾಯಿಂಟ್ ಫ್ಯಾಮಿಲಿ ಈಸ್ ಎ ಜಾಯಿಂಟ್ ಸ್ಟಾಕ್ ಕಂಪ್ನಿ ಅನ್ನುವಂಥ ರೀತಿಯಲ್ಲಿ ಅವರು ವ್ಯಾಖ್ಯಾನಿಸಿರೋದು ಕಂಡುಬರುತ್ತೆ. ಇಂಥ ವ್ಯಾಖ್ಯಾನಗಳು ನಮಗೆ ಇಂಪಾರ್ಟೆಂಟ್ ಆಗ್ತಾವೆ ಅಂತ ಹೇಳ್ಬೋದು. ಸ್ಪೆಷಲಿ ಆಸ್ತಿಗೆ ಸಂಬಂಧಿಸಿದಂತೆ ಹಿಂದೂ ಅವಿಭಕ್ತ ಕುಟುಂಬ ಸಾಂಪ್ರದಾಯಿಕವಾಗಿ ಬಂದಾಗ ಅವರು ಅನುಸರಿಸ್ತಾ ಇರುವಂಥ ಕಾನೂನಿಗೆ ಯಾವ ಅಂಶಗಳ ಆಧಾರ ಆಗಿದ್ದು ಅಂತ ನೋಡ್ತಾ ಹೋದ್ರೆ ಸ್ಪೆಷಲಿ ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ ಆಧಾರವಾಗಿರೋದು ಕಂಡುಬರುತ್ತೆ. ಅಷ್ಟೆಲ್ಲ ಬಂಗಾಳದಲ್ಲಿ ಬಂದಾಗ ಜೀಮುತ ವಾಹನರಿಂದ ಪ್ರತಿಪಾದಿಸಲ್ಪಟ್ಟಂತ ದಾಯ ಭಾಗ ಏನಿದೆ ಅಲ್ವಾ ಅದು ಕೂಡ ಬೇಸ್ ಆಗಿರೋದು ಕಂಡುಬರುತ್ತೆ. ಎಲ್ಲ ಕಡೆಗೂ ಇವೆ ಇದಾವ ಅಂತ ಅನ್ನಂಗಿಲ್ಲ. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ನ ಸ್ಪೆಷಲ್ ನಮ್ಮ ಸ್ಟೇಟ್ ಬಂದಾಗ ವಿಜ್ಞಾನೇಶ್ವರನ ಬಗ್ಗೆ ನೀವು ಕರ್ನಾಟಕ ಇತಿಹಾಸದಲ್ಲೂ ಕೂಡ ಅಧ್ಯಯನ ಮಾಡಿರ್ತೀರ. ಹಾಗಾಗಿ ಆಸ್ತಿಗೆ ಸಂಬಂಧಿಸಿದಂಥ ನೀತಿ ನಿಯಮಗಳಿಗೆ ಬೇಸ್ ಆಗಿರುವಂಥ ವಿಚಾರಗಳಲ್ಲಿ ವಿಜ್ಞಾನೇಶ್ವರ ಮಿತಾಕ್ಷರ ಸಂಹಿತೆ ಕೂಡ ಇತ್ತು ಅನ್ನೋದು ಗೊತ್ತಿರಬೇಕು. ನಿಮಗೆ ಸ್ಟೇಟ್ಮೆಂಟ್ ರೂಪದಲ್ಲಿ ಕ್ವಶನ್ ಕೊಡುವಂಥ ಸಾಧ್ಯತೆ ಇರುತ್ತೆ, ಸರಿನಾ ತಪ್ಪ ಅಂತ ಕೇಳುವಂಥ ಸಾಧ್ಯತೆ ಇರುತ್ತೆ. ಸ್ಪೆಷಲಿ ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ ಕೂಡ ಬೇಸ್ ಆಗಿರೋದು ಕಂಡುಬರುತ್ತೆ. ಬಂಗಾಳ ಏರಿಯಾದಲ್ಲಿ ಬಂದಾಗ ಜೀಮುತ ವಾಹನರಿಂದ ಪ್ರತಿಪಾದಿಸಲ್ಪಟ್ಟಂಥ ದಾಯ ಭಾಗ ಕೂಡ ಬೇಸ್ ಆಗಿರೋದು ಕಂಡುಬರುತ್ತೆ ಅಂತ ಹೇಳ್ಬೋದಾಗಿದೆ. ಓಕೆ, ಅದರ ಜೊತೆಗೆ ಸಾಮಾನ್ಯ ಪೂಜಾ ಕಾರ್ಯ ನೋಡ್ಬೋದು. ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ಆಗಿರೋದು, ಸ್ವಯಂ ಪರಿಪೂರ್ಣತೆ ಆಗಿರ್ಬೋದು. ಈ ರೀತಿ ಅನೇಕ ಗುಣಲಕ್ಷಣಗಳನ್ನು ಅವಿಭಕ್ತ ಕುಟುಂಬದ ಸಾಂಪ್ರದಾಯಿಕ ಲಕ್ಷಣಗಳಲ್ಲಿ ಪಟ್ಟಿ ಮಾಡಬಹುದಾಗಿದೆ. ಅದರಲ್ಲಿ ಒಂದೆರಡು ಕರ್ತ ಅನ್ನೋ ಇಂಪಾರ್ಟೆಂಟ್ ಆಗುತ್ತೆ, ಅದು ನಿಮ್ಗೆ ಗೊತ್ತಿರಬೇಕು. ಮತ್ತು ಆಸ್ತಿಗೆ ರಿಲೇಟೆಡ್ ಆಗಿ ಬಂದ ಕೆಲವೊಂದು ಅಂಶಗಳು ನಮಗೆ ಇಂಪಾರ್ಟೆಂಟ್ ಅಂತ ಗುರುತಿಸ್ತಾ ಇರೋದು. ಸ್ಪೆಷಲಿ ಅವಿಭಕ್ತ ಕುಟುಂಬದ ಪ್ರಕಾರಗಳು ಕೂಡ ನಮಗೆ ಗೊತ್ತಿರಬೇಕು. ಅಂದರೆ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಮತ್ತು ಮಾತೃಪ್ರಧಾನ ಅವಿಭಕ್ತ ಕುಟುಂಬ ಅಂತ ಈ ರೀತಿ ನಾವು ಡಿವೈಡ್ ಮಾಡ್ಬೋದು. ಹೆಸರಲ್ಲೇ ಗೊತ್ತಾಗುತ್ತೆ ನಿಮಗೆ, ಇದರಲ್ಲಿ ಬಹಳ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಂಥ ಅವಶ್ಯಕತೆ ಇಲ್ಲ. ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಅಂದರೆ ಪುರುಷ ಪ್ರಧಾನ ಕುಟುಂಬ ಆಗಿರುತ್ತೆ. ತಂದೆ ಅಥವಾ ಹಿರಿಯ ಮಗ ಕುಟುಂಬದ ಸಮಸ್ತ ಜವಾಬ್ದಾರಿ ಹೊಂದಿರ್ತಾನೆ, ಆತನೇ ಮುಖ್ಯಸ್ಥನಾಗಿರ್ತಾನೆ ಅಂತ ಹೇಳ್ಬೋದು. ಸ್ಪೆಷಲಿ ಕೇರಳದ ನಂಬುದರಿ ಬ್ರಾಹ್ಮಣರಲ್ಲಿ ಪಿತೃಪ್ರಧಾನ ಅವಿಭಕ್ತ ಕುಟುಂಬಗಳಿದ್ದದ್ದು ಕಂಡುಬರುತ್ತೆ. ಕೇರಳದ ನಂಬುದರಿ ಬ್ರಾಹ್ಮಣರಲ್ಲಿ ಕಂಡುಬರ್ತಾ ಇದ್ದಂಥ ಪಿತೃಪ್ರಧಾನ ಅವಿಭಕ್ತ ಕುಟುಂಬಗಳಿಗೆ ಇಲ್ಲಂ ಅಂತ ಕರೆಯಲಾಗ್ತಾ ಇತ್ತು. ಛೋಟಾ ನಾಗ್ಪುರದ ಮುಂಡಾ ಆಗಿರ್ಬೋದು, ಅಸ್ಸಾಂನ ಅಂಗಾಮಿ ನಾಗಗಳಲ್ಲೂ ಕೂಡ ನಾವು ಪಿತೃಪ್ರಧಾನ ಅವಿಭಕ್ತ ಕುಟುಂಬಗಳಿದ್ದದ್ದು ಕಂಡುಬರುತ್ತೆ. ಅದರ ಜೊತೆಗೆ ಮಾತೃಪ್ರಧಾನ ಅವಿಭಕ್ತ ಕುಟುಂಬಗಳು ಕೂಡ ಭಾರತೀಯ ಸಮಾಜದ ಸಾಂಪ್ರದಾಯಿಕ ಇತಿಹಾಸದಲ್ಲಿ ಬಂದಾಗ ಅವಿಭಕ್ತ ಕುಟುಂಬಗಳಲ್ಲಿ ನೋಡ್ಬೋದಾಗಿತ್ತು. ಮಾತೃಪ್ರಧಾನ ಅವಿಭಕ್ತ ಕುಟುಂಬ ಅಂದರೆ ಈ ಕುಟುಂಬದಲ್ಲಿ ಮಹಿಳೆ ಪ್ರಧಾನ ಪಾತ್ರ ವಹಿಸ್ತಾ ಇದ್ರು ಅಥವಾ ಮಹಿಳಾ ಪ್ರಧಾನ ಕುಟುಂಬಗಳಂತ ಹೇಳ್ಬೋದು. ಏನು ನಾವು ಪಿತೃಪ್ರಧಾನ ಅವಿಭಕ್ತ ಕುಟುಂಬಕ್ಕೆ ತದ್ವಿರುದ್ಧ ಅಂತ ಹೇಳ್ಬೋದು. ಬಹುತೇಕ ಆ ರೀತಿ ನಾವು ಅರ್ಥ ಮಾಡ್ಕೋಬೋದು ಸಿಂಪಲೈಸ್ ಆಗಿ ಬಂದಾಗ. ಕುಟುಂಬದ ಆಸ್ತಿ ಮತ್ತು ಉತ್ತರಾಧಿಕಾರಿ ಹೊಣೆಗಾರಿಕೆ ತಾಯಿಯಾದ ಹೆಣ್ಣು ಮಕ್ಕಳಿಗೆ ವರ್ಗಾವಣೆ ಆಗ್ತಾ ಇತ್ತು ಈ ಕುಟುಂಬದಲ್ಲಿ ಅಂತ ಹೇಳ್ಬೋದು. ಸ್ಪೆಷಲಿ ಕೇರಳದ ನಾಯರ್ಗಳಲ್ಲಾಗಿರ್ಬೋದು, ಗಾರೋ ಆದಿವಾಸಿಗಳಲ್ಲಿ, ಖಾಸಿ ಆದಿವಾಸಿಗಳಲ್ಲಿ ನಾವು ಮಾತೃಪ್ರಧಾನ ಅವಿಭಕ್ತ ಕುಟುಂಬಗಳನ್ನು ನೋಡ್ಬೋದಾಗಿದೆ. ಸ್ಪೆಷಲಿ ಕೇರಳದ ನಾಯರ್ ಕುಟುಂಬಗಳಿಗೆ ತರವಾಡು ಅಂತ ಕರೆಯಲಾಗುತ್ತೆ ಅನ್ನೋದು ಗೊತ್ತಿರಬೇಕು. ಇಲ್ಲಿ ಕುಟುಂಬದ ಮುಖ್ಯಸ್ಥೆ ಅಂತ ಹೇಳಿದೆವಲ್ಲ, ನಾವು ಡಿಸ್ಕಷನ್ ಮಾಡಿದೆವಲ್ವಾ, ಅವಳು ಆ ಕುಟುಂಬದ ನಿರ್ವಹಣಾ ಜವಾಬ್ದಾರಿ ಹೊಂದಿರ್ತಾಳೆ. ಆಕೆಗೆ ಸಹಾಯಕರಾಗಿ
ತಾಯಿಯ ಸಹೋದರ ಏನಿರ್ತಾರಲ್ಲ, ಯಾರು ಮುಖ್ಯಸ್ಥಳಾಗಿರ್ತಾಳಲ್ವ ಅವರ ಸಹೋದರ ಇಲ್ಲಿ ಸಹಾಯಕನಾಗಿರ್ತಾನೆ. ಅಂದರೆ ಸಾಮಾನ್ಯವಾಗಿ ತಾಯಿ ಆದಂಥ ಮಹಿಳೆ ಅಂತ ನಾವು ಡಿಸ್ಕಷನ್ ಮಾಡಿದೆವಲ್ವ, ಹಾಗಾಗಿ ತಾಯಿಯ ಸಹೋದರ ಅಂದರೆ ಆಕೆಯ ಅಣ್ಣನೋ ತಮ್ಮನೋ ಇಲ್ಲಿ ಆಕೆಗೆ ಸಹಾಯಕನಾಗಿ ಕೆಲಸ ಮಾಡ್ತಾನೆ. ಆತನಿಗೆ ಕರ್ಣವನ್ ಅಂತ ಕರೆಯಲಾಗ್ತಾ ಇತ್ತು. ಓಕೆ, ಇಲ್ಲಿ ಇನ್ನೂ ಸ್ವಲ್ಪ ಈ ಕುಟುಂಬ ವ್ಯವಸ್ಥೆಯ ಬಗ್ಗೆ ಕೆಲ ಸಮಾಜ ಚಿಂತಕರೇನು ಅಥವಾ ಸಮಾಜಶಾಸ್ತ್ರಜ್ಞರು ಏನು ವಿಚಾರ ಹೇಳಿದ್ದಾರೆ ಅಂದರೆ, ಕೇರಳದ ನಾಯರ್ ಕುಟುಂಬದಲ್ಲಿ ಮಾತೃಪ್ರಧಾನ ವಿಭಕ್ತ ಕುಟುಂಬ ಕಂಡು ಬಂದರೂ ಕೂಡ ಕುಟುಂಬದ ಮುಖ್ಯಸ್ಥಿಯಾಗಿ ಮಹಿಳೆ ಇದ್ದರೂ ಕೂಡ ಆಕೆ ಕೇವಲ ನಾಮಕಾವಸ್ಥೆ ಮಾತ್ರ ಮುಖ್ಯಸ್ಥಳಾಗಿದ್ದಳು. ಎಲ್ಲ ಜವಾಬ್ದಾರಿಯನ್ನು ಕೂಡ ಆಕೆಯ ಸಹೋದರ ನಿರ್ವಹಿಸ್ತಾ ಇದ್ದು ಅನ್ನುವಂಥ ಒಂದು ಆಲೋಚನೆ ಅಥವಾ ಆ ರೀತಿ ಅನಾಲಿಸಿಸ್ ಕೂಡ ನಮಗೆ ಸಿಗುತ್ತೆ. ಆದರೆ ಮೇಲ್ನೋಟಕ್ಕೆ ಈ ರೀತಿ ಇರೋದು ಕಂಡುಬರುತ್ತೆ. ಇಲ್ಲಿ ಕರ್ಣವನ್ ಇಂಪಾರ್ಟೆಂಟ್ ಆಗುತ್ತೆ, ತರವಾಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಸಾಂಪ್ರದಾಯಿಕವಾಗಿ ಅವಿಭಕ್ತ ಕುಟುಂಬಗಳ ಲಕ್ಷಣಗಳು ಯಾವ ರೀತಿ ಇದ್ದು ಯಾವ ರೀತಿ ಕುಟುಂಬಗಳು ಕಂಡುಬರ್ತಾ ಇದ್ದು ಅಂತ ನಾವು ಚರ್ಚೆ ಮಾಡ್ತೇವೆ. ಇವತ್ತು ಕೂಡ ಅದೇ ರೀತಿ ಅವಿಭಕ್ತ ಕುಟುಂಬಗಳು ಕಂಡುಬರ್ತಾ ಇದ್ದಾವ ಅನ್ನೋದು ನಮಗೆ ಕ್ವಶನ್ ಈಗ. ಯಾಕಂದರೆ ನಾವು ಸ್ಪೆಷಲಿ ಇಂಡಿಯನ್ ಸೊಸೈಟಿಗೆ ರಿಲೇಟೆಡ್ ಆಗಿ ಕಾಂಪಿಟೇಟಿವ್ ಎಕ್ಸಾಮಿಂದ ಗ್ರೂಪ್ ಸಿ ಎಕ್ಸಾಮ್ಗೆ ನಾವು ಏನೇ ಚರ್ಚೆ ಮಾಡಿದ್ರು ಕೂಡ ಸಾಂಪ್ರದಾಯಿಕವಾಗಿ ಅಥವಾ ಇತಿಹಾಸದಲ್ಲಿ ಯಾವ ರೀತಿ ಇತ್ತು, ಅದು ಪ್ರೆಸೆಂಟ್ ಯಾವ ರೀತಿ ಇದೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ಸಮಾಜ 21ನೇ ಶತಮಾನ ಅಂತ ನೋಡಿದಾಗ ಅವಿಭಕ್ತ ಕುಟುಂಬದ ಲಕ್ಷಣಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿರೋದು ಕಂಡುಬರ್ತಾ ಇದೆ. ನಮಗೆ ಏನೆಲ್ಲ ಲಕ್ಷಣಗಳು ಚರ್ಚೆ ಮಾಡಿದೆವಲ್ವ ಆ ರೀತಿ ಕುಟುಂಬಗಳು ನಮಗೆ ಇವತ್ತೇ ಕಂಡುಬರ್ತಾ ಇಲ್ಲ, ಸಾಕಷ್ಟು ಬದಲಾವಣೆ ಆಗಿರೋದು ಕಂಡುಬರ್ತಾ ಇದೆ. ಇದಕ್ಕೆ ಏನೆಲ್ಲ ಕಾರಣಗಳಿರ್ಬೋದು ಅಂತ ನೋಡ್ತಾ ಇದಕ್ಕೆ ಶಿಕ್ಷಣ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಈ ರೀತಿ ಸಾಕಷ್ಟು ಕೈಗಾರಿಕರಣ, ನಗರೀಕರಣ, ಸಾಕಷ್ಟು ಅಂಶಗಳು ಅವಿಭಕ್ತ ಕುಟುಂಬದ ಪರಿವರ್ತನೆಗಳಿಗೆ ಕಾರಣ ಅಂತ ಗುರುತಿಸ್ಬೋದು. ಸ್ಪೆಷಲಿ ಅವಿಭಕ್ತ ಕುಟುಂಬದ ಬದಲಾವಣೆಗಳನ್ನು ನಾವು ಎರಡು ರೀತಿ ಡಿವೈಡ್ ಮಾಡ್ಬೋದು. ರಚನಾತ್ಮಕವಾಗಿ ಪರಿವರ್ತನೆ ಆಗಿರೋದು ಕಂಡುಬರುತ್ತೆ, ಕಾರ್ಯಾತ್ಮಕವಾಗಿ ಕೂಡ ಈ ಕುಟುಂಬಗಳು ಪರಿವರ್ತನೆ ಆಗಿರೋದು ಕಂಡುಬರುತ್ತೆ. ಸ್ಪೆಷಲಿ ರಚನಾತ್ಮಕವಾಗಿ ಅಂತ ನೋಡ್ತಾ ಹೋದಾಗ ಅವಿಭಕ್ತ ಕುಟುಂಬದ ಗಾತ್ರದಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು, ಅಧಿಕಾರದಲ್ಲಿ ಕೂಡ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು, ಸ್ತ್ರೀಯರ ಸ್ಥಾನಮಾನದಲ್ಲಿ ಪರಿವರ್ತನೆ ಆಗಿದೆ ಅಂತ ಹೇಳ್ಬೋದು, ಜೀವನ ಸಂಗತಿ ಆಯ್ಕೆಯಲ್ಲಿ ಬಂದಾಗ ಪರಿವರ್ತನೆ ಆಗಿದೆ, ಅತ್ತೆ ಸೊಸೆಯ ಸಂಬಂಧದಲ್ಲಿ ಕೂಡ ಬದಲಾವಣೆ ಆಗಿದೆ, ದುರ್ಬಲವಾಗುತ್ತಿರುವ ಕೌಟುಂಬಿಕ ನಿಯಮಗಳಂತ ಹೇಳ್ಬೋದು. ಈ ರೀತಿ ರಚನಾತ್ಮಕವಾಗಿ ಬಂದಾಗ ಸಾಕಷ್ಟು ಬದಲಾವಣೆ ಆಗಿರೋದು ಕಂಡುಬರುತ್ತೆ. ಅದರ ಜೊತೆಗೆ ಕಾರ್ಯಾತ್ಮಕವಾಗಿ ಬಂದಾಗಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿರೋದು ಕಂಡುಬರುತ್ತೆ. ಏನೆಲ್ಲ ಕಾರಣಗಳಂತ ನೋಡ್ತಾ ಹೋದರೆ ಸಾಕಷ್ಟು ಅಂಶಗಳನ್ನು ಪಟ್ಟಿ ಮಾಡ್ಬೋದು. ಕೈಗಾರಿಕರಣ, ನಗರೀಕರಣ, ಶಿಕ್ಷಣ ಆಗಿರ್ಬೋದು, ಕಾಯ್ದೆ ಕಾನೂನುಗಳಾಗಿರ್ಬೋದು, ಬದಲಾಗ್ತಾ ಇರುವಂಥ ಮಹಿಳೆಯರ ಸ್ಥಾನಮಾನ ಆಗಿರ್ಬೋದು, ಈ ರೀತಿ ಅನೇಕ ಅಂಶಗಳ ಪ್ರಭಾವದಿಂದಾಗಿ ಭಾರತೀಯ ಸಮಾಜದಲ್ಲಿ ಈ ಹಿಂದೆ ಅವಿಭಕ್ತ ಕುಟುಂಬಗಳ ಲಕ್ಷಣಗಳನ್ನು ಕಂಡುಬರ್ತಾ ಇದ್ದಾವಲ್ವಾ, ಆ ಅವಿಭಕ್ತ ಕುಟುಂಬಗಳು ಬದಲಾಗ್ತಾ ಇದ್ದಾವಂತ ಹೇಳ್ಬೋದಾಗಿದೆ. ಹಾಗಾಗಿ ಈ ಅಂಶಗಳ ಬಗ್ಗೆ ನಾನು ಜಾಸ್ತಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಇಲ್ಲ, ಆಲ್ರೆಡಿ ಗೊತ್ತಿರುವಂಥ ವಿಚಾರ. ನಾವು ಇವತ್ತೆಲ್ಲ ನಾವು ನಮ್ಮ ಸಮಾಜದಲ್ಲಿ ಏನು ಕುಟುಂಬಗಳು ನೋಡ್ತಾ ಇದ್ದೇವಲ್ವಾ, ಅವಿಭಕ್ತ ಕುಟುಂಬಗಳ ಸಂಖ್ಯೆ ಬಹಳ ರೇರ್ ಅಂತ ಹೇಳ್ಬೋದು. ಇವತ್ತೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಕಂಡುಬರ್ತಾ ಇದೆ. ಹಾಗಾಗಿ WJ ಗೂಡ್ ಅವರು 1911ರಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ವಿಚಾರ ವ್ಯಕ್ತಪಡಿಸಿರೋದು ಕಂಡುಬರುತ್ತೆ. 1911ರ ಜನಗಣತಿಯ ವರದಿಯಲ್ಲಿಯೇ WJ ಗೂಡ್ ಅವರು ಅವಿಭಕ್ತ ಕುಟುಂಬವು ಭಾರತದಲ್ಲಿ ಶಿಥಿಲವಾಗುತ್ತಿರುವ ಲಕ್ಷಣಗಳು ಕಂಡು ಬರುತ್ತಿವೆ ಅನ್ನುವಂಥ ವಿಚಾರ ಕೂಡ ವ್ಯಕ್ತಪಡಿಸಿರೋದು ಕಂಡುಬರುತ್ತೆ. ಆಧುನಿಕ ಯುಗದಲ್ಲಿ ಎಂಥ ಕುಟುಂಬಗಳು ಕಂಡುಬರ್ತಾ ಇದ್ದಾವೆ, ಎಸ್ಪೆಷಲಿ 21ನೇ ಶತಮಾನದಲ್ಲಿ ಭಾರತದಲ್ಲಿ ನಾವು ಎಂಥ ಕುಟುಂಬ ನೋಡ್ತಾ ಇದ್ದೇವೆ ಅಂದರೆ ಎರಡು ರೀತಿಯ ಕುಟುಂಬಗಳು ನಮಗೆ ಸ್ಪಷ್ಟವಾಗಿ ಕಂಡುಬರ್ತಾ ಇದ್ದಾವೆ. ಒಂದು ಸ್ತ್ರೀ ಪುರುಷ ಸಮಾನ ಕುಟುಂಬಗಳು ಕಂಡುಬರ್ತಾ ಇದ್ದಾವೆ, ಇನ್ನೊಂದು ಅಣು ಕುಟುಂಬ ಅಥವಾ ನ್ಯೂಕ್ಲಿಯರ್ ಕುಟುಂಬಗಳ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತಾ ಇದ್ದಾವೆ. ಓಕೆ, ಎರಡು ಒಟ್ಟೊಟ್ಟಿಗೆ ಕಂಡುಬರ್ತಾ ಇದ್ದಾವೆ ಅಂತ ಹೇಳ್ಬೋದು. ಸ್ಪೆಷಲಿ ಎರಡು ಬೇರೆ ಬೇರೆ ಅಂತ ನಾವು ಬೈಫರ್ಗೇಷನ್ ಮಾಡಲಿಕ್ಕಾಗಲ್ಲ. ಬಹುತೇಕ ಕುಟುಂಬಗಳಲ್ಲಿ ಎರಡು ಲಕ್ಷಣಗಳು ಕಂಡುಬರ್ತಾ ಇದ್ದಾವೆ. ಸ್ತ್ರೀ ಪುರುಷ ಸಮಾನ ಕುಟುಂಬಗಳಂದ್ರೆ ಏನು ಅಂತ ನೋಡ್ತಾ ಹೋದ್ರೆ ಆಲ್ರೆಡಿ ನಾವು ಪುರುಷ ಪ್ರಧಾನ ಕುಟುಂಬದ ಬಗ್ಗೆನೂ ಚರ್ಚೆ ಮಾಡ್ತೇವೆ, ಮಾತೃ ಪ್ರಧಾನ ಕುಟುಂಬದ ಬಗ್ಗೆ ಕೂಡ ಚರ್ಚೆ ಮಾಡ್ತೇವೆ. ಅಂದರೆ ಕುಟುಂಬದ ಮುಖ್ಯಸ್ಥ ಅಥವಾ ಪುರುಷ ವ್ಯಕ್ತಿ ಅಥವಾ ತಂದೆ ಅಥವಾ ಹಿರಿಯ ಮಗ ಕುಟುಂಬದ ಜವಾಬ್ದಾರಿ ನಿರ್ವಹಿಸಿಕೊಂಡು ಹೋಗ್ತಾ ಇರ್ತಾನೆ. ಮಾತೃ ಪ್ರಧಾನ ಕುಟುಂಬದ ಬಗ್ಗೆ ಕೂಡ ಚರ್ಚೆ ಮಾಡಿದೆವು, ಅದು ಸ್ತ್ರೀ ಅಥವಾ ಮಹಿಳಾ ಪ್ರಧಾನವಾಗಿರುವಂತಹ ಕುಟುಂಬ ಅಂತ ಹೇಳಿದ್ದೇವೆ. ಇವತ್ತು ಭಾರತೀಯ ಸಮಾಜದಲ್ಲಿ 21ನೇ ಶತಮಾನದಲ್ಲಿ ಬಂದಾಗ ಬಹುತೇಕ ಕಡೆ ಬಂದಾಗ ಗ್ರಾಮೀಣ ಪ್ರದೇಶದಲ್ಲಿ ಇದರ ಪ್ರಮಾಣ ಕಡಿಮೆ ಇರಬಹುದು, ನಗರ ಪ್ರದೇಶ ಅಥವಾ ವಿದ್ಯಾವಂತ ವರ್ಗ ಅಂತ ಬಂದಾಗ ಪುರುಷ ಪ್ರಧಾನ ಕುಟುಂಬಗಳು ಕಂಡುಬರ್ತಾ ಇಲ್ಲ, ಮಾತೃ ಪ್ರಧಾನ ಕುಟುಂಬಗಳು ಕಂಡುಬರ್ತಾ ಇಲ್ಲ, ಸ್ತ್ರೀ ಪುರುಷ ಸಮಾನ ಕುಟುಂಬಗಳು ಕಂಡುಬರ್ತಾ ಇದ್ದಾವೆ. ಅಂದರೆ ಕುಟುಂಬದ ನಿರ್ವಹಣೆ ಜವಾಬ್ದಾರಿ ಒಂದು ಕುಟುಂಬದಲ್ಲಿ ಬಂದಾಗ ಸ್ತ್ರೀ ಪುರುಷರಿಬ್ಬರು ಕೂಡ ಸಮಾನವಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇರೋದು ಕಂಡುಬರ್ತಾ ಇದೆ. ಸ್ಪೆಷಲ್ ನಗರಗಳಲ್ಲಂತೂ ಆಲ್ಮೋಸ್ಟ್ ಆಲ್ ಸ್ತ್ರೀ ಪುರುಷ ಸಮಾನ ಕುಟುಂಬಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೋಡಬಹುದಾಗಿದೆ. ಗ್ರಾಮೀಣ ಪ್ರದೇಶದಲ್ಲೂ ಕೂಡ ನಾವು ಇತ್ತೀಚಿನ ದಿನದಲ್ಲಿ ಬಂದ ಹೆಚ್ಚಿನ ಪ್ರಮಾಣದಲ್ಲಿ ಸ್ತ್ರೀ ಪುರುಷ ಸಮಾನ ಕುಟುಂಬಗಳನ್ನು ನೋಡ್ತಾ ಇದ್ದೇವೆ. ಅಂದರೆ ಇಬ್ಬರು ಸಂಪಾದನೆ ಮಾಡೋದಾಗಿರ್ಬೋದು, ಮಕ್ಕಳ ಭವಿಷ್ಯದ ವಿಷಯ ಬಂದಾಗ ಆಗಿರ್ಬೋದು, ಕುಟುಂಬದ ನಿರ್ವಹಣೆ ಆಗಿರ್ಬೋದು, ಆರ್ಥಿಕ ಹೊಣೆಗಾರಿಕೆ ಅಂತ ಬಂದಾಗ ಸ್ತ್ರೀ ಪುರುಷರಿಬ್ಬರು ಕೂಡ ಈಕ್ವಲ್ ಆಗಿ ಜವಾಬ್ದಾರಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಗ್ರಾಮೀಣ ಪ್ರದೇಶದಲ್ಲಿ ಇದು ನಮಗೆ ಅಷ್ಟು ಅಧಿಕವಾಗಿ ಕಂಡುಬರ್ತಾ ಇದ್ರು ಕೂಡ ನಗರ ಪ್ರದೇಶದಲ್ಲಂತೂ ಕೂಡ ನಾವು ಇದನ್ನು ಸ್ಪಷ್ಟವಾಗಿ ನೋಡ್ಬೋದಾಗಿದೆ. ಬೆಂಗಳೂರು ಅಂತ ಸಿಟಿ ಆಗಿರ್ಬೋದು, ಆಲ್ಮೋಸ್ಟ್ ಆಲ್ ಸಾಮಾನ್ಯ ನಗರಗಳಲ್ಲಿ ಕೂಡ ನಾವು ಸ್ತ್ರೀ ಪುರುಷ ಸಮಾನ ಕುಟುಂಬಗಳನ್ನು ನೋಡ್ತಾ ಇದ್ದೇವೆ. ಗ್ರಾಮೀಣ ಪ್ರದೇಶದಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಬಂದಾಗ ಅಂದರೆ
ನಾವು ಈ ಮದ್ಯಪಾನ ಇಂತಹ ದುಶ್ಚಟಗಳಿಗೆ ಬಲಿಯಾದಂಥ ಪುರುಷರ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ತಾ ಇರೋದ್ರಿಂದ ಆ್ಯಕ್ಚುಲಿ ಗ್ರಾಮೀಣ ಪ್ರದೇಶದಲ್ಲಿ ಪುರುಷರಿಗಿಂತಲೂ ಕೂಡ ಪುರುಷ ಪ್ರಧಾನ ಕುಟುಂಬ ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಮಹಿಳೆಯರ ಕುಟುಂಬದ ಜವಾಬ್ದಾರಿ ಪುರುಷರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಿರ್ವಹಿಸಿಕೊಂಡು ಹೋಗ್ತಾ ಇರೋದನ್ನು ಸಹ ನಾವು ಕಾಣ್ತಾ ಇದ್ದೇವೆ. ಒಟ್ಟಾರೆ ಭಾರತೀಯ ಸಮಾಜ ಅಂತ ಬಂದಾಗ ಇವತ್ತು ಪುರುಷ ಪ್ರಧಾನ ಮತ್ತು ಮಾತೃ ಪ್ರಧಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ತ್ರೀ ಪುರುಷ ಸಮಾನ ಕುಟುಂಬಗಳ ಸಂಖ್ಯೆ ಅತ್ಯಧಿಕವಾಗಿರೋದು ಕಂಡು ಬರ್ತಾ ಇದು ಅತ್ಯಂತ ಮಹತ್ವದ ಬದಲಾವಣೆ ಕುಟುಂಬದ ವಿಷಯದಲ್ಲಂತ ಗುರುತಿಸಬಹುದಾಗಿದೆ. ಅಷ್ಟೇ ಅಲ್ಲ, ಇವತ್ತಿನ ದಿನದಲ್ಲಿ ಭಾರತೀಯ ಸಮಾಜದಲ್ಲಿ ಬಂದಾಗ ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದ್ದಾವೆ. ಅಂದರೆ ಪತಿ ಪತ್ನಿಯರು ತಮ್ಮ ಅವಿವಾಹಿತ ಮಕ್ಕಳೊಂದಿಗೆ ವಾಸಿಸುವ ಕುಟುಂಬಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಅವಿಭಕ್ತ ಕುಟುಂಬದಲ್ಲಿ 3-4 ತಲೆಮಾರು ಇರ್ತಾ ಇದ್ದಾರಲ್ಲ, ಆ ರೀತಿಯನ್ನು ಕಂಡು ಬರ್ತಾ ಇಲ್ಲ. ಪತಿ ಪತ್ನಿ ಮತ್ತು ತಮ್ಮ ಅವಿವಾಹಿತ ಮಕ್ಕಳ ಜೊತೆ ವಾಸ ಆಗಿರೋದು ಕಂಡು ಬರ್ತಾ. ಇದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಉದ್ಯೋಗ ಅರಸಿಕೊಂಡು ಗ್ರಾಮೀಣ ಪ್ರದೇಶದ ನಗರಕ್ಕೆ ವಲಸೆ ಬಂದಿರೋದಾಗಿರ್ಬೋದು, ಕೈಗಾರೀಕರಣ ಆಗಿರ್ಬೋದು, ಅಥವಾ ಸಂಪಾದನೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ವಿಚಾರಗಳಿದ್ದಾವೆ. ಇದರಲ್ಲಿ ಒಂದೇ ಕಾರಣ ಅಂತ ಹೇಳೋಕ್ಕಾಗಲ್ಲ. ಸಾಕಷ್ಟು ಅಂಶಗಳ ಪ್ರಭಾವದಿಂದಾಗಿ ನ್ಯೂಕ್ಲಿಯರ್ ಫ್ಯಾಮಿಲಿಗಳ ಸಂಖ್ಯೆ ಇವತ್ತು ಭಾರತೀಯ ಸಮಾಜದಲ್ಲಿ ಹೆಚ್ಚಾಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಓಕೆ, IP ದೇಸಾಯಿ ಅನ್ನುವಂತಹ ಚಿಂತಕರು 5 ಪ್ರಕಾರದ ಅವಿಭಕ್ತ ಕುಟುಂಬಗಳನ್ನು ಭಾರತದಲ್ಲಿ ಗುರುತಿಸಿದ್ದಾರೆ. ಅವ್ರ ಬಗ್ಗೆ ಒಂದು ಸ್ವಲ್ಪ ಗೊತ್ತಿರಬೇಕಾ 5 ಪ್ರಕಾರಗಳು ಯಾವುದನ್ನೋದು. ಸ್ಪೆಷಲಿ ಶೂನ್ಯ ಅವಿಭಕ್ತ ಕುಟುಂಬ ಅಂತ ಒಂದು ಪ್ರಕಾರ ಗುರುತಿಸಿರೋದು, ಕಡಿಮೆ ಪ್ರಮಾಣದ ಅವಿಭಕ್ತ ಕುಟುಂಬ ಅಂತ, ಉನ್ನತ ಮಟ್ಟದ ಜಂಟಿತನದ ಅವಿಭಕ್ತ ಕುಟುಂಬ ಅಂತ, ಅತಿ ಉನ್ನತ ಜಂಟಿತನದ ಅವಿಭಕ್ತ ಕುಟುಂಬ ಅಂತ, ಅತ್ಯುನ್ನತವಾದ ಜಂಟಿತನದ ಅವಿಭಕ್ತತೆ ಹೊಂದಿರುವ ಕುಟುಂಬ ಅಂತ 5 ಪ್ರಕಾರದ ಅವಿಭಕ್ತ ಕುಟುಂಬಗಳನ್ನು IP ದೇಸಾಯಿ ಅವರು ಭಾರತೀಯ ಸಮಾಜದಲ್ಲಿ ಗುರುತಿಸಿರೋದು ಕಂಡು ಬರುತ್ತೆ. ಅದಕ್ಕೆ ರಿಲೇಟೆಡ್ ಆಗಿರೋದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾದರೂ ಕೂಡ ಈ ಸ್ಲೈಡಲ್ಲಿ ನೀವು ನೋಡ್ಬೋದಾಗಿದೆ. ಸ್ಪೆಷಲಿ 5ನೇದವ್ರಿಗೆ ಗುರುತಿಸಿದ್ದಾರಲ್ವಾ, ಅತ್ಯುನ್ನತವಾದ ಜಂಟಿತನದ ಅವಿಭಕ್ತತೆ ಹೊಂದಿರುವ ಕುಟುಂಬ ಅಂತ. ಅದು ಸಾಂಪ್ರದಾಯಿಕವಾಗಿ ನಾವು ಅವಿಭಕ್ತ ಕುಟುಂಬ ನಾವು ಚರ್ಚೆ ಮಾಡ್ತೇವಲ್ವಾ, ಆ ರೀತಿ ಲಕ್ಷಣಗಳನ್ನು ನೋಡ್ಬೋದು. ಇವತ್ತು ಕೂಡ ಭಾರತೀಯ ಸಮಾಜದಲ್ಲಿ ಕೆಲ ಗ್ರಾಮೀಣ ಪ್ರದೇಶ ನಾವು ನೋಡ್ಬೋದು, ಇಲ್ಲ ಅನ್ನಂಗಿಲ್ಲ. ಸಂಪೂರ್ಣವಾಗಿ ಅವಿಭಕ್ತ ಕುಟುಂಬಗಳು ನಿರ್ಮೂಲನೆ ಆಗಿದಾವ ಅಂತ ಹೇಳಂಗಿಲ್ಲ. ಕೆಲವೊಂದು ಪ್ರದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿ ನಾವು ನೋಡ್ಬೋದು, ಆದರೆ ಅವುಗಳ ಸಂಖ್ಯೆ ಬಹಳ ವಿರಳವಾಗಿದೆ. ಕುಟುಂಬ ವ್ಯವಸ್ಥೆಯಲ್ಲಿ ಬಹಳಷ್ಟು ಬದಲಾವಣೆ ಆಗಿರೋದು ಕಂಡು ಬರುತ್ತೆ. ಹಾಗಾಗಿ ಇವತ್ತು ನ್ಯೂಕ್ಲಿಯರ್ ಕುಟುಂಬಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಸ್ಪೆಷಲಿ IP ದೇಸಾಯಿ ಅವರು ಕೂಡ ಒಂದು ವಿಚಾರ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಇಂದಿನ ಕುಟುಂಬಗಳು ಭಾರತದಲ್ಲಿ ಬಂದಾಗ ಇಂದಿನ ಕುಟುಂಬಗಳು ಸಂರಚನಾತ್ಮಕವಾಗಿ ಅಣು ಕುಟುಂಬವಾದರೂ ಸಹ, ಅಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗಿದ್ದರೂ ಕೂಡ ಕಾರ್ಯಾತ್ಮಕವಾಗಿ ಅವಿಭಕ್ತ ಸ್ವರೂಪವನ್ನೇ ಹೊಂದಿದ್ದಾವಂತ ಹೇಳ್ಬೋದು. ಓಕೆ, ಇಂಥ ಒಂದು ವಿಚಾರ ಕೂಡ ಹೇಳಿದ್ದಾರೆ. ಇಂಥ ಸ್ಟೇಟ್ಮೆಂಟ್ಸ್ ನಮಗೆ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಅಂತ ಗುರುತಿಸ್ಬೋದು. ಓಕೆ, ಅದರ ಜೊತೆಗೆ ಭಾರತೀಯ ಕುಟುಂಬ ವ್ಯವಸ್ಥೆಗೆ ರಿಲೇಟೆಡ್ ಆಗಿ ಸೆಕೆಂಡ್ PU ಬುಕ್ ನೀವು ಸೋಷಿಯಾಲಜಿ ಬುಕ್ ತೆಗೆದು ನೋಡಿದ್ರೆ ನಿಮಗೊಂದು ಅವಿಭಕ್ತ ಕುಟುಂಬಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಯೂನಿಟ್ ಸಿಗುತ್ತೆ. ಆ ಯೂನಿಟ್ ಸ್ಟಾರ್ಟ್ ಆಗೋದು ಒಂದು ವ್ಯಾಖ್ಯಾನದಿಂದ ಸ್ಟಾರ್ಟ್ ಆಗುತ್ತೆ. ಏನಂತ? ಅವಿಭಕ್ತ ಕುಟುಂಬ, ಜಾತಿ ವ್ಯವಸ್ಥೆ ಮತ್ತು ಗ್ರಾಮ ಸಮುದಾಯಗಳು ಭಾರತದ ಸಮಾಜದ ಆಧಾರ ಸ್ತಂಭವೆಂದು ಪರಿಗಣಿಸಲಾಗಿದೆ ಅಂತ ಹೇಳ್ತಾರೆ. ಸ್ಪೆಷಲಿ ಈ ಕಂಟೆಂಟ್ ಇಟ್ಕೊಂಡೆ ಇತ್ತೀಚೆಗೆ ನಡೆದಿರುವಂಥ ಎಕ್ಸಾಮಲ್ಲಿ ಕ್ವಶನ್ಸ್ ಬಂದಿರೋದು ಕಂಡುಬರುತ್ತೆ. 2024 ಏನು KK ಭಾಗದಲ್ಲಿ PDO ಎಕ್ಸಾಮ್ ನಡೀತಲ್ವಾ, ಆ ಎಕ್ಸಾಮಲ್ಲಿ ಕ್ವಶನ್ ಬಂದಿರೋದು ಕಂಡುಬರುತ್ತೆ. ಏನಿದೆ ಕ್ವಶನ್ನು? ಅವಿಭಕ್ತ ಕುಟುಂಬ, ಜಾತಿ ಮತ್ತು ಗ್ರಾಮ ಸಮುದಾಯಗಳು ಭಾರತದ ಗ್ರಾಮೀಣ ಸಮಾಜದ 3 ಆಧಾರ ಸ್ತಂಭಗಳಾಗಿವೆ. ಇದು ಯಾರ ಹೇಳಿಕೆ ಅಂತ? ಆ್ಯಕ್ಚುಲಿ ಸೆಕೆಂಡ್ PU ಬುಕ್ಕಲ್ಲಿ ಅದು ಯಾರ ಹೇಳಿಕೆ ಅಂತ ಕೊಟ್ಟಿಲ್ಲ, ಆಧಾರ ಸ್ತಂಭಗಳಾಗಿವೆ ಅಂತ ಪರಿಗಣಿಸಲಾಗಿದೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಅದು ಪ್ರಸಿದ್ಧ ವ್ಯಕ್ತಿಯ ಹೇಳಿಕೆ. ಅದು ಆ್ಯಕ್ಚುಲಿ ಬಂದಾಗ ಅದು ಯಾರ ಹೇಳಿಕೆ ಅಂತ ನೋಡ್ತಾ ಹೋದರೆ ಕಿಂಗ್ಸ್ಲೆ ಡೇವಿಸ್ ಅವರ ಹೇಳಿಕೆ ಆಗಿದೆ. ಅವರು ತಮ್ಮ ಹ್ಯೂಮನ್ ಸೊಸೈಟಿ ಅನ್ನುವಂಥ ಕೃತಿಯಲ್ಲಿ ಈ ವಿಚಾರ ಉಲ್ಲೇಖ ಮಾಡಿರೋದು ಕಂಡುಬರುತ್ತೆ. ಕಿಂಗ್ಸ್ಲೆ ಡೇವಿಸ್ ಅವರು ತಮ್ಮ ಹ್ಯೂಮನ್ ಸೊಸೈಟಿ ಅನ್ನುವಂಥ ಕೃತಿಯಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತ ನೋಡ್ತಾ ಹೋದರೆ, ಗ್ರಾಮ, ಅವಿಭಕ್ತ ಕುಟುಂಬ ಮತ್ತು ಜಾತಿ ಇವು ಪರಸ್ಪರ ನಿಕಟವಾಗಿ ಹೆಣೆದುಕೊಂಡಿದ್ದು ಈ 3 ಪ್ರಧಾನ ಸಂಸ್ಥೆಗಳ ಆಧಾರದ ಮೇಲೆ ಭಾರತೀಯ ಸಮಾಜ ರೂಪುಗೊಂಡಿದೆ ಅನ್ನುವಂಥ ವಿಚಾರ ಹೇಳಿದ್ದಾರೆ. ಇದನ್ನು ಬೇಸಾಗಿಟ್ಕೊಂಡು ಸೆಕೆಂಡ್ PU ಬುಕ್ಕಲ್ಲಿ ಅವಿಭಕ್ತ ಕುಟುಂಬದ ಯೂನಿಟಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಯಾರ ಸ್ಟೇಟ್ಮೆಂಟ್ ಅಂತ ಅವ್ರು ಕೊಟ್ಟಿಲ್ಲ, ಆದರೆ ನಿಮಗೆ ಎಕ್ಸಾಮಲ್ಲಿ ಅದೇ ಸ್ಟೇಟ್ಮೆಂಟ್ ಆಗಿಟ್ಕೊಂಡು ಕ್ವಶನ್ ಕೇಳಿರೋದು ಕಂಡು ಬರುತ್ತೆ. ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ K. ಡೇವಿಸ್ ಅಂತ ಹೇಳ್ಬೋದಾಗಿದೆ. ಇನ್ನು ಪ್ರಸಿದ್ಧ ಕೆಲ ಪುಸ್ತಕಗಳು ಕೂಡ ನಮಗೆ ಗೊತ್ತಿರಬೇಕು. ಸ್ಪೆಷಲಿ MN ಶ್ರೀನಿವಾಸ್ ಅವರ ಕೃತಿ ಅಂತ ಬಂದಾಗ ರಿಲಿಜನ್ ಅಂಡ್ ಸೊಸೈಟಿ ಅಮಾಂಗ್ ದ ಕೂರ್ಗಾಸ್ ಆಫ್ ಸೌತ್ ಇಂಡಿಯಾ ಅನ್ನೋ ಕೃತಿ ಇಂಪಾರ್ಟೆಂಟ್ ಆಗಿದೆ. ನಿಮಗೆ ಎಕ್ಸಾಮಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ರೂಪದಲ್ಲಿ ನಿಮಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. MN ಶ್ರೀನಿವಾಸ್ ಅವರ ಮತ್ತೊಂದು ಕೃತಿ ಅಂದರೆ ಕಾಸ್ಟ್ ಇಟ್ಸ್ 20th ಸೆಂಚುರಿ ಅವತಾರ್ ಅನ್ನುವಂಥ ಕೃತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. MN ಶ್ರೀನಿವಾಸ್ ಅವ್ರದ ಕಾಸ್ಟ್ ಇನ್ ಮಾಡರ್ನ್ ಇಂಡಿಯಾ ಅನ್ನುವಂಥ ಕೃತಿ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಕೃತಿಗಳು ನಿಮಗೆ ಗೊತ್ತಿರಬೇಕು. ಸೇಮ್ ಆಲ್ರೆಡಿ ಇದು ಡಿಸ್ಕಷನ್ ಮಾಡ್ತೀವಿ, ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಅಂತ.
ಈ ಕೃತಿ ಕೂಡ ಎಂ ಎನ್ ಶ್ರೀನಿವಾಸ್ ಅವರ ಕೃತಿಯಾಗಿದೆ. ಇವೆಲ್ಲವೂ ಕೂಡ ಬಹಳ ಫೇಮಸ್ ಆದಂಥ ಕೃತಿಗಳಂತ ಗುರುತಿಸ್ಬೋದು. ಎಕ್ಸಾಮಲ್ಲಿ ಈ ಕೃತಿಗಳನ್ನು ಬೇಸ್ ಹಾಕಿಟ್ಕೊಂಡು ನಿಮಗೆ ಕ್ವಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಡಿ ಎನ್ ಮಜುಮ್ದಾರ್ ಅವರು ರೇಸ್ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯಾ ಅನ್ನೋಂಥ ಕೃತಿ ಬರೆದಿರೋದು ಕಂಡು ಬರುತ್ತೆ. ಡಿ ಎನ್ ಮಜುಮ್ದಾರ್ ಮತ್ತು ಟಿ ಎನ್ ಮದನ್ ಅವ್ರಿಗೆ ರಿಲೇಟೆಡ್ ಒಂದು ವ್ಯಾಖ್ಯಾನ ಚರ್ಚೆ ಮಾಡಿದ ಸ್ಟಾರ್ಟಿಂಗಲ್ಲಿ ಬಂದಾಗ ಯಾನ್ ಇಂಟ್ರೊಡಕ್ಷನ್ ಟು ಸೋಷಿಯಲ್ ಆಂಥ್ರೋಪಾಲಜಿ ಅನ್ನುವಂಥ ಕೃತಿ ಬರೆದಿರೋದು ಕಂಡು ಬರುತ್ತೆ. ಕೆ ಎಂ ಪಣಿಕರ್ ಅವರಿಗೆ ಸರ್ವೆ ಆಫ್ ಇಂಡಿಯನ್ ಹಿಸ್ಟ್ರಿ ಅನ್ನುವಂಥ ಕೃತಿ ಬರೆದಿರೋದು ಕಂಡು ಬರುತ್ತೆ. ಎಲ್ಲ ಕೃತಿಗಳು ಕೂಡ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಕೆ ಎಂ ಕಪಾಡಿಯಾ ಅವರು ಬಂದಾಗ ಕೆ ಎಂ ಪಣಿಕರ್ ಆಯಿತು, ಕೆ ಎಂ ಕಾಪಾಡಿ ಅಂತ ಬಂದಾಗ ಹಿಂದೂ ಕಿನ್ಶಿಪ್ ಅನ್ನುವಂಥ ಕೃತಿ ಕೂಡ ಇಂಪಾರ್ಟೆಂಟ್ ಅಂತ ಗುರುತಿಸಬಹುದಾಗಿದೆ. ಸೇಮ್ 2024 ಕಲ್ಯಾಣ ಕರ್ನಾಟಕ ಭಾಗದ PDO ಎಕ್ಸಾಮಲ್ಲಿ ನಿಮಗೆ ಹೊಂದಿಸಿ ಬರೆಯೋ ರೂಪದಲ್ಲಿ ಕ್ವಶನ್ ಬಂದಿತ್ತು. ಏನಿಲ್ಲಿ ಇದು ಸೋಷಿಯಾಲಜಿ ಕ್ವಶನ್ ಅಂತ ಅವ್ರು ಡಿಸ್ಪ್ಲೇ ಮಾಡಿರಲ್ಲ, ಅಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. GS ಗುರಿ ಅವ್ರ ಹೆಸರು ಕೊಟ್ಟಿದ್ದಾರೆ, MN ಶ್ರೀನಿವಾಸ್ ಹೆಸರು ಕೊಟ್ಟಿದ್ದಾರೆ, ಐರಾವತಿ ಕರ್ವೆ ಅವರ ಹೆಸರು ಕೊಟ್ಟಿದ್ದಾರೆ, AR ದೇಸಾಯಿ ಅವರ ಹೆಸರು ಕೊಟ್ಟಿದ್ದಾರೆ. ಇನ್ನೊಂದು ಪಟ್ಟಿ 2ರಲ್ಲಿ ಬಂದಾಗ ಅವರ ಕೃತಿಗಳನ್ನು ಕೊಟ್ಟಿದ್ದಾರೆ. ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತ ಕೊಟ್ಟಿದ್ದಾರೆ, ರೂರಲ್ ಇಂಡಿಯಾ ಇನ್ ಟ್ರಾನ್ಸಿಷನ್ ಅಂತ, ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ, ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅಂತ. ಓಕೆ, ಇವನ್ನು ನೀವೇನು ಮಾಡಬೇಕು, ಹೊಂದಿಸಿ ಬರೆಯೋ ರೂಪದಲ್ಲಿ ಕೊಟ್ಟಿರುವಂಥ ಕ್ವಶನ್ನು ಈ ರೀತಿ ಆಪ್ಷನ್ಸ್ ಇಲ್ಲಿರೋದು ಕಂಡುಬರುತ್ತೆ. ಓಕೆ, ಇಲ್ಲಿ ನಿಮಗೆ GS ಗುರಿ ಅವರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅನ್ನುವಂಥ ಕೃತಿ ಇಂಪಾರ್ಟೆಂಟ್ ಅಂತ ನಾವು ಹೇಳಿದೆವಲ್ವಾ. ಎಗೆ 4ನೇ ಆಪ್ಷನ್ಸ್ ಮ್ಯಾಚ್ ಆಗ್ತಾ ಇದೆ, ಎಗೆ 4ನೇ ಆಪ್ಷನ್ಸ್ ಮ್ಯಾಚ್ ಆಗಿರೋದು, ಫಸ್ಟ್ ಆಪ್ಷನ್ಸ್ ಮಾತ್ರ ಇರೋದು ಕಂಡು ಬರ್ತಾ ಇದೆ. ಈ ರೀತಿ ಸಿಂಪಲ್ ಆಗಿರುವಂಥ ಕ್ವಶನ್ಸೇ ಕೇಳ್ತಾ ಇದ್ರೆ ಇಂಡಿಯನ್ ಸೊಸೈಟಿಯಲ್ಲಿ ಬಂದಾಗ ಒಂದು ಸ್ವಲ್ಪ ನೀವು ಅದರ ಬಗ್ಗೆ ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿರಬೇಕು. ಆ ಬೇಸ್ ಮೇಲೆ ನೀವು ಆನ್ಸರ್ ಮಾಡ್ಬೋದು. ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಅನ್ನುವಂಥ ಕೃತಿ ಬಗ್ಗೆ ನಾವು ಪ್ರಬಲ ಜಾತಿಗಳ ಬಂದಾಗಲೂ ಕೂಡ ಚರ್ಚೆ ಮಾಡಿದ್ದೇವೆ. MN ಶ್ರೀನಿವಾಸ್ ಅವರ ಕೃತಿಯಾಗಿದೆ. ಆ ಬೇಸ್ ಮೇಲೆ ನಿಮ್ಗೆ ಇನ್ನೂ 2 ಆಪ್ಷನ್ಸ್ ಗೊತ್ತಿಲ್ಲ ಅಂದ್ರೂ ಕೂಡ ಇಲ್ಲಿ ಆನ್ಸರ್ ಮಾಡ್ಬೋದು. ಆದರೆ ಎಲ್ಲ ಕ್ವಶನ್ ಇಷ್ಟೇ ಸಿಂಪಲ್ ಆಗಿರ್ತವೆ ಅಂತ ಹೇಳೋಕ್ಕಾಗಲ್ಲ, ಕೆಲವೊಮ್ಮೆ ಸಿಂಪಲ್ ಕ್ವಶನ್ ಕೂಡ ಬಂದಿರ್ತವೆ. ಹಾಗಾಗಿ ಬೇಸ್ ನಿಮ್ಮದು ಸ್ಟ್ರಾಂಗ್ ಆಗಿ ಓದ್ಕೊಂಡಿರ್ಬೇಕು. ನೀವು ಎಷ್ಟು ಚೆನ್ನಾಗಿ ಬೇಸ್ ಓದ್ತೀರೋ ಅಷ್ಟು ಚೆನ್ನಾಗಿ ನೀವು ಆನ್ಸರ್ ಮಾಡ್ಬೋದಾಗಿದೆ. 2023 ಗ್ರೂಪ್ ಸಿ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ನು, ಲೇಖಕರು ಮತ್ತು ಅವರ ಪುಸ್ತಕಗಳನ್ನು ಪರಿಗಣಿಸಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತದೆ ಅಂತ. ಅಲ್ಲಿ ಲೇಖಕರು ಮತ್ತು ಅವ್ರ ಕೃತಿ ಕೊಟ್ಟಿದ್ದಾರೆ, ಒಂದು ಮಾತ್ರ ಸರಿಯಾಗಿದೆ, ಯಾವುದಂತ ಕೇಳ್ತಾ ಇದ್ದಾರೆ. ಆಕ್ಚುಲಿ ಭಾರತದಲ್ಲಿ ಮದುವೆ ಮತ್ತು ಕುಟುಂಬ ಅಂತ KM ಕಪಾಡಿಯಾ ಇದೆ. ಭಾರತದ ಜನಾಂಗಗಳು ಮತ್ತು ಸಂಸ್ಕೃತಿ ಅಂತ GS ಗುರಿ ಅವರು. ಗ್ರಾಮೀಣ ಭಾರತ ಕೊಟ್ಟಿದ್ದಾರೆ ಐರಾವತಿ ಕಾರ್ವೆ ಅಂತ. ಭಾರತದಲ್ಲಿ ಬಂಧುತ್ವ ವ್ಯವಸ್ಥೆ ಅಂತ. ಈ ರೀತಿ 4 ಕೃತಿಗಳು 4 ಲೇಖಕರ ಹೆಸರನ್ನು ಕೊಟ್ಟಿದ್ದಾರೆ ಸ್ಪೆಷಲಿ. ಓಕೆ, ನಿಮಗೆ ಕನ್ನಡ ಹೆಸರು ಅಷ್ಟು ಈಸಿಯಾಗಿ ನೆನ್ಪುಳಿಯೋದಿಲ್ಲ ಅಂದರೆ ನೀವು ಬೆಟರ್ ಇಂಗ್ಲೀಷ್ ವರ್ಷನ್ ಇರುತ್ತೆ, ಬಂದಾಗ ಇಂಗ್ಲೀಷ್ ವರ್ಷನ್ ನೋಡಿದ್ರೆ ನೀವು ಅರ್ಥ ಮಾಡ್ಕೋಬಹುದು. ಸ್ಪೆಷಲಿ ಇಲ್ಲಿ ಒಂದು ಸರಿಯಾದ ಹೊಂದಾಣಿಕೆ ನೋಡುತ್ತೇವೆ ನಾವು. ಭಾರತದಲ್ಲಿ ಮದುವೆ ಮತ್ತು ಕುಟುಂಬ ಅಂತ KM ಕಪಾಡಿಯಾ ಅವ್ರದ್ದು. ಆಲ್ರೆಡಿ ಈ ಬುಕ್ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡಿದ್ದೇವೆ. ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಅಂತ. ಓಕೆ, ಇಂಗ್ಲೀಷ್ ವರ್ಷನ್ ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ರೀತಿ ಆಲ್ಮೋಸ್ಟ್ ಆಲ್ ಇಂಡಿಯನ್ ಸೊಸೈಟಿ ಅಂತ ಬಂದಾಗ ಕಂಟೆಂಟ್ ಬೇಸ್ಡ್ ಆಗೋ ಕ್ವಶನ್ ಬಂದಿರೋದು ಕಂಡು ಬರುತ್ತೆ. ಸ್ಪೆಷಲಿ ಬುಕ್ಸ್ಗಳ ಬೇಸ್ ಮೇಲೆ ಬಹಳಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗಿರೋದು ಕಂಡು ಬರುತ್ತೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ನೀವು ಮುಂಬರುವಂಥ ಎಕ್ಸಾಮ್ಗೆ ರೆಡಿ ಆಗೋದು ಬೆಟರ್ ಅಂತ ನನ್ನ ಒಪಿನಿಯನ್. ಇನ್ನು ಗ್ರಂಥ ಋಣ ಅಂತ ಬಂದಾಗ ಇವತ್ತಿನ ಕ್ಲಾಸಲ್ಲಿ ನಾನು ಏನೆಲ್ಲ ಡಿಸ್ಕಷನ್ ಮಾಡಿದೆವಲ್ವಾ, ಇದಕ್ಕೆಲ್ಲ ನಾನು ರೆಫರೆನ್ಸ್ ಆಗಿ ಬಳಸ್ಕೊಂಡಿರೋದು ಸೆಕೆಂಡ್ PU ಗೌರ್ಮೆಂಟ್ ಬುಕ್ಸ್ ಏನಿದೆ ಅಲ್ವಾ, ಭಾರತೀಯ ಸಮಾಜಶಾಸ್ತ್ರ ಅಂತ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬುಕ್ಸ್ ಇಂಪಾರ್ಟೆಂಟ್ ಆಗಿದೆ. ಚನ್ನಶಂಕರರಾವ್ ಸರ್ ಬರೆದಿರುವಂಥ ಭಾರತೀಯ ಸಮಾಜ ಆಗಿರ್ಬೋದು, ಕೆ ಭೈರಪ್ಪ ಸರ್ ಅವರು ಬರೆದಿರುವಂಥ ಭಾರತೀಯ ಸಮಾಜ ಆಗಿರ್ಬೋದು, ರಾಮಚಂದ್ರ ಜೋಶಿ ಸರ್ ಅವರು ಬರೆದಿರುವಂಥ ಭಾರತೀಯ ಸಮಾಜ ರಚನೆ ಮತ್ತು ಪರಿವರ್ತನೆ ಅನ್ನುವಂಥ ಪುಸ್ತಕಗಳನ್ನು ರೆಫರೆನ್ಸ್ ಆಗಿಟ್ಕೊಂಡು ಈ ಕಂಟೆಂಟ್ ರೆಡಿ ಮಾಡಿರೋದು. ಸ್ಪೆಷಲಿ ಸೆಕೆಂಡ್ PU ಸೋಷಿಯಾಲಜಿ ಬುಕ್ ಬಹಳ ಇಂಪಾರ್ಟೆಂಟು. ಸೆಕೆಂಡ್ PU ಸೋಷಿಯಾಲಜಿ ಬುಕ್ ಅಷ್ಟೇ ಓದಿದ್ರೆ ಸಾಕಾಗುತ್ತಿಲ್ಲ ಅನ್ನೋದು ಡೌಟ್. ಯಾರು ನೀವು ಏನೂ ಓದಿಲ್ಲ ಈ ಟಾಪಿಕಲ್ಲಿ ಅಂತ ಬಂದಾಗ ಸೆಕೆಂಡ್ PU ಸೋಷಿಯಾಲಜಿ ಬುಕ್ ಓದಲೇಬೇಕು. ಇನ್ ಕೇಸ್ ಆಲ್ರೆಡಿ ಓದಿದ್ರೆ ಇನ್ನೂ ಸ್ವಲ್ಪ ನಾನು ಓದಬೇಕು ಅಂದರೆ ಸೆಕೆಂಡ್ PU ಸೋಷಿಯಾಲಜಿ ಬುಕ್ಕಲ್ಲಿ ಏನೆಲ್ಲ ಕಂಟೆಂಟ್ ಇದೆ ಅಲ್ವಾ, ಆ ಕಂಟೆಂಟನ್ನು ಸ್ವಲ್ಪ ಹೈಯರ್ ಲೆವೆಲ್ ರೆಫರೆನ್ಸ್ ಬುಕ್ ಇಟ್ಕೊಂಡು ನೀವು ಸ್ಟಡಿ ಮಾಡಿದ್ರೆ ಅವಾಗ ನೀವೇನು ಮಾಡ್ಬೋದು, ಈ ಟಾಪಿಕಲ್ಲಿ ಬರುವಂಥ ಕ್ವಶನ್ಸನ್ನು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದಾಗಿದೆ. ಓಕೆ, ಇದಿಷ್ಟು ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗೆ ರಿಲೇಟೆಡ್ ಆಗಿ ಬಂದಾಗ 2 ವಿಷಯಗಳ ಚರ್ಚೆ ಆಗಿತ್ತು. ಮತ್ತು ಇದರ ಮುಂದುವರಿದ ಭಾಗವಾಗಿ ಭಾರತೀಯ ಗ್ರಾಮೀಣ ಸಮಾಜ ಆಗಿರ್ಬೋದು, ಇನ್ನೂ ಕೆಲವೊಂದು ಭಾರತ ಸಮಾಜಕ್ಕೆ ರಿಲೇಟೆಡ್ ಆಗಿರುವಂಥ ಕಂಟೆಂಟ್ ಇದಾವಲ್ವ, ಅವೆಲ್ಲವೂ ಕೂಡ ಮುಂಬರುವಂಥ ಕ್ಲಾಸಲ್ಲಿ ನಾನು ಕವರ್ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅದಕ್ಕೆ ರಿಪ್ಲೈ ಮಾಡ್ತೇವೆ. ಅದ್ರ ಜೊತೆಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಬೇಕು. ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ಕಂಟೆಂಟ್ ಕ್ವಾಲಿಟಿ ಅನಿಸಿದ್ರೆ ಅದನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿಕೊಂಡ್ರೆ ಅದು ನಮಗೆ ನೀವು ಮಾಡಿಕೊಡುವಂಥ ಒಂದು ದೊಡ್ಡ ಅನುಕೂಲವಾಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.